ಭಕ್ತಿಗೀತೆ ಹಾಡಿದ್ರು ಅವ್ರ ಸ್ಟೈಲಲ್ಲಿ. ನಾನು ಮಾಡಿಸಲ್ಲ ಇದನ್ನು. ಅವರು ಅದು ನೋಡ್ತಿದ್ದಂಗೆ ನನಗೆ ಅಣ್ಣ ಇಷ್ಟು ಸಖತ್ತಾಗಿದೆ, ಸ್ಕ್ರೀನ್ ಮೇಲೆ ಬರಬೇಕು ಅಂತ. ಇದು ಮಂಜುನಾಥ ಎಲ್ಲ ಆದಾಗ ಅದಕ್ಕೆ ಒಂದು ಅವಕಾಶ ಬರಬೇಕು, ಕರೆಕ್ಟಾಗಿ ಕೂತ್ರೆ ನಿಮ್ಮನ್ನು ಕೂರಿಸ್ತೀನಿ ಇದಕ್ಕೆ ಆ ಪಾತ್ರಕ್ಕೆ, ಅಲ್ಲಿವರೆಗೂ ಸ್ವಲ್ಪ ಕಾಯೋಣ ಅಂತ. ಅದು ಕಾಯ್ತಾ 12 ವರ್ಷ ಆಗೋಯ್ತು, 13-14 ವರ್ಷ ಆಗೋಯ್ತು. ನಮಗೆ ಅದು ಆ ಪಾತ್ರಕ್ಕೆ ಆ ಕಥೆಗೆ ಒದಗಿ ಬರಲಿಲ್ಲ. ಮಧ್ಯದಲ್ಲಿ ಏನೋ ಒಂದು ಮಾಡಿಬಿಡ್ಬಹುದು, ಮಾಡಿ ಅದನ್ನು ಸಂಬಂಧ ಆ ಕಾಂಬಿನೇಷನ್ ಹಾಳು ಮಾಡ್ಕೊಳ್ಳೋದು ಬೇಡ ಅನ್ನೋ ಒಂದು ಎಚ್ಚರಿಕೆಯಲ್ಲಿ ನಾವು ಕಾಯಬೇಕಾಗಿ ಬಂತು. ಇವತ್ತು ದಿನ ಬಂದಿದೆ, ಅದರ 2ನೇ ಹಾಡನ್ನು ನಾವು ಬಿಡೋದು. ಅದಕ್ಕೆ ಮುಂಚೆ ಯೂಶ್ವಲಿ ಒಂದು ಕಾರ್ಯಕ್ರಮ, ಈ ಥರದ ಕಾರ್ಯಕ್ರಮಗಳಾದರೆ, ಕೀರ್ತಿನಾರಾಯಣ ನಮಸ್ಕಾರ, ಏನು ಕಾಂಟ್ರವರ್ಸಿಗ ಇಲ್ಲ ಮಾಡೋಣ ಆಮೇಲೆ. ಓಕೆ, ಯೂಟ್ಯೂಬರು ಏನಾರು ಉಲ್ಟಾಪಟ್ಟ ಹೊಡೆದ್ರೆ ಹಿಡ್ದಾಕ್ಬಿಡ ಅಲ್ಲೇ ಅಂತ ಅಲ್ಲಿ ಹಾಕೊಂಡು ಖರಾಬಾಗಿ ಬರೆದ್ಬಿಟ್ಟು ನಮ್ಮ ಹೆಸರುಗಳೆಲ್ಲ ಕೆಡಿಸಿ ಏನೇನಾಗುತ್ತೋ ಒಂದಿಷ್ಟು ವ್ಯೂ ಬಂದ್ಬಿಟ್ಟು ಯೂಟ್ಯೂಬಿಂದ 1 ಲಕ್ಷ ಬಂದ್ಬಿಟ್ರೆ ಹಬ್ಬ, ನಮ್ಮ ಜೀವನ ನೆಮ್ಮದಿ ಸಾರ್ಥಕ ಅಂತ. ನಾನು ಅವ್ರದ್ದು ಇಂಟರ್ವ್ಯೂ ಕೊಟ್ಟು ಅದರಲ್ಲಿ ಹೇಳಿದೆ, ಅಕಸ್ಮಾತ್ ನನ್ನ ಮಗು ಏನಾರು ಹುಟ್ಟಿದ ಮಗು ಏನಾಗ್ತಿದ್ದೆ ಯೂಟ್ಯೂಬರ್ ಅಂತಂದರೆ ಕತ್ತಿಗೆ ಸಾಯಿಸ್ಬಿಡ್ತಿದ್ದೆ ನಾನು ಅಂತ. ಕೋಲ್, ವಿತ್ ಆಲ್ ಲವ್, ಡ್ಯೂ ರೆಸ್ಪೆಕ್ಟ್ ಯೂಟ್ಯೂಬರ್. ಯಾಕಂದ್ರೆ ಯೂಟ್ಯೂಬಿಂದ ಪ್ರಪಂಚ ಪೂರ್ತಿ ತಲುಪ್ತಾ ಇದೆ ನಮ್ಮ ಹಾಡುಗಳು, ನಮ್ಮ ವಿಚಾರಗಳು, ನಮ್ಮ ಟ್ಯಾಲೆಂಟು, ಪ್ರತಿಭೆ, ಮತ್ತೊಂದು ಮಗದೊಂದು. ಹಾಗೆ ಈಗ ಒಂದು ಕಾರ್ಯಕ್ರಮ ಅಂತಂದರೆ ಫಸ್ಟು ಜ್ಯೋತಿ ಬೆಳಗಬೇಕು ಅಂತ. ಕಾರ್ಯಕ್ರಮದ ಫಸ್ಟು ಶೀರ್ಷಿಕೆ, ಸರ್ ಯಾರು ನಡೆಸ್ಕೊಡ್ತಾರೋ ಅವ್ರು ಚಪ್ಪಲಿ ಬಿಡಬೇಕು ಸರ್ ಅಂತ ಬಿಟ್ಟು ಬಂದ್ಬಿಟ್ಟೆ. ಅದು ಒಂದು ಶಾಸ್ತ್ರೀಯವಾದ ರೂಲ್ಸ್ ಮಾಡ್ಕೊಂಬಿಟ್ಟೆ. ಹೊಡಿಬೋದು. ಚಂದ್ರಮೋಹನ್ ನಿಂದು ಅದೇ ಕೆಲಸ. ಏನು ಗೊತ್ತೇನಾ, ನಮ್ಮ ಆರ್ಟಿಸ್ಟ್ ಅವ್ನು ಚಂದ್ರಮೋಹನ್ ಅಂತ, ನಿಂದು ಏನಂದರೆ ಆ ಥರ ಏನೋ ಪಂಚ್ ಬಂದಾಗ ಒಂದ್ಸತಿ ಹೊಡಿ ಮಿಕ್ಕರು ಹೊಡ್ಕೋತಾರೆ. ಈ ಫಾಲೋ ಮಾಡು, ಬದುಕ್ತಿ ಲೈಫಲ್ಲಿ ಶುರು ಮಾಡು, ಫಾಲೋ ಮಾಡ್ತಾರೆ. ಎಸ್, ಅವರು ಚಂದ್ರಮೋಹನ್. ಇದು ಮತ್ತು ನಾವಿಲ್ಲಿ ನಾನು ಹೇಳಿದೆ ದೀಪ ಹಚ್ಚೋದು ಅದಕ್ಕೆಲ್ಲ ಸೆಟಪ್ ಇದು ಅಂತೆಲ್ಲ, ಮತ್ತು ಅದನ್ನು ಕ್ಲಿಯರ್ ಮಾಡಿಸಿ ಟೈಮ್ಗಳು ವೇಸ್ಟ್ ಆಗೋದು ಬೇಡ, ಫಟಾಫಟ್ ಅಂತ ಆಗಬೇಕು. ಇದು ತುಂಬ ಫಾಸ್ಟ್ ಯುಗದಲ್ಲಿ ನಾವು ಬದುಕಿದ್ದೀವಿ. ಮತ್ತು ಹಾಗಾಗಿ ನಾನು ಇವತ್ತಿನ ಮ್ಯಾನ್ ಆಫ್ ದ ಮ್ಯಾಚ್ ಅಂತ ಕರಿತೀನಿ ಅನೂಪ. ಪ್ಲೀಸ್ ಸಮಸ್ಯೆ ಏನು, ಪಾತ್ರಕ್ಷಿಗಳದ ಸಮಸ್ಯೆ ಎಲ್ಲರದ್ದು. ಅನೂಪು ನಮ್ಮದು ಅನೂಪಂದು ದೊಡ್ಡ ಟ್ರಾವೆಲ್ಲು. ಅದೆಲ್ಲ ಹೇಳೋಕ್ಕಿಂತ ಮುಂಚೆ ಮುಖ್ಯವಾಗಿ ದೀಪ ಹಚ್ಚಿಸ್ತೀನಿ ನೋಡಿ. ಅನೂಪ, ದೀಪ ಬೆಳಗಬೇಕು, ದೀಪ ಬೆಳಗ್ದಂಗೆ ಆಗಬೇಕು, ಆ ಶಕ್ತಿ ನಿಂಗಿದೆ, ತಗೊಳ್ಳ. ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚಲು. ನಂದಿಸುವುದು ಬಹಳ ಸುಲಭವೋ ಹೇ ಮಾನವ, ಆನಂದಿಸುವುದು ಬಹಳ ಕಠಿಣವೋ ಹೇ ದಾನವ. ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚಲು. ಥ್ಯಾಂಕ್ ಯು ಅನೂಪ. ಅನೂಪ ಇಲ್ಲೇ ಇರ್ಬೇಕು, ಎಲ್ಲೂ ಹೋಗ್ಕೊಡ್ದು. ಇದು ನೋಡಿ, ಇನ್ಫಾರ್ಮಲ್ ಅಂದರೆ ಎಷ್ಟು ಇನ್ಫಾರ್ಮಲ್ ಆಗೋಯ್ತು. ಹೆಂಡತಿ ಮಕ್ಕಳು ಬರೋ ಟೈಮ್ಗೆ ಅಲ್ಲ. ಇನ್ನೂ ಮಜಾ ಕೇಳಿ, ನನ್ನ ಮಗಳ ಹೆಸರು ನಗು ಅಂತ, ಇವಳ ಹೆಸರು ನಗು ಅಂತ. ಯಾಕೆ ಅಂದರೆ ಯಾರೇ ಕೇಳಿದ್ರು ಅಪ್ಪ ಏನು ಮಾಡ್ತಿದ್ದ ಅಂತ ಮುಂದೆ ಯಾವತ್ತಾರು ಸತ್ ಮೇಲೆ ಕೇಳ್ತಾರಲ್ಲ, ನಗು ಹುಟ್ಟಿಸ್ತಿದ್ದ ಅಂತ ಹೇಳಕ್ಕೆ. ಹಾಂ, ಮಗಳು ಗಾಳಿ ತಂಗಾಳಿ ಬರ್ತಿದ್ಯಾರಪ್ಪ, ಯಾರು ಬರ್ತಿದ್ದು? ಅಪ್ಪ ಬರ್ತಿದ್ದು. ಅನುಪಮ ಹಾಡಿದ್ದು ಅಲ್ಲ, ಅದಲ್ಲ. ಅದು ಏನು ವಿಚಾರ ಏನಂದರೆ, ಮೇಡಮ್ಗೆ ಹೇಳಿದೆ ಮಗುನ ಕರ್ಕೊಂಡು ಕರೆಕ್ಟ್ ಟೈಮ್ಗೆ ಬನ್ನಿರಿ, ಲೇಟ್ ಮಾಡಿಬಿಡಿ, ದೊಡ್ಡಮ್ಮನ ಪರಿಚಯ ಮಾಡಿಸ್ಬೇಕು ಅಂತ. ನಮಸ್ಕಾರ ಹೇಳ್ರಿ ರಚಿತಾ. ಬ್ಯಾನರ್ 1, ಬ್ಯಾನರ್ 2, ಬ್ಯಾನರ್ 3 ಅಂತ ನಮ್ಮದೇ ಅದು ಬ್ಯಾನರಲ್ಲಿ. ಅದು ಅದೇ ಹೇಳ್ತೀನಿ, ಯಾರ್ಯಾರು ತುಂಬ ಲೈನ್ ನೋಡಿದ್ರೆ ಸಿನಿಮಾ ಮಾಡೋದು ಬೇಡ್ರು ಕಣಯ್ಯ ಅಂತ. ಜೊತೆಲಿದ್ದಂಗೆ ಆಗುತ್ತೆ, ಸಿನಿಮಾ ಕೆಲಸ ಮಾಡ್ದಂಗೆ ಆಗುತ್ತೆ, ಸಂಪಾದನೆ ಮಾಡ್ದಂಗೆ ಆಗುತ್ತೆ, ಹೆಸರು ಗಳಿಸ್ದಂಗೆ ಆಗುತ್ತೆ. ಸಕ್ಸಸ್ ಆದರೆ ಆಮೇಲಿನ ಇದು ದೇವ್ರಿಗೆ ಬಿಟ್ಟಿದ್ದು ಅಂತ. ಬಟ್ ಅನೂಪು ದೀಪವನ್ನು ಬೆಳಗಿಸಿದ್ದಾರೆ ಮತ್ತು ಕಾರ್ಯಕ್ರಮನ ಹಾಗೆ ಮುಂದುವರಿಸ್ತಾ ಹೋಗೋದಾದರೆ, ಇಲ್ಲಿ ಕೆಲ ಕೇಳ್ತಾರೆ ಟೀಸರ್ ಯಾವಾಗ ಬಿಡ್ತೀರಿ, ಅದರ ರೆಗ್ಯುಲರ್ ಅಣ್ಣ ಟೀಸರ್ ಬಿಡ್ತಾರೆ ಎಲ್ಲ. ಟೀಸರ್ ಬಿಡೋದು, ಪ್ರೋಮೋ ಬಿಡೋದು, ಟ್ರೇಲರ್ ಬಿಡೋದು, ನೀವು ಯಾವಾಗ ಬಿಡ್ತೀರಿ ನೀವು ಬಿಡ್ತೀರಿ. ನಾವು ಜಗ್ಗೇಶರು ರಂಗನಾಯಕದಿಂದ ಒಂದು ದೊಡ್ಡ ವರ್ಲ್ಡ್ ರೆಕಾರ್ಡ್ ಮಾಡಿದ್ದೀವಿ. ಯಾರೂ ಕೂಡ ಒಂದು ಚಿತ್ರದ 2024ರಲ್ಲಿ ಬರೋ ಚಿತ್ರಕ್ಕೆ ತುಂಬ ಹಿಂದೆ 2006ರಲ್ಲೇ ಮೊದಲನೇ ಟ್ರೇಲರ್ ಬಿಟ್ಟಿದ್ರು. ಅದು 1 ಸೆಕೆಂಡ್ 2 ಸೆಕೆಂಡ್ದಲ್ಲ, 2 ಅವರ್ದು ಮಠ. ಕರೆಕ್ಟ್ ಟೈಮಿಂಗ್. ಆಮೇಲೆ ಅದು 2009ರಲ್ಲಿ ಇನ್ನೊಂದು ಬಿಡ್ತಾರೆ ಟ್ರೇಲರು, ಅದು 2 ಅವರ್ ಇರುತ್ತೆ. ಅದು ಎದ್ದೇಳು ಮಂಜುನಾಥ. ಇದು ಹ್ಯಾಟ್ರಿಕ್ ಸ್ವಾಮಿ. ನಾವು ಟ್ರೈಲರ್ ಬಿಡೋದು ಹಿಂಗೆ, ಸುಮ್ಮನೆ ಅದ್ರಲ್ಲಿ ಹೀರೋ ಬಂದ ನಡ್ಕೊಂಬಂದ, ಅವ್ನು ಟ್ಯಾಲೆಂಟ್ ಗೊತ್ತಿಲ್ಲ ಏನು ಗೊತ್ತಿಲ್ಲ, ಲಾಂಗ್ ಇಟ್ಕೊಂಡಿರ್ತಾನೆ ಕೈಯಲ್ಲಿ. ಇದೇನು ಇವನ ಹೀರೋ, ಲಾಂಗೋನ ಹೀರೋ, ನನಗೆ ಟೆನ್ಷನೋ. ಇಲ್ಲ ಅಂದರೆ ನೀವು ಒಂದು ಸಾಂಗೇ ಹಾಡಿಸ್ಬಿಡ್ತೀನಿ ರೀ. ಮಗಳು ಬಂದಳು. ಅದೇ ರಂಗನಾಯಕದಲ್ಲಿ ಏನಿದೆ ಅಂತ, ರಂಗನಾಯಕದಲ್ಲಿ ಹಾಸ್ಯ ಎಷ್ಟು ಬೇಕೋ ಅಷ್ಟು ಹಾಸ್ಯ ಇದೆ ಸ್ವಾಮಿ. ಮತ್ತು ಕೇಳ್ತಾರೆ, ಹಾಗಾದ್ರೆ ತಾಯಿ ಸೆಂಟಿಮೆಂಟ್ ಇಲ್ವಾ ಸರ್ ಅಂತ. ತಾಯಿ ಸೆಂಟಿಮೆಂಟಾ ಇದೆ.
ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದ್ದಿಲ್ಲಮ್ಮ, ಎಲ್ಲ ಸೇರಿ ನನ್ನ ಬಾಯಿಗೆ, ಎಲ್ಲ ಸೇರಿ ನನ್ನ ಬಾಯಿಗೆ ಬೆಣ್ಣೆಯ ಮೆತ್ತಿದ ರಮ್ಮ. ಹಾಂ ಇಲ್ಲ ಈ ಕಾರ್ಯಕ್ರಮ ಹೀಗೆ ಹೋಗ್ಬೇಕು. ನಾವು ಇದು ಪ್ಲ್ಯಾಂಡ್ ಅಲ್ಲ, ನಾವೇನು ಸ್ಕ್ರಿಪ್ಟ್ ಮಾಡ್ಕೊಂಡಿಲ್ಲ. ಅಣ್ಣಂಗೆ ಜೋಶಲ್ಲಿದ್ದಾರೆ. ಅಣ್ಣ ಪ್ಲೀಸ್, ಅದು ಚೆನ್ನಾಗಿದೆ, ಹಾಡಿ, ಅದು ಹಾಡಿರಿ. ಅಂದ್ರೆ ಅಮ್ಮ ನಾನು ಅಂದ್ರೆ ಎಲ್ಲ ನೆಕ್ಸ್ಟ್ ಪಿಕ್ಚರ್ ಅಲ್ಲ, ಎಲ್ಲ ಇವಾಗ ಇವ್ರು ಹೇಳಿದ್ರೆ ಅಮ್ಮ ನಾನು ಬೆಣ್ಣೆ ಕದ್ದಿಲ್ಲಮ್ಮ, ಅದು ಕೃಷ್ಣನ ಹಾಡೋದು, ಅವ್ರ ತಾಯಿಗೆ ಹೇಳ್ತಾನೆ. ಇವಾಗಿನ ಮಕ್ಕಳು ಅಮ್ಮ ನಾನು ದೇವರಾಣೆ ಆಂಟಿ ನೋಡಿಲ್ಲಮ್ಮ, ಆಂಟಿನೇ ನನ್ನ ಒಳಗೆ ಕರೆದು ಆಹಾ ಓಹೋ ಅಂದಳಮ್ಮ. ದಿಸ್ ಇಸ್ ಅಕಾಮಡೇಟ್ ಮಾಡೋದು ಅಂತ. ಆ ಲೈನ್ಗಳು ಯಾರು ಬರ್ಕೊಟ್ಟಿಲ್ಲ, ಏನಿಲ್ಲ, ಅವರೇ ಸೇರಿಸಿದ್ರು. ಅದನ್ನು ಅಣ್ಣ ತುಂಬ ಕಷ್ಟ ಅದು. ಕವಿ ಅಲ್ಲೇ ವಿಕೆಟ್ ಇದು ಏನಂತಾರೆ ಅದಕ್ಕೆ, ಆಶು ಕವಿತ್ವ ಅಂತೀನಿ. ನಾನು ಕನ್ನಡದ ಚಾರ್ಲಿ ಚಾಪ್ಲಿನ್ ಜಗ್ಗೇಶ್ ಸರ್ ಅಂತ ಎಷ್ಟೋ ಕಡೆ ಹೇಳಿದ್ದೀನಿ. ನಗಿಸೋದನ್ನು ಒಂದು ವೃತ್ತಿಯಾಗಿ ಮಾಡ್ಕೊಂಬಿಟ್ಟಿದ್ದಾರೆ. ಅದು ನಗಿಸೋದನ್ನೇ ಅವರ ಜೀವನ ಶೈಲಿ ಮಾಡಿ ಇಟ್ಕೊಂಡಿದ್ದಾರೆ. ಅದಕ್ಕೆ ಭಾಳ ಹೆಮ್ಮೆ ಇದೆ ಅಣ್ಣ. ಇದು ಈ ಹಾಡು ಮಜಾ ಬಂತು ಮಾತ್ರ. ಚೆನ್ನಾಗಿದೆ. ಮೊದಲು ಹೇಳಿದ್ರೆ ಬಳಸ್ಬಿಡ್ಬೋದಿತ್ತು ರಂಗನಾಗದಲ್ಲಿ. ಇದಕ್ಕೆಲ್ಲ ಬೇಡ ಕಣ, ಇದೆಲ್ಲ ಅಷ್ಟೊಂದು ದೊಡ್ಡ ಕಾಮಿಡಿ ಏನಲ್ಲಪ್ಪ ಇದು. ಇಸ್ಕೋಲ್ ಸಂತೋಷ. ಹಾಗೆ ಆಗುತ್ತೆ. ಮುಂದೆ ಹೋಗ್ತಾ ಈ ಚಿತ್ರದ ತಂಡದ ಬಗ್ಗೆ ಒಂದು ಚಿಕ್ಕದಾಗಿ ಮಾತಾಡಬೇಕು. ನಾನು ನಾಯಕಿ ಲಾಸ್ಟ್ ಬರ್ತೀನಿ. ಕಥಾನಾಯಕಿ ಏನಾಗುತ್ತೆ, ಅವ್ರು ಕಾಣಿಸ್ಕೋತಿರ್ತಾರೆ, ಆದರೆ ಅದ್ರ ಹಿಂದೆ ಕೆಲಸ ಮಾಡಿದವರು ಕಾಣಿಸ್ಕೊಂಡಿರಲ್ಲ. ಹಾಗಾಗಿ ಫಸ್ಟು ಅವರನ್ನು ಪರಿಚಯ ಮಾಡ್ಸೋಣ. ಮಗಳು ಸೈಲೆನ್ಸ್, ಗಲಾಟೆ ಮಾಡಿಕೊಡ್ದು. ಸಂಸಾರ ಮಾಡ್ತಾಯಿದ್ದೀನಿ ಸ್ವಾಮಿ. ಓಕೆ, ಏನಾಗುತ್ತೆ, ನಮ್ಮ ಜಗ್ಗೇಶ್ ಅವರ ತಾಯಿಯ ಪಾತ್ರ ಮಾಡಿಸ್ಬೇಕು ಅಂತ. ಜಗ್ಗೇಶ್ ಅವ್ರ ತಾಯಿ ಪಾತ್ರ ಬರುತ್ತೆ ಸಿನಿಮಾದಲ್ಲಿ. ಅದೊಂಥರ ಕ್ಯಾರೆಕ್ಟ್ರು. ನೀವು ಹಿಂದಿನ ಕಾಲದಲ್ಲಿ ಎಂ ವಿ ರಾಜಮ್ಮ ಈ ತರಹದ ಬ್ಲ್ಯಾಕ್ ಆ್ಯಂಡ್ ವೈಟ್ ಯುಗ ಅಂದ್ಕೊಳ್ಳಿ. ಆ ಥರದ್ದು ಒಂದು ವಯಸ್ಸಾದವ್ರನ್ನೇ ಯಾರು ಹುಡ್ಕೋಣ ಅಂತೇಳಿ. ವಯಸ್ಸಾದವ್ರಿಗೆ ಬಂದರೆ ನಮಗೆ ಬೇಕಿರುವಂಥ ಕಾಮಿಡಿಗೆ ತೊಂದರೆ ಆಗುತ್ತೆ, ಬೇಡ. ಒಬ್ಬ ಯೂತ್ ಹುಡುಗಿನ ಹುಡ್ಕೋಣ, ಅದಕ್ಕೆ ನ್ಯಾಯ ಒದಗಿಸುವಂಥ ಕಲಾವಿದೆ ಆಗಿದ್ದರೆ ಆಯಿತು ಅಂತ. ಆಗ ಸಿಕ್ಕರು ಚೈತ್ರ ಕೊಟ್ಟೂರು. ಬನ್ನಿ ಪ್ಲೀಸ್. ಇವರಿಬ್ಬರ ಅಮ್ಮ ಮಗನ ಪ್ರೀತಿ ನೀವು ಥಿಯೇಟ್ರಲ್ಲಿ ನೋಡ್ಬೇಕು ಸ್ವಾಮಿ. ಸರ್ ಖಂಡಿತ. ಆಮೇಲೆ ಆ ಪಾತ್ರಕ್ಕೆ ಆಯಾಮಗಳಿರುತ್ತೆ. ಎಲ್ಲೋ ಅಮ್ಮ ಮತ್ತು ಮಗನ ನಡುವೆ ತಪ್ಪುಗಳಾದರೆ ದೈಹಿಕ, ಅಂದರೆ ನಾವು ಫ್ರೇಮಲ್ಲಿ ತೋರಿಸುವಾಗ ಆ ಇನ್ಸೆಸ್ಚುವಲ್ ಬರ್ಕೊಡೋದು ತಾಯಿ ಮಗನಾಗಿರಬೇಕು ಅಂತ. ಇವರು ಕಲಾವಿದನಾಗಿ ಹಾಗೆ ಕಲಾವಿದನಾಗಿ ಒಂದು ಎರಡೇ ಮಾತು ನಾನು ನಿಲ್ಲಿಸ್ಬಿಡ್ತೀನಿ ಅಂತ. ಎರಡೇ ಮಾತು, ಸ್ವಲ್ಪ ಜಾಸ್ತಿ ಮಾತಾಡ್ತೀನಿ ಅಂತ ಎಲ್ರಿಗೂ ಗೊತ್ತಿದೆ. ಮುಖ್ಯವಾಗಿ ಮೊದಲನೇದಾಗಿ ನಾನು ಕೋವಿಡ್ ಎಲ್ಲ ಮುಗ್ದಿತ್ತು, ಸುಮಾರು ನ್ಯೂಸ್ ಆಗಿತ್ತು, ಸಿಕ್ಕಾಪಟ್ಟೆ ನಂದು ತುಂಬ ಫೇಮಸ್ ಆಗಿದ್ದೆ. ಆದರೆ ಅದರಿಂದ ಹೆಂಗೆ ಹೊರಗೆ ಬರೋದು, ನಿಜವಾದ ಚೈತ್ರ ಕೊಟ್ಟೂರು ಏನು? ಯಾಕಂದರೆ ನಾನು ಕಲಾವಿದೆ, ಪರ್ಸ್ನಲ್ ಲೈಫ್ ಇಸ್ ಡಿಫ್ರೆಂಟ್. ಕಲಾವಿದೆ, ಕಲೆಗೋಸ್ಕರ ಬದುಕ್ತಾರೋಳು, ಅದನ್ನೇ ನಂಬಿರೋಳು, ಅದೇ ಜೀವ, ಅದೇ ಉಸಿರು ಅಂದ್ಕೊಂಡಿರೋಳು. ಹೇಗೆ ಆಚೆ ಬರೋದು ನಾನು, ಹೇಗೆ ಇದನ್ನು ಇದು ಮಾಡೋದು ಅಂದ್ಕೊಂಡಿದ್ದೆ. ಇಲ್ಲ ಸರ್, ನಾನು ನಿಮ್ಮ ಬಗ್ಗೆ ಹೇಳಲೇಬೇಕು ಪ್ಲೀಸ್, ದಯವಿಟ್ಟು. ಬಿಕಾಸ್ ಆ ಸಮಯದಲ್ಲಿ ಫಸ್ಟ್ ನನ್ನ ಎಲ್ಲ ಒಂದು ಇನ್ಸಿಡೆಂಟ್ಸ್ ನಡೆದ ಮೇಲೆ ಗುರು ಸರು ನನ್ನ ಜೊತೆಗಿದ್ರು, ಅವ್ರು ನನಗೆ ಅವಕಾಶ ಕೊಟ್ಟರು, ಕರೆದ್ರು, ಮಾತಾಡಿದ್ರು, ನೀನು ಮತ್ತೆ ಆಚೆ ಬರ್ಬೇಕು ನೀನು ಇದರಿಂದ ಅಂತ ಹೇಳಿದ್ರು. ಇಲ್ಲ ಸರ್, ಸೀರಿಯಸ್ಲಿ, ಬಿಕಾಸ್ ನನ್ನ ಕಲೆ ಅನ್ನೋದು ನನ್ನ ಪ್ರಾಣ, ನನ್ನ ಉಸಿರು. ಸೊ ಅದಕ್ಕೆ ಮತ್ತೆ ಬೆಳಕು ಕೊಟ್ಟರು, ಅದೆಲ್ಲದ್ರಿಂದ ಹೊರಗೆ ಬಂದೆ. ಪಾತ್ರ ಇದು ಅದು ಅಂತ ನೋಡಬೇಡ, ಲೆಕ್ಕ ಮಾಡಬೇಡ, ನೀನು ನಟಿಸು, ಅಭಿನಯಿಸು, ಈ ಪಾತ್ರದಿಂದ ನಿನಗೆ ತುಂಬ ಒಳ್ಳೇದಾಗುತ್ತೆ, ನಿಂಗೆ ತುಂಬ ಚೆನ್ನಾಗಾಗುತ್ತೆ, ತುಂಬ ಮುಖ್ಯವಾದ ಪಾತ್ರ ಇದು ಅಂತ ಹೇಳಿದ್ರು. ನಿಜ ಸರ್. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಮತ್ತೆ ಒಂದು ರೀತಿ ಬೆಳಕು ಕೊಟ್ಟರು ಅಂತ ಹೇಳ್ಬೋದು ಗುರು ಸರು. ಜೊತೆಗೆ ಸೆಟ್ಟಿಗೆ ಬಂದಿದ ತಕ್ಷಣ ಜಗ್ಗೇಶ್ ಸರ್, ಅದಕ್ಕೆ ಮುಂಚೆ ನಾನು ಮೀಟ್ ಮಾಡಿರಲಿಲ್ಲ ಅವ್ರನ್ನ. ಒಂದು ಭಯ ಇತ್ತು ಆ್ಯಕ್ಚುಲಿ, ಯಾಕಂದರೆ ಅವರ ತಾಯಿ ಪಾತ್ರ ಅಂದಾಗ ನಿಜವಾಗ್ಲೂ ಭಯ ಇರುತ್ತೆ, ಅದನ್ನು ಹೇಗೆ ಮಾಡಬೇಕು ಏನು ಅಂತ ಗೊತ್ತಿರಲಿಲ್ಲ. ಸೊ ಹಾಗಾಗಿ ಬಟ್ ಜಗ್ಗೇಶ್ ಸರ್ ವೆರಿ ಕಂಫರ್ಟ್, ವೆರಿ ಕ್ಲೋಸ್.
ತುಂಬ ಸಪೋರ್ಟ್ ಮಾಡಿದ್ರು, ತಮಾಷೆ ಮಾಡ್ತಾಯಿದ್ರು, ನಗಿಸ್ತಿದ್ರು. ತುಂಬ ಖುಷಿ ಆಗ್ತಿತ್ತು ಅವ್ರ ಜೊತೆ ಆ್ಯಕ್ಟ್ ಮಾಡೋದಕ್ಕೆ. ನನಗನ್ಸುತ್ತೆ ಒಂದು ವಿಷಯ, ಜಗ್ಗೇಶ್ ಸರ್ ಇವತ್ತಿಗೂ ಸಹ ಚಾಲ್ತಿಯಲ್ಲಿರೋದು ಮತ್ತು ಹೆಸರುವಾಸಿಯಾಗಿರೋದು, ಇವತ್ತಿಗೂ ಸಹ ಆ ಒಂದು ಶಕ್ತಿನ ಇಟ್ಕೊಂಡಿರೋದು. ಅವರು ಪ್ರೆಸೆಂಟಲ್ಲಿ ಬದುಕ್ತಾರೆ, ಹಿಂದೆ ಇರಲ್ಲ, ಹಿಂದೆ ಏನು ಯೋಚನೆ ಮಾಡಲ್ಲ, ಅಥವಾ ನಾನು ದೊಡ್ಡ ಕಲಾವಿದ, ನಾನು ಹಾಗೆ ಹಿಂಗೆ ಏನೂ ಇಟ್ಕೊಳ್ದೆ ತಲೆಯಲ್ಲಿ ಪ್ರೆಸೆಂಟಲ್ಲಿ ಬದುಕ್ತಾರೆ. ಆ ಕ್ಷಣ ನೀನು ಯಾರು, ನೀನೇನು ಎತ್ತ, ಸೊ ಆ ಕ್ಷಣದಲ್ಲಿ ಬದುಕೋದ್ರಿಂದ ಇವತ್ತಿಗೂ ಸಹ ಇದ್ದಾರೆ. ಸೊ ಇದು ಮುಖ್ಯದ ಅಂಡ್ ಥರ್ಡ್ ಬಂದು ವಿಖ್ಯಾತು. ಸೊ ವಿಖ್ಯಾತವ್ರ ಬಗ್ಗೆ ನನಗೇನೂ ಗೊತ್ತಿರಲಿಲ್ಲ. ಈ ಒಂದು ಸಿನಿಮಾಗೆ ಬಂದಮೇಲೆ ಗೊತ್ತಾಯಿತು, ವೆರಿ ಯಂಗ್ ಏಜಲ್ಲಿ ಈ ಒಂದು ಸಿನಿಮಾನ ತಗೊಂಡು ಮಾಡ್ತಾ ಇದ್ದಾರೆ. ಸೊ ಸುಮಾರು ಜನ ನನಗೆ ಹೇಳಿದ್ದಾರೆ ವಿಖ್ಯಾತ್ ಬಗ್ಗೆ, ಹೀ ಈಸ್ ಮೈ ರೋಲ್ ಮಾಡೆಲ್, ಇನ್ಸ್ಪಿರೇಷನ್ ಅಂತ. ಅಂದರೆ ಅತಿ ಚಿಕ್ಕ ವಯಸ್ಸಲ್ಲಿ ಪ್ರೊಡಕ್ಷನ್ ಮಾಡ್ತಿರೋಂತಹ ಪ್ರೊಡ್ಯೂಸರಲ್ಲಿ ವಿಖ್ಯಾತ್ ನನಗೆ ರೋಲ್ ಮಾಡೆಲ್ ಅಂತ ತುಂಬ ಜನ ಹೇಳಿದ್ದಾರೆ. ನನಗೂ ಸಹ ಅನಿಸಿದೆ, ಸಿನಿಮಾ ಅಂದರೆ ಅವ್ರ ಜೀವ, ಸಿನಿಮಾ ಅಂದರೆ ಅವ್ರ ಪ್ರೀತಿ, ಸಿನಿಮಾ ಅಂದರೆ ಅವ್ರ ಬದುಕು. ಸೊ ಇಂಥ ಒಂದು ಅದ್ಭುತಗಳು ತುಂಬಿರೋಂತಹ ಒಂದು ಸಿನಿಮಾ ಇದು ಅನ್ಬೋದು. ನಾನು ಸಹ ಒಂದು ಅದ್ಭುತ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಮಾಧ್ಯಮದವ್ರಿಗೆ ಒಂದು ರಿಕ್ವೆಸ್ಟು ಸರ್, ಯಾಕಂದರೆ ಯಾರ ಬದುಕನ್ನು ಬೇಕಾದರೂ ಬೆಳಗೋ ಶಕ್ತಿ ಇದೆ, ಅಳಿಸೋ ಶಕ್ತಿ ಇದೆ, ಎಲ್ಲವೂ ಇದೆ ಮಾಧ್ಯಮಕ್ಕೆ. ಸೊ ಹಾಗಾಗಿ ನಿಮ್ಮ ಕೈಯಲ್ಲೇ ಎಲ್ಲವೂ ಇದೆ. ಒಳ್ಳೇದು ಅನಿಸಿದ್ರೆ ಖಂಡಿತ ಪ್ರೋತ್ಸಾಹ ಮಾಡಿ ಯಶಸ್ಸನ್ನ ತಂದುಕೊಡ್ಬೇಕಾಗಿ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಒಂದು ಹಾಡು ಕೇಳಬೇಕಪ್ಪ ನಾನು, ತಗೊಳಪ್ಪ. ಎಮೋಷನ್ಸ್ ಹೋಗ್ಬಿಟ್ಟು ಬಂದ್ವು, ಈ ಕಡೆ ಹೋಗ್ಬಿಟ್ಟು ಹಿಂಗೆ ಬರೋಣ. ಒಂದು ಲೈನ್ ಎಮೋಷನ್ ಹಾಡಿ ಹೇಳಿ. ಎಲ್ಲ ಕೇಳಲಿ ಎಂದು ನಾನು ಹಾಡುವುದಿಲ್ಲ, ಹಾಡುವುದು ಅನಿವಾರ್ಯ ಕರ್ಮ ನನಗೆ. ಮತ್ತು ಇದರ ನಂತರ ಚಿತ್ರದ ಇದರಲ್ಲಿ ಅಪ್ಪನ ಕ್ಯಾರೆಕ್ಟರ್ ಜಗ್ಗೇಶ್ ಸರ್ಗೆ ಅಪ್ಪನ ಪಾತ್ರವಾಗಿ ನಿರ್ವಹಿಸೋಕ್ಕೆ ಅವಿನಾಶ್ ರಮರ್ಶನ ಅಂತ ಬಂದಿಯಾನ. ಅವನು ಎಲ್ಲೋ ಎಣ್ಣೆ ಹೊಡಿತಾ ಕೂತಿಯಾನೆ. ಇಲ್ಲ, ಅವನು ಸಾಕಷ್ಟು ಚಿತ್ರಗಳನ್ನು ನಟಿಸಿದ್ದಾನೆ. ತುಂಬ ಒಳ್ಳೆ ಹುಡುಗ, ತುಂಬ ಒಳ್ಳೆ ಕಲಾವಿದ. ನಾಳೆ ನಾನು ಹೇಳ್ತೀನಿ, ಇವರ ಭವಿಷ್ಯ ಚೈತ್ರ ಕೊಟ್ಟೂರ ಕಲಾವಿದೆಯಾಗಿ ಜಗ್ಗೇಶ್ ಅವರ ತಂದೆಯ ಪಾತ್ರ ಮಾಡಿದಂಥ ಅವಿನಾಶ್ ರಮರ್ಶನ ತುಂಬ ಬ್ಯುಸಿ ಆಗ್ತಾರೆ. ಈಗಲೇ ಹೇಳ್ತೀನಿ ನೋಡಿ, ಯಾಕೆಂದರೆ ನನಗೆ ನಮ್ಮ ಡ್ರೈವರ್ ರೇಗಿಸ್ತಾ ಇದ್ದ, ಸಾರ್ ನೀವು ಕೈ ಹಾಕಿದ್ಮೇಲೆ ಬಿಡಿ ಸರ್, ನೀವು ಯಾರ ಮೇಲೆ ಕೈ ಇಡ್ತೀರೋ ಅವ್ರು ಗೆದ್ದುಬಿಡ್ತಾರೆ ಅಂತ. ಇವನೇನು ಯಜ್ಞಶೆಟ್ಟಿ ಅಂದ್ಕೊಂಡು ಹೇಳ್ತೀಯಾನ, ಧನಂಜಯ ಅಂದ್ಕೊಂಡು ಹೇಳ್ತೀಯಾನ, ತಪ್ಲ ನಾಣಿ ಅಂದ್ಕೊಂಡು ಹೇಳ್ತೀಯಾನ, ವಾಟ್ ಎವರ್. ಸೊ ಅವ್ರಿಗೆ ಒಳ್ಳೆಯ ಭವಿಷ್ಯವನ್ನು ಕಟ್ಟಿಕೊಡುವ ಚಿತ್ರವಾಗಲಿದೆ ನಮ್ಮ ರಂಗನಾಯಕ ಅಂತ ಹೇಳ್ಕೊಳ್ಳೋಕ್ಕೆ ನಮ್ಗೆ ಹೆಮ್ಮೆ ಇದೆ. ಮತ್ತು ಆತ ಬಂದಿಲ್ಲ ಇವತ್ತು. ಹಾಗೆ ಮತ್ತಿನ್ನು ರಚಿತಾ ಕರೆಸ್ತೀನಿ ಒಂದು ನಿಮಿಷ ಮೇಲೆ. ರಚಿತಾ ಬರಬೇಕು ನೀವೀಗ, ಪ್ಲೀಸ್ ಕಮ್. ಈಕೆ ಕನ್ನಡದ ಹುಡುಗಿ, ಸಕಲೇಶ್ಪುರದ ಹುಡುಗಿ. ಈಕೆ ಟಿ ವಿ ಮತ್ತು ಕನ್ನಡದ ಕ್ಷೇತ್ರದಲ್ಲಿ ಮಾಡ್ತಾ ಇರ್ತಾರೆ. ಆಮೇಲೆ ತಮಿಳಲ್ಲಿ ತುಂಬ ಪಾಪ್ಯುಲರ್ ಆಗ್ತಾರೆ. ತಮಿಳ್ನಾಡಲ್ಲಿ ಅವ್ರದ್ದು ಸರವಣನ್ ಮೀನಾಕ್ಷಿ ಅಂತ, ನಾಮ್ ಇರುವರ್ ನಮಕಿರುವರ್ ಅಂತ ಸೀರಿಯಲ್ಗಳಲ್ಲಿ, ಇದರಲ್ಲಿ ಬಿಗ್ ಬಾಸ್ ಇದರಲ್ಲೆಲ್ಲ ಕಾರ್ಯಕ್ರಮ ನಿರ್ವಹಿಸ್ತಾ ತುಂಬ ದೊಡ್ಡ ಯಶಸ್ಸನ್ನ ಗಳಿಸ್ತಾರೆ. ಆಮೇಲೆ ನನಗೆ 2ನೇ ಸಲ ಅಂತ ಒಂದು ಚಿತ್ರ ಮಾಡಿದ್ದೆ. ಅದರಲ್ಲಿ ಆ ಟೈಮಲ್ಲಿ ಈಕೆ ಹೀರೋಯಿನ್ ಮಾಡಿಸ್ಬಹುದು ಅಂತ ಅಂದ್ಕೊಂಡು ಅಪ್ರೋಚ್ ಮಾಡಿದಾಗ ತುಂಬ ಬ್ಯುಸಿ ಇದ್ರು ಆಕೆ. ಇಲ್ಲ, ನನಗೆ ಡೇಟ್ಸ್ ಹೊಂದಾಣಿಕೆ ಮಾಡೋಕ್ಕೆ ಕಷ್ಟ ಆಗುತ್ತೆ ಸರ್, ಸಿನಿಮಾ ಆಮೇಲೆ ತೊಂದರೆ ಆಗಬಾರ್ದು ಅಂತ ಹೇಳಿ ಮಾಡೋಕ್ಕಾಗಿಲ್ಲ. ದೆನ್ ಆಮೇಲೆ ಡಿಸೈಡ್ ಮಾಡಿ ಈ ಚಿತ್ರಕ್ಕೆ ನಾಯಕಿಯಾಗಿ ನೀನೇ ಮಾಡಿಕೊಡ್ಬೇಕಮ್ಮ ಅಂತ ಹೇಳಿ ಶಿ ಕೇಮ್ ಆ್ಯಂಡ್ ಶಿ ಡಿಡ್ ಎ ವಂಡರ್ಫುಲ್ ಜಾಬ್. ಆ ನಾಯಕಿಯ ಪಾತ್ರ ಅದು ಕನ್ನಡದ ಹುಡುಗಿ, ಕನ್ನಡದ ಚಿತ್ರವಾಗಿರೋದ್ರಿಂದ ಅದಕ್ಕೆ ಇರುವಂತಹ ತೂಕವನ್ನು ತೂಗಿಸೋದು. ಯಾಕೆಂದರೆ ಜಗ್ಗೇಶ್ ಸರ್ ಜೊತೆ 100+ ಫಿಲಮ್ಗಳು, ಹೆಚ್ಚು ಕಮ್ಮಿ 150 ಹತ್ರ ಬಂದ್ಬಿಡ್ತು ಅನ್ಸುತ್ತೆ. 150 ನನಗೆ ಕೊಡ್ಬೇಕಣ್ಣ, ಇವ್ರು ಕೊಟ್ಬಿಟ್ಟಿರ. ಆಮೇಲೆ ಯಾರಿಗಾರು ಕೊಟ್ಟು ಸಂತೋಷ ಆನಂದರಾಮಕ್ಕೆ ಕೊಡೋಂಗಿಲ್ಲಣ್ಣ. ತಮಾಷೆಗೆ. ಓಕೆ, 150 ಹತ್ರ ಅಷ್ಟರಲ್ಲಿ ಬೇಕಾದಷ್ಟು ನಾಯಕಿರು ಬಂದು ಹೋಗಿರ್ತಾರೆ, ಅದ್ಭುತ ನಾಯಕಿರು ಬಂದು ಹೋಗಿದ್ದಾರೆ. ಇದರಲ್ಲಿ ಗುರುತಿಸ್ಕೊಳ್ಳುವಂಥ ಪಾತ್ರವಾಗುತ್ತಮ್ಮ, ತುಂಬ ಒಳ್ಳೆ ಇದು ಕೂಡ. ನೀನು ಆಲ್ರೆಡಿ ಅಲ್ಲಿ ಇದರಲ್ಲಿ ಕನ್ನಡದಲ್ಲಿ ಮನೆ ಮಾತಾಗುವಂತಹ ಪಾತ್ರವಾಗಲಿ ಅಂತ ಹೇಳಿ ಕರೆಸಿದ್ದು. 1-2 ನಿಮಿಷ. ಎಲ್ರಿಗೂ ನಮಸ್ಕಾರ. ಸೊ ಫಸ್ಟ್ ಕೇಳ್ತಾ ಇದ್ರು ಕನ್ನಡ ಬರುತ್ತಲ್ವಾ ಅಂತ. ಕನ್ನಡ ಹುಡುಗಿ ಹತ್ರ ಕನ್ನಡ ಬರುತ್ತಾ ಅಂತ ಕೇಳಿದ್ರೆ ನನಗೆ ಆಶ್ಚರ್ಯ ಆಗ್ತಾ ಇದೆ, ಅಷ್ಟು ಬೇಗ ಮರ್ತೋಗ್ಬಿಟ್ಟಿದ್ದಾರಾ ಅಂತ. ಸೊ ಸರ್ ಹೇಳಿದ ಹಾಗೆ ತಮಿಳಲ್ಲಿ ಒಂದು ಸ್ವಲ್ಪ ಫೇಮಸ್ ಆಗಿದ್ದೀನಿ ನಿಜ, ಆದರೆ ಕನ್ನಡನ ಮರ್ತಿಲ್ಲ. ಸೊ ಬಹಳಷ್ಟು ಜನ ಹೇಳಿದ್ದಾರೆ ಸರ್ಗೆ ನನ್ನ ಪಾತ್ರ ಚೂಸ್ ಮಾಡಬೇಕಾದ್ರೆ, ಅಯ್ಯೋ ಯಾಕೆ ಸೀರಿಯಲ್ ಆ್ಯಕ್ಟ್ರೆಸ್ ಅಥವಾ
ತಮಿಳಲ್ಲಿ ಮಾಡ್ತಾ ಇರೋ ಹುಡುಗಿನ ಹಾಕ್ತಾ ಇದ್ದೀರಾ ಅಥವಾ ಸ್ಮಾಲ್ ಸ್ಕ್ರೀನಿಂದ ಕರ್ಕೊಂಬಂದು ಹಾಕ್ತಾ ಇದ್ದೀರಾ, ಬೇರೆ ನಾಯಕ ನಟಿಯರು ಎಷ್ಟೋ ಜನ ಇದ್ದಾರಲ್ಲ ಚೂಸ್ ಮಾಡ್ಬೋದು ಅಂತ. ಬಟ್ ಆ ಎಲ್ಲ ಬ್ಯಾರಿಯರ್ಸ್ನು ಬ್ರೇಕ್ ಮಾಡಿ ಗುರು ಸರ್ ನನ್ನನ್ನು ಚೂಸ್ ಮಾಡಿದ್ದಕ್ಕೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಗುರು ಸರ್. ಸರ್ ಥ್ಯಾಂಕ್ ಯು ಸರ್. ಇಲ್ಲ ಅದು ಹೇಳಿದ್ನ ಅದು ಇಲ್ಲ ನಾ ಹೇಳಿಲ್ಲ. ಅದೇ ಹೇಳ್ದಲ್ಲ, ನನ್ನ ಮಗಳು ಬರ್ತಾಳೆ ದೊಡ್ಡಮ್ಮನ ಪರಿಚಯ ಮಾಡ್ಸೋಕ್ಕೆ ಅಂತ. ನೋಡೋದು ದೊಡ್ಡಮ್ಮ ರಿಜಿಸ್ಟರ್ಲಿ ಇಲ್ಲ, ಅದು ಒಂದು ಕ್ಯೂಟ್ನೆಸ್ ಅಂತ, ಆ ಪಾತ್ರಕ್ಕೆ ಒಂದು ಕ್ಯೂಟ್ನೆಸ್ ಇರುತ್ತೆ. ಜಗ್ಗೇಶ್ ಸರ್ ನಿರ್ವಹಿಸಿರುವಂಥ ರಂಗನಾಯಕನ ಪಾತ್ರ, ಆತ ಎಲ್ಲೋ ಕಳೆದು ಹೋಗ್ತಾರೆ. ಆ ಪಾತ್ರ ಕಥೆ ನೋಡಿದಾಗ ಗೊತ್ತಾಗುತ್ತೆ, ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಅದನ್ನು ತುಂಬ ನೀಟಾಗಿ ಹ್ಯಾಂಡಲ್ ಮಾಡ್ಬೇಕು ಆ ಪಾತ್ರನ, ಇಲ್ಲ ಚೀಪ್ ಆಗಿಬಿಡುತ್ತೆ ಅಂತ. ಚೀಪಾಗಿ ಬಿಡ್ಕೂಡ್ದು ನಾಯಕಿಯ ಪಾತ್ರ, ಅದು ಘನತೆ ಇರುವಂಥ ಪಾತ್ರ ಅಂಥೇಳಿ ಅದನ್ನು ತುಂಬ ಚೆನ್ನಾಗಿ ನಿರ್ವಹಿಸ್ಕೊಟ್ಟಿದ್ದೀರಿ. ಥ್ಯಾಂಕ್ ಯು. ಅದು ಪೇಮೆಂಟು ಕೊಟ್ಟಿದ್ದಾರಲ್ಲ, ಬನ್ನಿ ಕೂತ್ಕೊಳ್ಳಿ. ನಾನು ಜೋಕ್ ಮಾಡ್ತಿರ್ತೀನಿ, ಇವರು ಮಾಡಿರೋ ಎಪಿಸೋಡ್ಸ್ಗಳು ಲೆಕ್ಕ ತೆಗೆದ್ರೆ ಫಸ್ಟು ಇವ್ರ ಮನೇಲಿ ಇಡಿ ರೈಡ್ ಆಗೋದು. ಜೋಕ್ ಪ್ಲೀಸ್ ಕೊಡಿ. ಥ್ಯಾಂಕ್ ಯು. ಇಲ್ಲ ಬಟ್ ಏನು ಸೊ ಹಾಗಾಗಿ ಅವ್ರು ನನ್ನನ್ನು ಚೂಸ್ ಮಾಡಿದ್ದಕ್ಕೆ ಫಸ್ಟ್ ಆಫ್ ಆಲ್ ನಾನು ಬ್ಲೆಸ್ಡ್ ಅಂತಾನೆ ಹೇಳ್ಬೋದು. ಯಾಕಂದರೆ ಸಾಕಷ್ಟು ತಮಿಳಲ್ಲಿ ಆಫೀಸ್ ಬರುತ್ತೆ, ಬಟ್ ಕನ್ನಡದಲ್ಲಿ ಬರೋದು ಸ್ಪೆಷಲ್ ಅಲ್ವಾ. ನನಗಿನ್ನೂ ಒಂದು ಸ್ವಲ್ಪ ಖುಷಿ, ಅಲ್ಲಿಂದ ಬಂದು ಇಲ್ಲಿಂದ ಅಲ್ಲಿಗೆ ಹೋಗಿ ಅಲ್ಲಿಂದ ಮತ್ತೆ ಇಲ್ಲಿ ಕರೆಸಿ ನನ್ನನ್ನು ಆ್ಯಕ್ಟ್ ಮಾಡಿಸ್ತಿದ್ದಾರೆ ಅಂತ ಹೇಳಬೇಕಾದ್ರೆ ಇನ್ನೊಂದು ಸ್ವಲ್ಪ ಖುಷಿ. ಆ್ಯಂಡ್ ತುಂಬಾ ಖುಷಿ ಆಗ್ತಾ ಇದೆ ಈ ಮೂವಿಲಿ ಮಾಡೋದಕ್ಕೆ. ಆ್ಯಂಡ್ ಜಗ್ಗೇಶ್ ಸರ್ ಬಗ್ಗೆ ಹೇಳಬೇಕು ಅಂತ ಅಂದರೆ ಫಸ್ಟ್ ಓಕೆ ಜಗ್ಗೇಶ್ ಸರ್ ಕಾಂಬಿನೇಷನ್ ಸೀನ್ಸ್ ಮಾಡ್ತಾ ಇದ್ದೀವಿ. ಸರ್ ಸ್ಪಾಂಟೇನಿಟಿ ಇದೆಯಲ್ಲ, ನಾವು ಒಂದೊಂದು ಡೈಲಾಗ್ಸ್ ಕೌಂಟರ್ ಡೈಲಾಗ್ಸ್ ಮಾಡಬೇಕಾದ್ರೆ ಒಂದು ಸೀನ್ ಪೇಪರಲ್ಲೇ ಬೇರೆ ಏನೋ ಇದೆ, ನಾವು ಮಾತಾಡ್ತಾ ಕಂಟಿನ್ಯೂಟಿಯಾಗಿ ಸ್ಪಾಂಟೇನಿಟಿ ಬೇರೆ ಯಾವುದೋ ಒಂದು ಪೀಕ್ಗೆ ಆ ಸೀನ್ ತೊಗೊಂಡು ಹೋಗಿದ್ದಾರೆ. ಸೊ ಬಹುಶಃ ನೀವು ಫಿಲಮ್ ರಿಲೀಸ್ ಆದಮೇಲೆ ನೋಡ್ತೀರಾ, ಬಿಕಾಸ್ ಈ ವೊಕ್ಯಾಬ್ಯುಲರಿ ಮಾತ್ರನೇ ಈ ಫಿಲಮ್ ಫುಲ್ಲು ಹಿಟ್ ಆಗುತ್ತೆ ಅಂತ ಹೇಳ್ಬೋದು. ಬಿಕಾಸ್ ಅಷ್ಟು ಅದ್ಭುತವಾಗಿದೆ, ಒಂದೊಂದು ಸೆಂಟೆನ್ಸ್ ಆಗಿರ್ಬೋದು, ಒಂದೊಂದು ವರ್ಡ್ಸ್ ಆಗಿರ್ಬೋದು, ಅಥವಾ ಒಂದೊಂದು ಪದ ಆಗಿರ್ಬೋದು, ಎಲ್ಲ ಅಷ್ಟೊಂದು ಅದ್ಭುತವಾಗಿ ಬಂದಿದೆ. ಸೊ ನಾನು ತುಂಬ ಎಂಜಾಯ್ ಮಾಡಿದ್ದೀನಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು ಪ್ಲೀಸ್. ಎಸ್ ಹೌದಾ ಅಣ್ಣ, ಸಾಕಂಡ್ರೆ ಓಕೆ. ಇಲ್ಲ ಕೂಲ್. ಅಲ್ಲ ಆ್ಯಕ್ಚುಲಿ ನಾಯಕ ನಾಯಕಿ ಜಾಸ್ತಿ ಮಾತಾಡಬೇಕಾಗತ್ತೆ. ಕೆಲವು ನನ್ನ ಜವಾಬ್ದಾರಿ ಇದೆ, ಆ್ಯಂಕರ್ ಆಗಿ ಎಲ್ಲನ್ನ ನಿಲ್ಸ್ಕೊಳ್ಳೇಬೇಕಿದೆ, ತಪ್ಪುಗಳಾಗಬಾರ್ದು ಅನ್ನೋ ಕಾರಣಕ್ಕೆ ಜಗೇಶನ್ನ ಲಾಸ್ಟಲ್ಲಿ ಕರಿತೀನಿ. ಯಾಕೆಂದರೆ ಅವರು ಇವತ್ತಿನ ನಾಯಕರು. ಜಗೇಶ್ ಸರ್ ಫಸ್ಟು, ಸೆಕೆಂಡು ಅನೂಪ, ಥರ್ಡ್ ನಾನು. ಓಕೆ, ಇಲ್ಲಿ ಮುಖ್ಯವಾಗಿ ಒಂದು ಹೇಳಬೇಕು ನಾನಿಲ್ಲಿ, ಈ ಕಾಂಬಿನೇಷನ್ ಜಗೇಶ್ ಸರ್ ಮತ್ತು ನಾನು ವರ್ಕ್ ಮಾಡಿರುವಂತಹ ಮಠ ಎದ್ದೇಳು ಮಂಜುನಾಥ ಫಾಲೋ ಮಾಡಿದಂತಹ ಝೀ ಸ್ಟುಡಿಯೋಸ್ ಆ ಬಿಸ್ನೆಸ್ನ ಗಮನಿಸ್ತಾ ಬರ್ತಾರೆ. ಅವರು ವರ್ಲ್ಡ್ ವೈಡ್ ನಾವು ಕೊಲಾಬ್ರೇಟ್ ಆಗ್ತೀವಿ ನಿಮ್ಮ ಜೊತೆ ಅಂತ ವಿಖ್ಯಾತ್ ಜೊತೆ ಕೈ ಜೋಡಿಸ್ತಾರೆ. ಝೀ ಸ್ಟುಡಿಯೋಸ್, ಅಲ್ಲಿನ ಝೀ ಸ್ಟುಡಿಯೋಸ್ಗೆ ಸಂಬಂಧಪಟ್ಟ ರಾಘವೇಂದ್ರ ಹುಣಸೂರ್, ಲಕ್ಷ್ಮಿ ಮೇಡಮ್ ಮತ್ತು ಅಕ್ಷಯ್, ಇವರೆಲ್ಲರಿಗೂ ನಾನು ಇಲ್ಲಿಂದನೇ ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಇದೇ ಅವಕಾಶ ಬಳಸ್ಕೊಂಡು. ಓಕೆ, ಇದು ಝೀ ಸ್ಟುಡಿಯೋಸ್ ವರ್ಲ್ಡ್ ವೈಡ್ ಹಂಚಿಕೆ. ಏಕಕಾಲಕ್ಕೆ ಬರೀ ಕರ್ನಾಟಕ ಮಾತ್ರ ಅಲ್ಲ, ಭಾರತ ಮಾತ್ರ ಅಲ್ಲ, ಪ್ರಪಂಚಾದ್ಯಂತ ನಮ್ಮ ಚಿತ್ರ, ಕನ್ನಡದ ಚಿತ್ರ ರಂಗನಾಯಕ ಬಿಡುಗಡೆ ಆಗ್ತಾ ಇದೆ. ಕೊಡೋ ಚಪ್ಪಾಳೆ, ಟೈಮಿಂಗ್ ಮಿಸ್ ಮಾಡ್ಬೇಡಕಣಲ್ಲ. ಅಲ್ಲ ಬೇರೆಯವರು ಸುಮ್ಮನೆ ಇರಲ್ಲ, ನೋಡಿ ಏನು ಸುಮ್ಮನೆ ಇದ್ದಾರೋ ಏನೋ. ಓಕೆ, ಯಾರು ಬೇಕಾದ್ರೂ ಎತ್ಕೋಬೋದು ಲೀಡ್ನ. ಎಸ್ ರೈಟ್. ಆಮೇಲೆ ಮತ್ತೆ ಇಲ್ಲಿ ಹೇಳಬೇಕಾಗಿರೋ ಇಬ್ಬರು ಅಣ್ತಮ್ಮಂದ್ರೆ ಹೇಳಬೇಕು, ನಾಗೇಶ್ ಮತ್ತು ಪ್ರಶಾಂತ್. ಅವರು ಜೊತೆಲೇ ಇದ್ದು ವಿಖ್ಯಾತನ ಬೆಂಬಲವಾಗಿ ನಿಂತ್ಕೊಂಡು ಸಿನಿಮಾನ ಇಲ್ಲಿವರೆಗೂ ಕಟ್ಟಕ್ಕೆ ಸಹಕಾರ ಕೊಟ್ಟಿದ್ದಾರೆ ಸ್ವಾಮಿ. ಅದು ನಿಜ, ಯಾಕೆ ನಾನು ನೋಡ್ತಾ ಇದ್ದೀನಿ, ತಮಾಷೆ ಅಲ್ಲ, ಸುಮ್ಮನೆ ಯಾರೋ ಹೊಗಳು ಬಿಡೋದು ಅಂತಿಲ್ಲಪ್ಪ, ಅದು ಅನುಭವಿಸಿರೋ ಯಾತನೆ. ಒಂದು ಸಿನಿಮಾ ಅಂತಿದ್ದ ಹಾಗೇನೆ ನಮಗೇನಾಯಿತು, ಕರೋನಾ ಎಲ್ಲ ಬಂತು ಮಧ್ಯದಲ್ಲಿ, ಕರೋನಾ ಎಲ್ಲ ಒದ್ದಾಡ್ಕೊಂಡಿದ್ದೀವಿ, ಅದೆಲ್ಲ ದಾಟ್ಕೊಂಡು ಇಲ್ಲಿವರೆಗೂ ಬರೋಕ್ಕೆ ತುಂಬ ಕಷ್ಟಗಳು ಪಟ್ಟು ಅದನ್ನು ಹೀಗೆ ಬರಬೇಕು ಸಿನಿಮಾ ಅಂತ ಹೇಳಿ ಕಟ್ಟಿರುವಂಥ ಸಿನಿಮಾ. ನಾಗೇಶ್ ಮತ್ತು ಪ್ರಶಾಂತ್ ಅವ್ರಿಗೆ ಮತ್ತೊಮ್ಮೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಈ ಹಂತದಲ್ಲಿ. ಮತ್ತು ಈ ಚಿತ್ರದ ಮುಖ್ಯವಾಗಿ ಅದಕ್ಕಿಂತ ಮುಂಚೆ ಇನ್ನೊಂದಿದೆ, ನನ್ನ ಕೇಳ್ತಿದ್ರು ಯಾರ್ಯಾರು ಎಷ್ಟಿದೆ ಬಡ್ಜೆಟ್ಟು ಅಂತ, ಸಿನಿಮಾ ಬಡ್ಜೆಟ್ ಎಷ್ಟು ಬರುತ್ತೆ ಅಂತ. ನನ್ನ ಚಿತ್ರಗಳು ಯೂಶ್ವಲಿ ಮಠ ಆಗಲಿ ಅಥವಾ ಎದ್ದೇಳು ಮಂಜುನಾಥ ತುಂಬ ಚಿಕ್ಕ ಬಡ್ಜೆಟ್, ಇದು ದೊಡ್ಡ ಬಡ್ಜೆಟ್, ತುಂಬ ದೊಡ್ಡ ಬಡ್ಜೆಟ್. ಬಡ್ಜೆಟ್ ಏನು ಅಂತ ಎಲ್ಲರಿಗೂ ಗೊತ್ತಿದೆ, ಸಿನಿಮಾಗಳಲ್ಲಿ ಕಾಣುತ್ತೆ. ಯಾಕೆಂದರೆ ದೊಡ್ಡ ಸೆಟ್ ಹಾಕಬೇಕಾಗತ್ತೆ. ಯಾಕೆಂದರೆ ಒಂದೇ ಮಂಜುನಾಥ ಮಾಡೋದು 8x10 ಅಂದ್ಬಿಟ್ಟು ನೆಕ್ಸ್ಟ್ ಒಂದು ಫ್ರಿಡ್ಜಲ್ಲಿ ಮಾಡ್ಬಿಡೋಕ್ಕಾಗಲ್ಲ. ಸೊ ಅದಕ್ಕಿಂತ ಏನೋ ಬೇರೆ ಮಾಡಬೇಕಾಗತ್ತೆ. ನಾನು ರವಿಚಂದ್ರನ್ ಅವ್ರಿಗೆ ಹೇಳಿದ್ದೆ, ನೆಕ್ಸ್ಟ್ ಏನು ಮಾಡೋಣ ಅಂತೀನಿ, ಚಿಕ್ಕದಾಗೇನೋ ಹುಡುಕ್ತಾ ಇದ್ದೀನಿ, ಒಂದು ಫ್ರಿಡ್ಜಲ್ಲಿ ಮಾಡೋಣ ಅಂತಿದ್ದೀನಿ ಸರ್ ಅಂತಂದಿದ್ದೆ. ಬಟ್ ಆ ರೇಂಜ್ಗೆ ನಾವು ಮಾಡೋಕ್ಕಾಗಲ್ಲ. ಮತ್ತು ಅದನ್ನು ಕ್ವಾಲಿಟಿಯನ್ನು, ರೇಟ್ಸ್ನ, ಮಾರ್ಕೆಟ್ನ ಎಲ್ಲವನ್ನು ಮ್ಯಾಚ್ ಮಾಡಬೇಕು ಅಂತೇಳಿ ದೊಡ್ಡ ಬಡ್ಜೆಟ್ ಚಿತ್ರವಾಗುತ್ತೆ ಇದು.
ಮತ್ತು ಯಾರ್ಯಾರು ಅಭಿನಯಿಸಿದ್ದಾರೆ ಒಂದು ಪ್ರೋಮೋ ಹಾಕ್ಬೋದಾ ಉದಯ್? ಅದರಲ್ಲಿ ನಮ್ಮ ಚಿತ್ರದಲ್ಲಿ ತಮಾಷೆಗೆ ಬನ್ನಿ ಈ ಕಡೆ ಹಾಡು, ಕನ್ನಡದ ಮೊದಲ ಹಾಡು ದೊಡ್ಡ ಮಟ್ಟದ ಯಶಸ್ಸಾಗಿದೆ. ಅದನ್ನು ಯಾರೆಲ್ಲ ಹಾಡಿದ್ದಾರೆ ಸಹ ಕಲಾವಿದರು, ಒಂದಿಬ್ಬರು ಕ್ಲಿಪ್ ನೋಡೋಣ. ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ದೇವೇಂದ್ರ ರೆಡ್ಡಿ ಅವರು ನಮ್ಮ ಮುಹೂರ್ತದ ಕಾರ್ಯಕ್ರಮದಲ್ಲಿ ಮತ್ತು ಎಲ್ಲ ಜೊತೆಲಿ ಇದ್ದು ಸಿನಿಮಾವನ್ನು ಕಟ್ಟುವಂತಹ ಪ್ರಯತ್ನ, ಮತ್ತು ಸುಪ್ರೀತ್ ಮತ್ತು ತಂಡ ಅವರ ಸಹಕಾರಗಳು ಸಿನಿಮಾನ ಇಲ್ಲಿವರೆಗೂ ಕಟ್ಟಕ್ಕೆ ಸಾಧ್ಯವಾಗಿದೆ ಅಂತ ಒಂದು 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 ಅವ್ರನ್ನೆಲ್ಲ ನೆನೆಸ್ಕೊಳ್ಳೋಣ ಫಸ್ಟ್ ಟೈಮ್ ಅಂತ ಹೇಳಿ. ನಂತರ ಒಂದು ಇವತ್ತೇ ಯಾಕೆ ಅಂತ ಸಾಂಗ್ನ ಬಿಡ್ಬೋದಿತ್ತು. ಇವತ್ತೇನೋ ಫೆಬ್ರವರಿ ಇವತ್ತು 15 ಫೆಬ್ರವರಿ 15ನೇ ತಾರೀಕು ಯಾಕೆ ಅಂತ ಒಂದು ಚಿಕ್ಕದಾಗಿ ಹೇಳೋದಾದರೆ, ಫೆಬ್ರವರಿ 10ನೇ ತಾರೀಕು ಮಠ ಅನ್ನುವ ಚಿತ್ರ 18 ವರ್ಷ ಪೂರೈಸಿ ವಯಸ್ಕನಾಗಿದೆ, ದೊಡ್ಡನಾಗಿದೆ. ನಾನು ಹೇಳಿದೆ ಅದಕ್ಕೆ ಮುಂಚೆ ಹಾಕೋಣ ಬೇಡ 18 ವರ್ಷ ಆಗಲಿ, ವಯಸ್ಕಾಗಲಿ, ಅದು ವಯಸ್ಸಿಗೆ ಬರಲಿ, ಆಮೇಲೆ ನಮ್ಮ ಸಾಂಗ್ ಬಿಡೋಣ ಅಂತ ಅನ್ನೋದು. ಅದಾದಮೇಲೆ ಮತ್ತು ಗೊತ್ತಿರಲಿ, ಎಷ್ಟೋ ಜನ ಎಲ್ಲರೂ ಈಗೇನಾಯಿತು ಅಂತಂದರೆ ಇವ್ನು ಕುಡಿತಾನೆ ಅದು ಇದು ಅಂತೆಲ್ಲ ಬಗ್ಗೆ ಒಂದಷ್ಟೆಲ್ಲ ಬರೀತಿದ್ರು. ನಾನೇ ಹೇಳ್ಕೊತಿದ್ದೆ, ಹೆಮ್ಮೆಯಿಂದ ಹೇಳ್ಕೊತಿದ್ದೆ. ನಾನು ಇವತ್ತು ಡ್ರಿಂಕ್ಸ್ ಬಿಟ್ಟು 100 ದಿನ ಆಯಿತು. ನಿಜಲ್ಲ, ಚಪ್ಪಾಳೆ ಹೊಡಿಬೇಡ್ರಪ್ಪ ಇಲ್ಲಿ, ಅವ್ರಿಗೆ ರಾಂಗ್ ಮೆಸೇಜ್ ಹೋಗುತ್ತೆ ನೋಡಿ, ಅಲ್ಲಿ ಹೆಂಗೆ ಚಪ್ಪಾಳೆ ಹೊಡೆದು ಸುಮ್ಮನಿರಿ ಅಂತಾರೆ. ಎಣ್ಣೆ ಮೇಲಿನ ಪ್ರೀತಿ ಹೋಗಿಲ್ಲ, ಎಣ್ಣೆ ಹೋಗಿದೆ. ಅದು ರಂಗನಾಯಕ ರಿಲೀಸ್ ಮಾಡಿ ಜನರು ಖುಷಿಪಟ್ಟು ಆನಂದಪಟ್ಟ ದಿನ ಖಂಡಿತ ನೋಡೋಣ. ಜಗಣ ಏನು ಹೇಳ್ತಾರೆ ಇದು ಬರೋಣ. ಮತ್ತು ಸಾಕಷ್ಟು ಇಲ್ಲಿ ಕೆಲಸ ಮಾಡಿದಂಥ ಒಂದಿಬ್ಬರನ್ನ ಪರಿಚಯ ಮಾಡಿಸ್ಲೇಬೇಕು. ನಾನು ಆರ್ಟ್ ಡೈರೆಕ್ಟ್ರು ಕುಲಕರ್ಣಿ ಅವ್ರನ್ನ ಒಂದು ನಿಮಿಷ ಬನ್ನಿ. ಸೀನಿಯರ್ ಅವರು ಗಾಂಧಿನಗರದಲ್ಲಿ ಸಾಕಷ್ಟು ದೊಡ್ಡ ದೊಡ್ಡ ಸೆಟ್ಗಳನ್ನ ಕೆಲಸ ಮಾಡೋದು. ಬಲೀಸ್ಕಮ್ ತುಂಬ ಶ್ರಮಜೀವಿ. ಒಂದು ಅರಮನೆ ಸೆಟ್ ಬೇಕಾಗತ್ತೆ. ನಮಗೇನಾಗುತ್ತೆ, ಕರೋನಾ ಸಮಸ್ಯೆಗಳಿರುತ್ತೆ. ನಾವು ಅದು ಫಸ್ಟ್ ಅಂದ್ಕೊಂಡಿದ್ದು ರಾಮೋಜಿರಾವ್ ಹೋಗ್ಬಿಟ್ಟು ಶೂಟ್ ಮಾಡ್ಬರೋಣ ಅಂತ ನಾನು ವಿಕೇತೆಲ್ಲ ಪ್ಲ್ಯಾನ್ ಮಾಡೋದು. ಬಡ್ಜೆಟು ಸ್ವಲ್ಪ ಜಾಸ್ತಿ ಆಗ್ತಿತ್ತು, ಆದ್ರೂ ಪರವಾಗಿಲ್ಲ ಹೊಟ್ಬೋಣ ಅಂತ ಹೇಳಿ ಡಿಸೈಡ್ ಮಾಡಿಕೊಂಡು ಆಮೇಲೆ ಇಲ್ಲೇ ಸೆಟ್ ಹಾಕ್ಬೋದು ಸರ್ ಅಂತ ವಿಕೇತ್ ಅಂದರು. ಬಡ್ಜೆಟ್ ಜಾಸ್ತಿ ಆಗುತ್ತಲ್ಲ, ಪರವಾಗಿಲ್ಲ ಸರ್ ನೀವು ಹೇಳಿ, ಆದರೆ ಬೆಂಗಳೂರಲ್ಲೇ ಮಾಡೋಣ ಅಂತ. ಸರಿ, ಸೆಟ್ ಹಾಕಬೇಕು. ಹಾಕಿದ್ಮೇಲೆ ಒಂದು 50-60 ದಿನ ಶೂಟ್ ಮಾಡಿದ್ಮೇಲೆ ಕಿತ್ತಾಕ್ಬಿಡ್ಬೇಕು ಅದನ್ನು. ಏನು ಸಿಗಲ್ಲ, ಒಂದು 5-6 ಲೋಡ್ ಹೋಗುತ್ತಷ್ಟೇ. ನಮ್ಮ ಸೆಟ್ಟಾಯಿತು ಅಂತ ಲಾರಿಗಳು ಹೋಗ್ತಾ ಇರುತ್ತೆ. ಇಲ್ಲ ಸರ್ ನಾನು ಮಾಡಿಕೊಡ್ತೀನಿ ಅಂತ ಹೇಳಿ ಅದಕ್ಕೊಂದು ವಿಶೇಷವಾದ ಸಿನಿಮಾ ನೋಡಿದಾಗ ಆ ಅರಮನೆಯ ಭವ್ಯತೆ, ಅರಮನೆಯಲ್ಲಿ ಯಾಕೆ ಅರಮನೆ ಅದೆಲ್ಲ ಕಥೆಯಲ್ಲಿ ಗೊತ್ತಾಗುತ್ತೆ. ಅದನ್ನು ಬಿಟ್ಕೊಡೋಕ್ಕೆ ಇಷ್ಟಪಡಲ್ಲ. ಈಗ ಅದು ಮಾಡಿದ್ದು ಕುಲಕರ್ಣಿ ಅವರು. ಆ್ಯಕ್ಚುಲಿ ಕುಲಕರ್ಣಿ ಅವ್ರಿಗೆ ಇವತ್ತು ಇನ್ನೊಂದು ಕೆಲಸ ಹೇಳಿದ್ದೆ, ಒಂದು ಪ್ರಾಪರ್ಟಿ ರೆಡಿ ಮಾಡಬೇಕಿತ್ತು. ಅದು ತುಂಬ ಟೈಮ್ ಆಯಿತು, ಹಾಗಾಗಿ ಇವತ್ತು ಇದರಲ್ಲಿ ಮಿಕ್ಸ್ ಮಾಡೋಕ್ಕಾಗಿಲ್ಲ. ಮುಂದಿನ ಕಾರ್ಯಕ್ರಮದಲ್ಲಿ ಖಂಡಿತ ತೋರಿಸೋಣ. ಹೊಸರು ಏನೋ ಮಾತಾಡೋಕ್ಕೆ ಇಷ್ಟಪಡ್ತೀರಾ? ಮಾತಾಡಿ. ಇಲ್ಲ ಮಾತಾಡಿ, ಬೇಡ ಅಂದರೆ ಹೋಗ್ರಿ. ಧನ್ಯವಾದ ಹೇಳ್ತೀನಿ ಅವಕಾಶ ಕೊಟ್ಟಂಥ ನಮ್ಮ ವಿಖ್ಯಾತ್ ಅವ್ರಿಗೆ, ಡೈರೆಕ್ಟ್ರಿಗೆ, ಜಗನ್ ಅವ್ರಿಗೆ ನಮಸ್ಕಾರ ಹೇಳ್ತಿದ್ದೀನಿ ಅಷ್ಟೇ. ಯಾಕೆಂದರೆ ಸೆಟ್ ಕೆಲಸ ನಡೆಯುವಾಗ ನಾನು ಅವರು ಒಂದೇ ಬೆಡ್ಶೀಟಲ್ಲಿ ಮಲಗೋವಲ್ಲಿ. ಯಾಕೆಂದರೆ ಬೆಳಗ್ಗೆ ಕೆಲಸ ಶುರುವಾಗುತ್ತೆ ಅಂತಂದರೆ ಅವ್ರು ಹೆಂಗೆಂಗೋ ಬಂದ್ಬಿಟ್ಟು ಏನೇನೋ ಡ್ರಾಯಿಂಗ್ ಎಲ್ಲ ಬಿಡಿಸ್ಬಿಟ್ಟು ಅದು ಕೆಟ್ಟೋಗ್ಬಿಡುತ್ತಣ್ಣ ಚೆನ್ನಾಗಿಲ್ಲ, ನಾವಿರೋಣ ಅಂಥೇಳಿ ಕೆಲಸ ಮಾಡಿದ್ದೀವಿ. ಹಾಗಾಗಿ ಆತ್ಮೀಯತೆಯಲ್ಲಿ ಮಾತಾಡ್ತೀನಿ. ಸೀನಿಯರ್ ಮತ್ತು ತುಂಬ ಗೌರವಿಸುವಂತಹ ಕಲಾವಿದ, ಆರ್ಟ್ ಡೈರೆಕ್ಟ್ರು. ಹಾಗೆ ನಮ್ಮಲ್ಲಿ ಡ್ಯಾನ್ಸ್ ಮಾಸ್ಟ್ರು ಆತ ನಂಗೆ ಫೋನ್ ಮಾಡ್ತಾನೆ, ಏನು ಸಾರ್ 2 ಸಾಂಗ್ ಮಾಡಿಕೊಟ್ಟೆ ನಿಮಗೆ, ಗಾಳಿ ತಂಗಾಳಿನೋ ನಾನೇ ಡ್ಯಾನ್ಸ್ ಮಾಡಿದೆ, ಎನ್ನ ಮನಸ್ಸಿನೂ ನಾನೇ ಮಾಡಿದೆ, ನಾನು ಹೆಸರೇ ಎಲ್ಲೂ ಹೇಳಿಲ್ಲ ಅಂತ. ಆದರೆ ಅವನು ಇವತ್ತು ಮಾರ್ಟಿನ್ ಫಿಲಮ್ ಇದಕ್ಕೋಸ್ಕರ ವಿದೇಶದಲ್ಲಿದ್ದಾನೆ. ಇದನ್ನು ಈ ರೀತಿ ಹೇಳ್ಬೋದಾ? ಇಮ್ರಾನ್ ಸರ್, ನಿಮ್ಮನ್ನ ಜ್ಞಾಪಿಸ್ಕೋತಾ ಇದ್ದೀವಿ, ತಮಾಷೆ 100 ವರ್ಷ ಇರಲಿ. ಅವನು ತುಂಬ ಒಳ್ಳೆಯ ಗೆಳೆಯ, ಒಳ್ಳೆಯ ಡ್ಯಾನ್ಸ್ ಮಾಸ್ಟರ್. ಆತನಿಗೆ ಜಗ್ಗೇಶ್ ಅವರ ಕೈಲಿ ಕೂಡಿಸ್ಬೇಕು ಅಂತ ಬಂದಾಗ ಗಾಳಿ ತಂಗಾಳಿ ಸಾಂಗ್ ನೋಡಿದ್ದೀರಿ, ಅದರಲ್ಲಿರೋ ಎನರ್ಜಿ ನೋಡಿದ್ದೀರಿ. ಕೊನೆಯ ಇದರಲ್ಲಿ ತುಂಬ ಎಫರ್ಟ್ ಹಾಕ್ಬೇಕಾದ, ತಮಾಷೆ ಅಲ್ಲ, ಅವ್ರಿಗೆ ಬೆನ್ನಿನ ಸಮಸ್ಯೆ ಇದೆ, ಸುಳ್ಳೇನಿಲ್ಲ. ಅದು ಅವೆಲ್ಲ ಇಟ್ಕೊಂಡು ಸ್ವಲ್ಪ ನಾಜೂಕಾಗಿ ಹ್ಯಾಂಡ್ಲ್ ಮಾಡಪ್ಪ. ತುಂಬ ಹುಡುಗರ ಥರ ನೀವು ಇದು ಮಾಡೋಕ್ಕೆ ಹೋಗಿ ಅವ್ರಿಗೆ ಸ್ಟ್ರೆಸ್ ಮಾಡಬೇಡ. ಒಂದು ಸಾಂಗ್ ಅಂದರೆ 5-6 ದಿನ ಡ್ಯಾನ್ಸ್ ಮಾಡಬೇಕಾಗತ್ತೆ, ಒಂದೇ ದಿನ ಅಲ್ಲ. ಸೊ ಅದೆಲ್ಲವನ್ನು ಇಟ್ಕೊಂಡು ಅವ್ರಿಗೆ ಬೆನ್ನಿನ ಸಮಸ್ಯೆ ಆದರೂ ಕೂಡ ಅವ್ರು ನಿರ್ವಹಿಸಿ ಜಗ್ಗೇಶ್ ಸರ್ ಮಾಡಿಕೊಟ್ರು. ಮತ್ತು ಅದನ್ನು ತುಂಬ ನಾಜೂಕಾಗಿ ಹ್ಯಾಂಡ್ಲ್ ಮಾಡಿಕೊಟ್ಟ ನಮ್ಮ ಇಮ್ರಾನ್ ಸರ್ದಾರಿಯ, ನನ್ನ ಗೆಳೆಯ. ಈತ ಅವ್ರ ನಮ್ಮ ಜೊತೆ ಇಲ್ಲ. ಅವರು ಯಾವ ದೇಶ ರೀ ವಿಖ್ಯಾತ, ಎಲ್ಲೋಗಿದ್ದಾನ ಅವನ? ಫ್ರಾನ್ಸು. ಅವನೇನು ಇಮ್ರಾನ್ ಸರ್ದಾರಿ ಏನೋ ಇಮ್ರಾನ್ ಅರ್ದಾರಿ ಏನೋ ಗೊತ್ತಿಲ್ಲ ನನಗೆ. ಕೈಯೇ ಸಿಗಲ್ಲ ಅಂತಾನೆ ನೆನ್ನೆವರೆಗೂ ಹಠ ಮಾಡ್ತಿದ್ದೆ, ಸರ್ ಇವತ್ತು ಹೊರಟ್ಬಿಟ್ಟಿದ್ದಾನೆ, ಇಲ್ಲ ಕೈಯಲ್ಲಿ. ಅವನಿಗೆ ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಲವ್ ಯು ಮಾ. 100 ವರ್ಷ ಆಯಸ್ ನಿಂಗೆ, ಹೋಗು. ಮತ್ತು ಬನ್ನಿ. ಮತ್ತು ನಮ್ಮ ಎಡಿಟ್ರು ಒಂದು ನಿಮಿಷ ಅಲ್ಲೇ ನಿಂತ್ಕೊಳ್ಳಿ. ಉಮೇಶ್ ಅಂತ ಹೇಳಿ ನಮ್ಮ ಎಡಿಟಿಂಗ್
ಅಷ್ಟು ಕೆಲಸವನ್ನು ಚಿತ್ರ ನೋಡಿದ ಮೇಲೆ ಆತನ ಕೆಲಸ ಗೊತ್ತಾಗುತ್ತೆ. ಈಗ ಹೇಳಿದ್ರೆ ಗೊತ್ತಾಗಲ್ಲ. ಹಾಗಾಗಿ ಮಾತಾಡೋ ಏನೋ ಅವಶ್ಯಕತೆ ಇಲ್ಲ ಅನ್ಕೋತೀನಿ. ಥ್ಯಾಂಕ್ ಯು. ಓಕೆ, ಹಾಗೆ ಮುಂದುವರೆದ್ರೆ ಅನೂಪ ಇಲ್ಲಿ ಹೋಗೋಂಗಿಲ್ಲ. ಅನೂಪನ ಕೆಲಸ ಇದೆ. ಇಲ್ಲಿ ನಾನು ಮುಖ್ಯವಾಗಿ ಇಷ್ಟೊತ್ತು ಮಾತಾಡಿದ್ವಿ ಏನಂದರೆ, ಇವತ್ತು ಬೆಳಗ್ಗೆಯಿಂದ ಪತ್ರಕರ್ತರು ಕೆಲಸ ನಂಗೆ ಪತ್ರಕರ್ತರ ಸ್ನೇಹಿತರು ತುಂಬ ಜನ ಇದ್ದಾರೆ. ಕೆಲಸ ಸರ್, ಬೆಳಗ್ಗೆಯಿಂದ 2 ಫಿಲಮ್ ನೋಡಿದ್ದೀವಿ, ಈಗ ಬೇರೆ ಇದೊಂದು ಪ್ರೆಸ್ ಮೀಟು, ಬೇಗ ಮುಗಿಸ್ರು ಹೊಡ್ಬೋದು ಸರ್, ಏನು ಸರ್ ಎಷ್ಟೆಷ್ಟು ಮಾತಾಡ್ತೀವಿ ಸರ್ ಅಂತ. 2ನೇ ಪ್ರೆಸ್ ಮೀಟು, 2 ಸಿನಿಮಾ ನೋಡಿದ್ದೀರಲ್ಲ, 2 ಸಿನಿಮಾ ನೋಡಿದ್ದೀರಿ. ಅದರಿಂದ ಅರ್ಥ ಆಗೋ ಮಂಡ್ಯ ಹೈದ ಹೇಳೋ ಸಾರಾಂಶ ಏನು ಅಂದರೆ ಬೇಗ ಮುಗಿಸಿ ಅಂತ. ಮಂಡ್ಯ ಹೈದ ಅಂತ ಒಂದು ಸಿನಿಮಾ, ಸಾರಾಂಶ ಅಂತ ಇನ್ನೊಂದು ಸಿನಿಮಾ. ಆ ಚಿತ್ರದ ಪ್ರೊಜೆಕ್ಷನ್ ಇತ್ತಂತೆ, ಅಲ್ಲಿಗೆ ಹೋಗಿ ಇಲ್ಲಿ ಬಂದಿದ್ದು. ಹಾಗಾಗಿ ಸ್ಟ್ರೆಸ್ ಆಗಿರ್ತಾರೆ, ಬೇಗ ಮುಗಿಸ್ಬೇಕು ಅನ್ನೋದು ನಮ್ಮ ಉದ್ದೇಶವೇ. ಮುಗಿಸ್ತೀವಿ. ಹಾಗಾಗಿ ಅದಕ್ಕೆ ಮುಖ್ಯವಾಗಿ ನಾನು ಇಲ್ಲಿ ಇನ್ನೊಬ್ಬರನ್ನ ಕರೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ವಿಖ್ಯಾತ್, 1 ನಿಮಿಷ ಬನ್ನಿ. ನಾನು ಮುಹೂರ್ತದಲ್ಲಿ ಹೇಳಿದ್ದೆ ಈತನಿಗೆ, ನನಗೆ ನಾನು ವಯಸ್ಕನಾದಾಗಲೇ ನಮ್ಮಪ್ಪ ನನ್ನ ಮಗ ದೊಡ್ಡವನಾದ ಅಂದ್ಬಿಟ್ಟು ಅವತ್ತೇ ಮದುವೆ ಮಾಡಿದ್ರು ನನಗೆ, ಈ ವಯಸ್ಸಿನ ಮಗ ಇರ್ತಿದ್ದ ಅಂತ. ನಾನು ಹೇಳಿದ್ದೆ ಇದನ್ನು ಮುಹೂರ್ತದಲ್ಲಿ, ರಂಗನಾಯಕ ಮುಹೂರ್ತದಲ್ಲಿ. ಇವತ್ತು ಹೇಳ್ತೀನಿ, ಚಿಕ್ಕ ಹುಡುಗ ದೊಡ್ಡ ದೊಡ್ಡ ಕನಸುಗಳನ್ನ ಹೊತ್ಕೊಂಡು ನಾ ಮಾಡ್ತೀನಿ ಸರ್ ಅಂತ, ಇದು ಇಷ್ಟು ಥರ ಬರ್ಬೋದಲ್ಲ ಖರ್ಚು ಅಂತ, ನಾನು ತರ್ತೀನಿ ಸರ್, ನೀವು ಮಾಡಿ ಸರ್ ಅಂತ. ಆ ಥರ ಹೇಳಿದಂತಹ ಒಬ್ಬ ತುಂಬ ಅದ್ಭುತವಾದ ನಿರ್ಮಾಪಕ ವಿಖ್ಯಾತು. ತುಂಬ ಚಿಕ್ಕ ವಯಸ್ಸಿಗೆ, ವಯಸ್ಸಾಗ್ತಾ ಆಗ್ತಾ ಆಗ್ತಾ ಬೇರೆ ಬೇರೆ ಸಾಧನೆಗಳು. ಈ ಹಂತದಲ್ಲಿ ನಮ್ಮ ಫಸ್ಟು ಜಗ್ಗೇಶ್ ಸರ್ ಹತ್ರ ಕಾಂಬಿನೇಷನ್ ಮಾಡೋಣ ಅಂತ ಬೈದು ಕಳಿಸಿದ್ರು ಅಂತವ್ರು, ಹೋಗಲ್ಲ ಅಂತ. ಯಾಕೆ ಅಂದರೆ ಜಗ್ಗೇಶ್ ಸರ್ ಮತ್ತು ಕೋಮಲ್ ಅವ್ರ ಟೀಮಲ್ಲಿ ಕೆಲಸ ಮಾಡಿದ್ದಾರೆ. ವಿಖ್ಯಾತ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಒಂದು ಕಾಲದಲ್ಲಿ. ಆಮೇಲೆ ಇವ್ರು ಹೋಗ್ತಾರಂತೆ, ನಾನು ಫಿಲ್ಮ್ ಮಾಡೋಣ ಅಂತೀನಿ ಅಂತ. ಹೋಗೋ ಹಂಗೆಲ್ಲ ಮಾತಾಡ್ಬಾರ್ದು, ದೊಡ್ಡವ್ರ ಹತ್ರ ಹಂಗೆಲ್ಲ ಮಾತಾಡ್ಕೊಡ್ದು, ದೊಡ್ಡ ಮಾತುಗಳು ಆಡ್ಬೇಡ, ಹೋಗಿ ಆ ಕಡೆ ಸಿನಿಮಾ ನಿರ್ಮಾಣ ಏನು ತಮಾಷೆ ಅಂದ್ಕೊಂಡು. ಯಾಕೆಂದರೆ 50 ಫಿಲಮ್ ಅವರೇ ಪ್ರೊಡ್ಯೂಸ್ ಮಾಡಿದ್ದಾರೆ, ಗೊತ್ತಿರುತ್ತೆ ಸಮಸ್ಯೆ. ಇಲ್ಲ ಸರ್ ನಾನು ಮಾಡ್ತೀನಿ ಇದು ಅಂತೇಳಿ, ಈ ಕಾಂಬಿನೇಷನ್ ಆಗಲೇಬೇಕು ಅಂತೇಳಿ. ಅದಕ್ಕೆ ತುಂಬ ಹೋರಾಟಗಳು. ಅನೂಪ ಬರಬೇಕಿಲ್ಲಿ, ಅನೂಪ ಇದ್ದರೆ ನಮ್ಮದು ವಿಖ್ಯಾತ ಅನೂಪು ಅಲ್ಲಿಂದ ಜಗ್ಗೇಶ್ ಸರ್ನ ನಾವು ಲಾಕ್ ಮಾಡಬೇಕು, ಅವ್ರಿಗೊಂದು ಅಡ್ವಾನ್ಸ್ ಕೊಡಬೇಕು, ಡೇಟ್ಗಳು ಹಿಡಿಬೇಕು, ಸಿನಿಮಾ ಮಾಡಲೇಬೇಕು ಅಂತ ಡಿಸೈಡ್ ಮಾಡ್ತೀವಿ. ನಮ್ಮ ದೀಪು ಅನ್ನೋರು ಡ್ರೈವ್ ಮಾಡ್ತಿರ್ತಾರೆ, ನಾನು ಅನೂಪ ವಿಖ್ಯಾತು ದೇವರಾಣೆ ಎಣ್ಣೆ ಹೊಡೆದಿರಲ್ಲ, ಕಾರಲ್ಲಿ ಕೂತಿರ್ತೀವಿ, ಗ್ಲಾಸ್ ಹಾಕಿರುತ್ತೆ. ದೀಪು ಗಾಡಿ ಓಡಿಸ್ತಾ ಇರ್ತಾನೆ. ದೀಪು ಎಲ್ಲಿ ಅವನ ಕಾಣಿಸ್ಕೊಳ್ಳೋ. ನಮಸ್ಕಾರ, ದೀಪು ಅಂತ, PRO ದೀಪು, ಎಲ್ರಿಗೂ ಗೊತ್ತಿರುತ್ತೆ. ಆತ ಗಾಡಿ ಓಡಿಸ್ತಿರ್ತಾನೆ. ಸರ್ ಅದೇನೋ ಗೊತ್ತಿಲ್ಲ ಸರ್, ಒಂದು ಪ್ಯಾಕೆಟ್ ತೆಗಿತಾನೆ. ನಾವು 3 ದಿನ ಕುಡ್ದಿರಲ್ಲ, ಕರೆಕ್ಟಾ ಮೋಹನ್, ಗೊತ್ತಾಯ್ತಾ? ಕುಡ್ದಿರಲ್ಲ, ಕೂತಿರ್ತಾನೆ. ಬಾಗಿಲು ಬೇರೆ ಹಾಕಿರುತ್ತೆ. ಏನೋ ಮತ್ತೆ ಸಿನಿಮಾ ಮಾತಾಡ್ತಿರ್ತೀವಿ. ರಂಗನಾಯಕ ಜಗ್ಗೇಶ್ ಅವ್ರಿಗೆ ಏನು ಕತೆ ಹೇಳಬೇಕು, ನಾವು ಏನೇನು ಸಾಂಗ್ ಸೀಕ್ವೆನ್ಸ್ಗಳು ಹೇಳಬೇಕು ಇದು ಅಂತ. ಸರ್ ನೀವು ಯಾವ್ದಾದ್ರು ಲೈನ್ ಕೊಟ್ಟರೆ ನಾನು ಟ್ಯೂನ್ ಮಾಡ್ಬಿಡ್ತೀನಿ ಅಂತಾನೆ ಅನೂಪ. ನಾನು ಕರೆಕ್ಟ್ ಯೋಚನೆ ಮಾಡಂತೆ ಎಣ್ಣೆ ಹೊಡ್ಕೊಂಡು ಮಾತಾಡ್ಕೊಂಡು ಹೋಗ್ತೀವಿ. ಮಾತಾಡ್ತಿರ್ತೀವಿ. ತಕ್ಷಣ ಯಾವುದೋ ಒಂದು ಮ್ಯಾಜಿಕಲ್ ಪೌಡ್ರು ಸರ್, ಅದು ಏನೋ ಗೊತ್ತಿಲ್ಲ, ದೀಪೋತ್ರಿತ್ತು ಸರ್, ಅದು ಜೇಬಲಿತ್ತು ಸರ್. ಅದು ತೆಗೆದುಬಿಟ್ಟು ಓಪನ್ ಮಾಡ್ತೀನಿ. ಆ ವಾಸನೆಗೆ ನಂಗೆ ವಾಂತಿ ಬಂದಂಗೆ ಆಗೋಯ್ತು ಸರ್. ಕಿಟಕಿ ತೆಗಿರೋ, ಸಾಯಿಸ್ಬಿಡ್ತೀರಿ ನನ್ನ ಅಂತ ಕೂತ್ಕೊಂಡು ಕಿಟಕಿ ತೆಗೆದಾಗ ಬರೋ ಅಂತ ಗಾಳಿ ಬೀಸು ಸರ್. ಗಾಳಿ ತಂಗಾಳಿ ಕನ್ನಡ ಮಾತಾಡೆ ಅಂದೆ. ಅದೇ ಟ್ಯೂನ್ ಮಾಡಿದ್ದು 2 ಲೈನ್. ಗಾಳಿ ಗಾಳಿ ತಂಗಾಳಿ ಕನ್ನಡ ಮಾತಾಡೆ, ನೀರೇ ಝರಿ ನೀರೇ ಸಿರಿಗನ್ನಡದಲ್ಲಿ ಹಾಡೇ. ಅದೇ ಹಾಡು ಎಲ್ಲ ಕೇಳಿರ್ತೀರಿ, ಯೂಟ್ಯೂಬಲ್ಲಿ ರಿಲೀಸ್ ಆಗಿದೆ. ಲಕ್ಷಣ ಜನ ಒಳ್ಳೆ ವೀಕ್ಷಣೆ ಕಾಣ್ತಾ ಇದೆ. ಹಾಗೆ ಮತ್ತು ನನ್ನ ನಿರ್ದೇಶನ ವಿಭಾಗದ ಎಲ್ಲ ಹುಡುಗರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದು ಅರುಣ ಇರಬಹುದು, ವಾಸು ಇರಬಹುದು, ಭಾರ್ಗವ ಇರಬಹುದು, ವಿನೋದ್ ಇರಬಹುದು, ಸಾಕಷ್ಟು ಜನ ಎಲ್ಲ ಕೆಲಸ ಮಾಡಿದ್ದಾರೆ. ಅವರೆಲ್ಲರಿಗೂ ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೇ ವೇದಿಕೆನ ದುರುಪಯೋಗ ಮಾಡಿಕೊಂಡು. ಮತ್ತು ಈಗ ಹಾಡನ್ನು ನೋಡುವ ಸಮಯಕ್ಕೆ ನಾವು ಬಂದಿದ್ದೇವೆ. ಅದಕ್ಕಿಂತ ಮುಂಚೆ ಜಗ್ಗೇಶ್ ಸರ್ 2 ಮಾತಾಡ್ತಾರೆ. ಎಲ್ಲ ಮಾಧ್ಯಮದ ಮಿತ್ರರಿಗೆ ನಮಸ್ಕಾರ. ಸೆಂಟ್ರು ಬನ್ನಿ. ನಾನು ಭಾಳ ದಿನದಿಂದ ಹೇಳ್ತಾನೆ ಇದ್ದೀನಿ, ತಿರ್ಗಾ ಹೇಳ್ತೀನಿ. ನಮ್ಮ ಶಕ್ತಿನೇ ಮಾಧ್ಯಮ ಅಂತ ಯಾವತ್ತೂ ಹೇಳ್ತಾ ಇರ್ತೀನಿ ನಾನು. ಈ ಚಿತ್ರ ಸಂಪೂರ್ಣವಾಗಿ ಗುರುಪ್ರಸಾದನ ಪ್ರಸಾದವೇ ಇದು. ನಮಗೂ ಇದಕ್ಕೂ ಯಾವ ಸಂಬಂಧವೂ ಇಲ್ಲ. ಆತ ಮಠ ಮಾಡಿದಾಗ ನಾನು ಕೂಡ ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಅದು ನನ್ನ 100ನೇ ಚಿತ್ರ ಆಗಿತ್ತು. ಆ 100ನೇ ಚಿತ್ರ ಇವರೇ ಮಾಡಬೇಕು ಅಂತ. ಅವತ್ತಿನ ಕೆಲವು ಮಾಧ್ಯಮದಲ್ಲಿ ಬರೆದ್ಬಿಟ್ರು, 100 ಸಿನಿಮಾ ಮಾಡಿದ ನಟರೆಲ್ಲ ಹೋಗ್ಬಿಡ್ತಾರೆ, ಜಗ್ಗೇಶ್ ಅವ್ರು 100ನೇ ಸಿನಿಮಾ ಮಠ ಮಾಡ್ತಿದ್ದಾರೆ, ಡೆಫಿನೆಟಾಗಿ ಇವ್ರು ಮಠ ಸೇರೋಕ್ಕೆ
ತಯಾರು ಅನ್ನೋ ಥರ ಅಂದು ನಾನು ತುಂಬ ಹೆದರ್ಕೊಬಿಟ್ಟಿದ್ದೆ. ಇದೇನು ಈ ಥರ ಹೇಳ್ಬಿಟ್ರಲ್ಲ ಅಂತ. ನೋಡಿದ್ರೆ ಆ ಚಿತ್ರ ಅವತ್ತಿನ ಕಾಲಕ್ಕೆ ತುಂಬಾ ದೊಡ್ಡ ಯಶಸ್ಸು, ಜೊತೆಗೆ ಆರ್ಥಿಕವಾಗೂ ಅಷ್ಟೇ ತುಂಬ ದೊಡ್ಡ ಮಟ್ಟದಲ್ಲಿ ಬಂತು. ಅದಾದ ಮೇಲೆ ಸುಮಾರು ವರ್ಷ ಗ್ಯಾಪ್ ಆದಮೇಲೆ ಎದ್ದೇಳು ಮಂಜುನಾಥ ಅನ್ನೋ ಒಂದು ಸಿನಿಮಾ ಮಾಡಿದ್ರು. ನನಗೆ ಆ ಸಿನಿಮಾ ಇವತ್ತೂ ಕೂಡ ಎಂಥ ಮನಸ್ಸಲ್ಲಿ ಕೂತ್ಬಿಟ್ಟಿದೆ ಅಂದರೆ, ಲೊಕೇಶನ್ನು ಅತ್ತೆಜ್ಜೆ, ಇಲ್ಲಿಂದ ನಡ್ಕೋದ್ರೆ ಪಕ್ಕದ ರೋಡು, ಮೇಕಪ್ ಎಲ್ಲ ನಮ್ಮ ಮನೇಲೆ, ಎಲ್ಲ ನಮ್ಮ ಟೆಕ್ನಿಷಿಯನ್ಸ್ ಎಲ್ಲ ರೋಡಲ್ಲೇ ಕೂತ್ಕೊ ಊಟ ಮಾಡಿವೋ, ಭಾಳ ಚೆನ್ನಾಗಿತ್ತು. ಆಮೇಲೆ ಹೇಳಿ ಮಾಡಿಸಿದಂಥ ಒಂದು 2 ಮನೆ ಸಿಕ್ತು. ಎಷ್ಟು ಚೆನ್ನಾಗಿತ್ತು ಅಂದರೆ ಅದು ಇವತ್ತು ನನ್ನ ಮೈಂಡಿಂದ ಆಚೆ ಹೋಗಿಲ್ಲ, ಅಷ್ಟು ಬ್ಯೂಟಿಫುಲ್ಲು. ಆ ಒಂದು ಚಿತ್ರ ಒಂದು ಸೆಂಟಿಮೆಂಟು ಇದೆ, ಒಂದು ಭಾಳ ಬ್ಯೂಟಿಫುಲ್ ಸೆಂಟಿಮೆಂಟ್ ಇದೆ, ಅದು ಇವನಿಗೂ ಹೇಳಿಲ್ಲ ನಾನು. ಈತ ಎದ್ದೇಳು ಮಂಜುನಾಥ ಮಾಡಿದಾಗ ಸ್ವಲ್ಪ ಡಿಲೇ ಆಗ್ತಾಯಿತ್ತು. ನಾನು MLA ಎಲ್ಲ ಮುಗಿದಿದ್ದೆ, ನಿಮ್ಮ ಶೂಟಿಂಗ್ ಟೈಮಲ್ಲಿ MLA ಆಗಿದ್ದೆ. ಈ ಸಿನಿಮಾ ಟೈಮಲ್ಲಿ MLC ಆದೆ. ನೋಡಿ ಇವಾಗ ರಂಗನಾಯಕ ಗುಮ್ತಾವನೆ, ಈಗ ರಾಜ್ಯಸಭೆಗೆ ಹೋಗಿದ್ದೀನಿ, ಅಂದರೆ ಕಾಕ್ತಾಳ್ಯ, 2 ಸೇರ್ಕೊಳುತ್ತೆ. ಹಾಗೆ ಈ ಥರ ಒಂದು ರೀತಿ ಲಕ್ಕಿ ಫೀಲೋ ನನಗೆ. ಆಮೇಲೆ ಜಗಮಂಡ, ಯಾರ ಮಾತು ಕೇಳಲ್ಲ, ದೇವ್ರು ನಿನ್ನ ಕಾಪಾಡಲಮ್ಮ. ಏನ್ರಿ ತಾನೇನು ಅನ್ಕೊಂತೀನಿ ಅದೇ ಮಾಡೋದು. ಹಾಗಾಗಿ ಈ ಒಂಟಿ ಸಲಗ ಮದ ಬಂದಾಗ ಅದ ಹತ್ರ ಯಾರೂ ಹೋಗಲ್ಲ. ನೀವು ನೋಡಿರ್ಬೋದು, ಅವನೇ ಸಾಕಿರ್ತಾನೆ, ಅವನೇ ಹುಲ್ಲು ಹಾಕ್ತಾನೆ, ಅವನೇ ಸ್ನಾನ ಮಾಡಿಸ್ತಾನೆ. ಅದು ಮದ ಹತ್ತಿದ ತಕ್ಷಣ ಚೈನ್ ಕಟ್ಬಿಟ್ಟು ದೂರದಲ್ಲಿ ನಿಂತ್ಕೊಂಡು ಅದಕ್ಕೇನೋ ಹೆಸರಿರುತ್ತೆ, ಮಾದೇವಾ ಬೇಡಪ್ಪ ಅಂದರೆ ಅದೇ ಕೊಯ್ನ್ ತೆಗೆದು ಎಸ್ಬಿಡುತ್ತೆ, ಏನು ಸಿಕ್ಕೂ ಅದೇ ಎಸ್ಬಿಡುತ್ತೆ. ಹಾಗೆ ನಮ್ಮ ಗುರು ಒಂದು ರೀತಿ ಒಂಟಿ ಸಲಗ, ಮದವೇರಿದ ಒಂಟಿ ಸಲಗ. ಆತನಿಗೆ ಕಾನ್ಸೆಪ್ಟ್ ಹೆಂಗಿದೆ ಒಳಗಡೆ ಅಂದರೆ, ಕರೆಕ್ಟಾಗೆ ವರ್ಷಕ್ಕೊಂದು ಸಿನಿಮಾ ಮಾಡಿದ್ರೆ ನನ್ನ ಪ್ರಕಾರ ಗುರುಪ್ರಸಾದ 100 ವರ್ಷ ರೆಕಾರ್ಡಲ್ಲಿ ಉಳಿತಾನೆ, ಅಷ್ಟು ದೊಡ್ಡ ಬ್ರೈನ್ ಇದೆ. ಯಾಕಂದರೆ ಆತ ಓದೋ ನಿರ್ದೇಶಕ, ಓದೋರಿಗೆ ಯಾವತ್ತೂ ಕೂಡ ಮಸ್ತಕ ಖಾಲಿ ಆಗೋಲ್ಲ, ಅದು ತುಂಬ್ತಾನೇ ಇರ್ತಾನೆ. ಹಾಗಾಗಿ ಆತನಿಗೆ 2 ಫೇವ್ರೇಟು. ಈಗ ಒಂದು 100 ಡೇಸಿಂದ ವ್ರತದಲ್ಲಿದ್ದಾರೆ, ಇದ್ದಾರೆ. ಅವ್ರ ವ್ರತದಲ್ಲಿ ಇರಲಿ ಇಲ್ಲದೆ ಹೋಗಲಿ, ಅವ್ರ ಜೊತೆ ಪುಸ್ತಕ ಅಂತೂ ಇರುತ್ತೆ, ಅದು ಒಂದು ಅದ್ಭುತ ಗುಣ. ಸೊ ಹಾಗಾಗಿ ಆತನಿಗೆ ಒಂದು ಕಾನ್ಸೆಪ್ಟ್ ಅಂತ ಬಂದರೆ ಭಾಳ ಹಠದಿಂದ ನನಗೆ ಇದೇ ಬೇಕು, ನನಗೆ ಹಿಂಗೇ ಇರಬೇಕು ಅನ್ನೋದು. ನನಗೆ ಒಂದು ಬೆನಿಫಿಟ್ ಈತನ ಹತ್ರ ಏನು ಅಂದರೆ, ಸ್ವಲ್ಪ ನಾನು ಕೆಲವು ಸೀನ್ಗಳು ಇದ್ದಾಗ ಸ್ವಲ್ಪ ಅದು ಇದು ಆ ಕಡೆ ಈ ಕಡೆ ಅಡ್ದಾರಿ ಇಡೋ ಸವಾಸಗಳಿದ್ದಾವೆ ನಂದು. ಅದು ಆತನಿಗೆ ಇಷ್ಟ ಆಗ್ಬಿಟ್ಟು ನಗ್ಬಿಡ್ತಾನೆ ಜೋರಾಗಿ. ಅವ್ನು ನಗದು ಹೆಂಗಿರುತ್ತೆ ಅಂದರೆ 125 ಕಿಲೋಮೀಟ್ರ್ ಕೇಳುತ್ತೆ, ಅಷ್ಟು ಜೋರಾಗಿ ನಗ್ತಾನೆ. ಆತ ನಗ್ದಾಗ ಹಂಗೆ ನಾನು ಅನ್ಕೊತೀನಿ, ಓ ಈ ಸೀನು ಸಕ್ಸಸ್ ಆಗುತ್ತೆ. ನನಗೆ ಇಷ್ಟ ಆಗಿಲ್ಲ ಅಂತ ತಿಳ್ಕೊಳ್ಳಿ, ಈ ಹಳ್ಳೆಣ್ಣೆ ಕುಡ್ದವ್ರು ಮಕ ನೋಡಿದಿರಲ್ಲ ನೀವು, ಅಣ್ಣ ಒಂದಣ್ಣ ಪ್ಲೀಸ್ ಅಂದ್ಬಿಡ್ತಾನೆ. ಅದೇ ಮಕ್ಕಳ್ದಂಗೆ ಹೇಳ್ತಾನೆ, ಸರಿ ಡಬ್ಬಾ ಥರ ಇದೆ, 1 more ಮಾಡೋಣ ಅಂತ ಹೇಳ್ತಾನೆ. ಅದು ಒಂದು ಪರ್ಫೆಕ್ಷನ್. ಒಬ್ಬ ಡೈರೆಕ್ಟ್ರಿಗೆ ನಾನು ಹಿಂಗೆ ಮಾಡಬೇಕು ಸಿನಿಮಾ, ಹಿಂಗೆ ಮಾಡಿದ್ರೆ ಗೆಲ್ಲುತ್ತೆ ಅಂತ. ನಮ್ಮದು ಏನು ಸಮಸ್ಯೆ ಅಂದರೆ, ನಾನು ಒಂದು ಕರ್ತವ್ಯ ಮುಗಿಸಿ ಆ ಶೂಟಿಂಗ್ ಮುಗಿಸಿ ನಾವು ಹೋದಾಗ ನಾನು ಮರ್ತುಬಿಡ್ತೀನಿ, ಎಲ್ಲ ಮರ್ತುಬಿಡ್ತೀನಿ. ನನ್ನ ಜೀವನದಲ್ಲಿ ನಾನು ಮರಳಿಬಿಡ್ತೀನಿ ವಾಪಸ್. ನಾನು ನನ್ನದೇ ಯೋಚನೆಯಲ್ಲಿ ಇರ್ತೀನಿ. ನಾನು ಈ ಥರ ಡಬ್ಬಿಂಗು ಅಂತ ಕರೆದಾಗ ಸ್ವಲ್ಪ ಶಾಕ್ ಆದೆ ನಾನು ನೋಡಿ, ಇಷ್ಟು ಚೆನ್ನಾಗಿ ಮಾಡಿದ್ದೀವ ನಾವು ಪಿಕ್ಚರ್ನ, ಇಷ್ಟು ಸಖತ್ತಾಗಿದೆ ಪಿಕ್ಚರ್ ಇದು, ವಾವ್ ಅಂತ ಮನಸ್ಸಲ್ಲಿ ನಂಗೆ ಭಾಳ ಖುಷಿ ಆಗ್ತಾಯಿತ್ತು. ಡಬ್ಬಿಂಗ್ನಂತೂ ಭಾಳ ಎಂಜಾಯ್ ಮಾಡಿದ್ವಿ. ನನಗೆ ಭಾಳ ಖುಷಿಯಾದಂಥ ಜಾಗ ಯಾವುದು ಅಂದರೆ ಆ್ಯಕ್ಟಿಂಗ್ ಸ್ಪಾಟ್ ಅಲ್ಲ, ಡಬ್ಬಿಂಗ್ ನಂಗೆ ತುಂಬ ಇಷ್ಟ. ಆ ಡಬ್ಬಿಂಗಲ್ಲಿ ಎಲ್ಲರೂ ಭಾಳ ಅರಿಬಿರಿನಲ್ಲಿ ಬರ್ತಾರೆ, ಒಪ್ಪಿಸ್ಬಿಟ್ಟು ಹೊರಟೋಗ್ತಾರೆ. ನಾನು ಹಂಗಲ್ಲ, ನಾನು ರಿಕ್ವೆಸ್ಟ್ ಮಾಡ್ಬಿಡ್ತೀನಿ, ನಾನು ಒಂದು 4-5 ದಿನ ಡಬ್ಬಿಂಗ್ ಮಾಡಬೇಕು ಸಹಕರಿಸಿ ಅಂತ ನಾನು. ಯಾಕೆಂದರೆ ನಾವು ಎಷ್ಟು ತಪ್ಪುಗಳನ್ನು ಮಾಡಿರ್ತೀವಿ, ಅದು ಡಬ್ಬಿಂಗಲ್ಲಿ ಮಾತ್ರ ಅದನ್ನು ಮುಚ್ಚಾಕೋಕ್ಕೆ ಸಾಧ್ಯ, ಇನ್ನೆಲ್ಲೂ ಮಾಡೋಕ್ಕಾಗೋಲ್ಲ. ಸಿನಿಮಾ ಅದು ಒಂದು ಭಾಳ ಬ್ಯೂಟಿಫುಲ್ ಜಾಗ. ಹಾಗಾಗಿ ಒಂದು ಸಣ್ಣ ಮಾರ್ಕೆಟಿಂಗು ಮಾಡ್ಕೊತೀನಿ, ಬೇಜಾರು ಮಾಡ್ಕೊಬೇಡಿ. ಒಂದು ಭಾಳ ಬ್ಯೂಟಿಫುಲ್ ಸ್ಟುಡಿಯೋ ಮಾಡ್ತಾಯಿದ್ದೀನಿ, ವಂಡರ್ಫುಲ್ ಸ್ಟುಡಿಯೋ, 5-in-1 ಅಂತ.
ಯಾಕೆಂದರೆ ನಮ್ಮ ಮನೆ ಪಕ್ಕದಲ್ಲಿ ಇರುತ್ತೆ, ನಾನು ಸ್ವಲ್ಪ ಸೋಂಬೇರಿ, ಅಲ್ಲಿ ಇಲ್ಲಿ ಓಡಾಡೋಕ್ಕಾಗಲ್ಲ. ಸುಮ್ಮನೆ ಪಕ್ಕದಲ್ಲಿ ಲಿಫ್ಟ್ ಹತ್ಬಿಟ್ರೆ ಮೇಲ್ಗಡೆ ಹೋಗ್ಬೋದು. ಹಂಗೆ ಒಂದು ಬ್ಯೂಟಿಫುಲ್ ಸ್ಟುಡಿಯೋ. ಹಾಂ ಹಾಂ ನನ್ನ ಸಿನಿಮಾಗಳಿಗೆ ಡಿಸ್ಕೌಂಟ್ ಅಂತ ಹೇಳ್ಬಿಟ್ರೆ ವ್ಯವಹಾರ ಕುದಿಸ್ಕೊಳ್ಳಿ. ನೀವು ಬೇರೆ ಕೇಳಿಸ್ತು ಅಲ್ಲ, ಚಾಣಕ್ಯ ಹುಡುವಂತಾರಲ್ಲ, ಇಲ್ಲ ಅದು ಪಾಲಿಟಿಷಿಯನ್ಸ್ಗೆ ಇರುತ್ತೆ, ನನಗಿಲ್ಲ. ನಮ್ಮವರು ಅಂದರೆ ಅದು ಬೇರೆನೇ ಇರುತ್ತೆ, ಅದು ನಿಮ್ಮದು ಅಂತ ಅನ್ಕೊತೀನಿ. ಬಟ್ ಯು ವಿಲ್ ಎಂಜಾಯ್. ಮನೆ ಇದ್ದಂಗಿರುತ್ತೆ. ಆಮೇಲೆ ಮೇಲೆ ಹತ್ತುಬಿಟ್ರೆ ಯಾರ್ದು ಕಾಟ ಇರೋದಿಲ್ಲ, ಸುತ್ತಲೂ ಮರ ಗಿಡಗಳು ಕಾಣುತ್ತೆ ನಿಮಗೆ, ಭಾಳ ಬ್ಯೂಟಿಫುಲ್ ಆಗಿರುತ್ತೆ. ಸ್ವಲ್ಪ ಸಿನಿಮಾದವ್ರು ದಮ್ಮುಡಿಯೋ ಶ್ವಾಸ ಜಾಸ್ತಿ ಅಂತೇಳಿ ವೆಂಟಿಲೇಷನ್ ಚೆನ್ನಾಗಿ ಮಾಡಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಇದು ನಿಮ್ಮಿಂದ ಅಲ್ಲೋಗಿ ಸೇರ್ಕೊಬಿಡ್ಲಿ, ಮುಂದೆ ನಮ್ಮದು ಏಪ್ರಿಲ್ ಓಪನ್ನು ಗೊತ್ತಾಗ್ಬಿಡ್ಲಿ, ಅದಕ್ಕೆ ಜಗ್ಗೆ ಸ್ಟುಡಿಯೋ ಅಂತ ಸಿಗ್ತಾ ಇದ್ದೀನಿ. ಸೊ ಹಾಗಾಗಿ ಡಬ್ಬಿಂಗು ಅನ್ನೋದು ನನಗೆ ಭಾಳ ಇಷ್ಟವಾದ ಜಾಗ. ಅಲ್ಲಿ ನಾವು ಭಾಳನೇ ಎಂಜಾಯ್ ಮಾಡ್ತಾ ಒಂದೊಂದು ಅಕ್ಷರವನ್ನು ಜೋಡಿಸ್ತಾ ಇದ್ವಿ. ಹಿಂಗಂದ್ರೆ ಹೆಂಗೆ. ಅದಕ್ಕೆ ಉದಾಹರಣೆಗೆ ಒಂದು ತಾತ ಅಂತ ಸೇರಿಸಿದ್ವಲ್ಲ ಎಲ್ಲೋ ಒಂದು ಕಡೆ, ಅಲ್ಲಿ ಇರಲೇ ಇಲ್ಲ. ಅಲ್ಲಿ ಒಂದು ಏಯ್ ತಾತ ಅಂತ ಅಂದ್ಬಿಟ್ಟು ಅದು ಆ ಥರ ಸಣ್ಣ ಪಂಚಸ್ ಎಲ್ಲ ಭಾಳ ಅದ್ಭುತವಾಗಿ ಡಬ್ಬಿಂಗಲ್ಲೇ ಮಾಡೋಕ್ಕೆ ಸಾಧ್ಯ. ವಿಚಾರ, ನಾನು ಜಗ್ಗೇಶ್ ಸರ್ ಪಕ್ಕದಲ್ಲಿದ್ದಾರೆ ಅಂತಲ್ಲ, ಅವರು ಕೆಲಸ ಮಾಡುವಾಗ ತುಂಬ ಶಿಸ್ತಾಗಿ ಕೆಲಸ ಮಾಡಿರ್ತೀವಿ. ಡಬ್ಬಿಂಗ್ ಎಲ್ಲ ಬಂದಾಗ ಏನಾಗುತ್ತೆ ಅಂದರೆ, ಮೊದಲ ಪ್ರೇಕ್ಷಕ ನಾನಾಗಿರ್ತೀನಿ, ನಂಗೆ ನಗು ಬರಬೇಕು ಅಂತೇಳಿ. ಜಗ್ಗೇಶ್ ಸರ್ಗೆ ನೀವು ಒಳ್ಳೇದೊಂದು ಮಾತು ಕೊಟ್ಬಿಟ್ಟು ಬಿಟ್ಬಿಡಿ, ಅದನ್ನು ಮುಗಿಸ್ತಾರೆ, ಆಟ ಆಡ್ತಾರೆ, ಅದರಲ್ಲೊಂದು ಮಜಾ ಸಿಗತ್ತೆ ರೀ. ಅದು ಅವ್ರ ಸ್ಟ್ರೆಂತ್. ಅದು ಯಾಕೆಂದರೆ ಎಲ್ಲವನ್ನೂ ಬರೆಯೋಕ್ಕಾಗಲ್ಲ. ಕೆಲವು ಸಣ್ಣದು ತುಂಬ ದೊಡ್ಡ ಮ್ಯಾಜಿಕ್ ಕ್ರಿಯೇಟ್ ಮಾಡಿದೆ. ಮಂಜುನಾಥಲ್ಲೂ ಅವ್ರು ಕೊಟ್ಟಿದ್ದಾರೆ, ಸಹಕಾರ ಕೊಟ್ಟಿದ್ದಾರೆ, ಮಠದಲ್ಲೂ ಕೊಟ್ಟಿದ್ದಾರೆ, ಡಿಸ್ಕಸ್ ಮಾಡ್ತೀವಿ. ಅದು ಶೂಟಿಂಗಲ್ಲಾದರೆ, ಡಬ್ಬಿಂಗಲ್ಲಂತೂ ಕೆಲವು ಲೈನ್ಸು ಅಣ್ಣ ಈ ಥರ ಹೋಗೋಣ ಅಂತ, ನಾನೊಂದು ಮಾಡ್ತೀನಿ ನೋಡು ಅಂತ ಅನ್ನೋರು, ಹೇಳಿ ಅಣ್ಣ ಅಂತ ಅದು ಹೇಳ್ತೀನಿ, ಅಣ್ಣ ಸೂಪರ್ ಆಗಿದೆ, ಇದು ಇಟ್ಕೊಳ್ಳೋಣ ಅಂತ. ಸೊ ಸ್ಕ್ರಿಪ್ಟು ಫೈನಲ್ ಆಗೋದು ಡಬ್ಬಿಂಗ್ ಹಂತಗಳಲ್ಲಿ. ಜಗ್ಗೇಶ್ ಅವರ ಅವರು ಅದಕ್ಕೆ ತುಂಬ ಇನ್ವಾಲ್ವ್ ಆಗಿ ಮಾಡ್ತಾರೆ. ಮತ್ತು ನಾನು ಕೇಳಿದ್ದಿದ್ದು, ಒಬ್ಬ ನಿರ್ಮಾಪಕರ ಹೆಸರು ಬೇಡ, ಅವರು ಇವರ ಡಬ್ಬಿಂಗ್ ಬಂದು ಕೂತ್ಕೊಳ್ಳೋರಂತೆ. ಇವ್ರ ಚಿತ್ರಗಳು ಸಿನಿಮಾ ಡಬ್ಬಿಂಗ್ ಮಾಡುವಾಗ, ನಾ ಸಿನಿಮಾಗಿಂತ ಜಗ್ಗೇಶ್ ಅವ್ರ ಡಬ್ಬಿಂಗ್ ನೋಡ್ಬೇಕು ನಾನು ಅಂತ. ಯಾಕೆ ಅಂದರೆ ಒರಿಜಿನಲ್ ಡೈಲಾಗ್ ಒಂದಿರುತ್ತೆ, ಆ ಡಬ್ಬಿಂಗಲ್ಲಿ ಇಂಪ್ರೂವೈಸ್ ಮಾಡಿಬಿಡ್ತಾರೆ, ಇನ್ನೂ ಕಾಮಿಡಿ ಇರುತ್ತದು ಅಂತ. ಅದು ಜಗ್ಗೇಶ್ ಅವ್ರ ಸ್ಟ್ರೆಂತ್. ಅದು ಅದನ್ನು ಎಲ್ಲೂ ಪಬ್ಲಿಷ್ ಆಗಿಲ್ಲ. ಅದು ಅವ್ರನ್ನ ಸಿಕ್ಕಲ್ಲ, ಡಬ್ಬಿಂಗ್ ಅವ್ರದ್ದು ಇವತ್ತೆಲ್ಲೂ ಹಾಕ್ಕೊಂಡಿದ್ದಾರೆ ಅಂತ ಸ್ಟುಡಿಯೋ. ಆಕಾಶಲ್ಲಿ ಅವ್ರದ್ದು ಅಂತೆ, ನಾನು ಹೋಗಿ ನೋಡ್ತಾ ಇದ್ದೀನಿ, ದೂರ ನಿಂತ್ಕೊಂಡು ನೋಡಿ ಎಂಜಾಯ್ ಮಾಡ್ಬಿಟ್ಟು ಬರ್ತಾರೆ. ಇದು ಇರೋದಣ್ಣ, ರೆಕಾರ್ಡ್ ಯಾರು ಅನೇಕ ನಮಗೆ ಅದು ಅಂಥ ಒಬ್ಬ ಗುರು ಸಿಗ್ತಾನೆ ನನ್ನ ಅದೃಷ್ಟ. ಅವರು ಚಾಮುಂಡೇಶ್ವರಿ ಸ್ಟುಡಿಯೋ ಇಂಜಿನಿಯರು. ಪಾಪ ಅವರು ಕೆಲಸ ಇಲ್ಲದೆ ಇದ್ದಾಗ ನನಗೆ ಯಾರ್ಯಾರದೋ ಡಬ್ಬಿಂಗ್ ಎಲ್ಲ ಮಾಡಿಸ್ಬಿಡೋರು, ಪ್ರಭಾಕರ್ದು ಮಾಡಿಸ್ಬಿಡೋರು, ಆಮೇಲೆ ಅಂಬರೀಷ್ ಅವ್ರದ್ದೆಲ್ಲ ಮಾಡಿಸೋರು, ಅಂದರೆ ಜಸ್ಟ್ ಫಾರ್ ಪ್ರಾಕ್ಟೀಸ್. ಅದೊಂದು ಪಾಪ ನನಗೆ ತುಂಬ ಒಂದು ಅವಕಾಶ ಮಾಡಿಕೊಟ್ರು ಅವಾಗ. ಹಾಗೆ ಡಬ್ಬಿಂಗು ಅನ್ನೋದು ಒಂದು ಈ ಚಿತ್ರ ನಾನು ಆ ಹಂತದಲ್ಲಿ ನೋಡಿದಾಗ ನನಗೆ ಯಾವಾಗ ತುಂಬ ಸಂತೋಷ ಆಗುತ್ತೆ ಅಂದರೆ, ಜನ ನನ್ನ ಚಿತ್ರಕ್ಕೆ ಬಂದು ಚೆನ್ನಾಗಿ ಮನಸ್ಫೂರ್ತಿ ನಕ್ಬಿಟ್ಟಾಗ ಭಾಳ ದೊಡ್ಡ ಖುಷಿ ಆಗ್ಬಿಡುತ್ತೆ ನನಗೆ. ಸದ್ಯ ನಾನು ದುಡ್ಡು ತೊಗೊಂಡಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅನಿಸ್ಬಿಡುತ್ತೆ. ನನಗೆ ಈ ಫೇಲವ ಕಾಮಿಡಿಗಳೆಲ್ಲ ಇಷ್ಟ ಆಗಲ್ಲ, ನಗು ಬರದಿರೋ ಕಾಮಿಡಿ ಇವೆಲ್ಲ. ಆಮೇಲೆ ಟೈಮಿಂಗ್ ರಾಂಗ್ ಆಗ್ಬಿಟ್ರೆ ಕಾಮಿಡಿ ತುಂಬ ಡೇಂಜರು. ಅದನ್ನು ಈ ಗಳಿಗೆಯಲ್ಲೇ ಈ ಕ್ಷಣದಲ್ಲೇ ಹೇಳಬೇಕು. ಅದು ಒಂದು ಗಳಿಗೆ ಜಾರಬಿಡ್ತು ಅಂದರು, ಅದು ನಗು ಬರೋಲ್ಲ, ಏನೋ ಮಾಡ್ದಾರೆ ಅಂತ ಅಂದ್ಬಿಡ್ತಾರೆ. ಹಂಗಾಗಬಾರ್ದು, ಪ್ರತಿಯೊಂದು ಟಕ್ ಅಂತ ನಗು ಬರಬೇಕು. ಆ ಒಂದು ಕುಸರಿ ಕೆಲಸ ನನ್ನ ಅದೃಷ್ಟ. ನಾನು ತುಂಬ ಒಳ್ಳೊಳ್ಳೆ, ಯಾರಿಗೂ ಗೊತ್ತಿಲ್ಲ ನೋಡಿ, ಪಾಪ ಇವತ್ತು NS ರಾವ್ ಅವರು ತೀರ್ಕೊಂಡಿದ್ದಾರೆ. ನಾನು ಅಸಿಸ್ಟೆಂಟ್ ಡೈರೆಕ್ಟ್ರು, ಅವ್ರು ಬಂದು ಆನ್ ಸ್ಪಾಟ್ ಡೈಲಾಗ್ ಹೇಳೋರು. ಅವಾಗ ಇಷ್ಟು ದೊಡ್ಡ ಟೇಪ್ ರೆಕಾರ್ಡ್ರಲ್ಲಿ ರೆಕಾರ್ಡ್ ಮಾಡ್ಕೋಬೇಕಾಯಿತು. ಆಮೇಲೆ ರಾತ್ರಿ ಎಲ್ಲ ಕೂತ್ಕೊಂಡು ನಾನು ಬರೀವೆ, ಡೈಲಾಗ್ನೆಲ್ಲ ಬರೀವೆ. ಆಗ ನಾನು ಅವರ ಒಂದು ಕಾಮಿಡಿ ಸೀನ್ಸ್ನ ನೋಡ್ತಾ ಇದ್ದೆ. ನಾನು NS ರಾವ್ ಅವರು ಗಾಂಧಿನಗರದಲ್ಲಿತ್ತು, ಬೆಂಗಳೂರು ಡಬ್ಬಿಂಗ್ ಥಿಯೇಟ್ರ್ ಅಂತ ಒಂದಿತ್ತು ಅಲ್ಲಿ, ಹೋಟೆಲ್ ಗಾಂಧಿನಗರ ಎದುರುಗಡೆ. ಇವಾಗೆಲ್ಲ ಇಲ್ಲ, ಅದು ಸೇಟು ಬಂಗ್ಲೆಗಳಾಗ್ಬಿಟ್ಟಿದ್ದಾವೆ. ಹಾಗೆ ಆಮೇಲೆ ಮುಸುರಿ ಕೃಷ್ಣಮೂರ್ತಿಯವರು ಹಿಂಗೆ ಡಬ್ಬಿಂಗ್ ಮಾಡ್ತಾರೆ, ನೋಡೋದೇ ಒಂದು ಚಂದ ಅವ್ರದ್ದು. ಅಲ್ಲೇನೋ ಇರುತ್ತೆ, ಅವರೇನೋ ಸೇರಿಸ್ತಾರೆ, ಜೋರಾಗಿ ನಗೋ ಥರ ಮಾಡಿಬಿಡ್ತಾನೆ. ಅದರಲ್ಲಿ ಸ್ವಲ್ಪ ಸ್ಲೋ ಅಂದರೆ ನಮ್ಮ ಧೀರೇಂದ್ರ ಗೋಪಾಲು. ಆ ಯಪ್ಪನಿಗೆ ಡಬ್ಬಿಂಗು ತುಂಬ ರಬ್ಬರ್ ಥರ ಹೇಳೋರು. ಅವರು ಡಬ್ಬಿಂಗಿಗೆ ಬಂದುಬಿಡ್ತಾರೆ ಅಂದರೆ ಎಲ್ಲರಿಗೂ ಟೆನ್ಷನ್ನು. ಯಪ್ಪ ಇನ್ನು ಮೈಕ್ ಹಿಡ್ಕೊಬಿಡ್ತಾನೆ, ಬಿಡೋದಿಲ್ಲ ಅನ್ನೋ ಥರ ಟೆನ್ಷನ್ನು. ಅವರೇ ಮಾಡಿರ್ತಾರೆ ಎಳೆಯೋರು, ಆದರೆ ಪರ್ಫೆಕ್ಟಾಗಿ ಮಾಡೋರು, ಭಾಳ ಕಂಚಿನ ಕಂಠ ಅವ್ರದ್ದು. ಇನ್ನು ಸುಂದರ್ ಕೃಷ್ಣ ಅರಸು, ಐ ಡೋಂಟ್ ಥಿಂಕ್ ಅವ್ರ ಥರ ಇನ್ನೊಬ್ಬ ಮಗ ಹುಟ್ಟೋಕ್ಕೆ ಸಾಧ್ಯನೇ ಇಲ್ಲ. ಒಂದೊಂದು ಪೇಜ್ ಡೈಲಾಗ್ನು ಏನು ಅದ್ಭುತವಾಗಿ ಹೇಳೋರು ಅಂದರೆ, ನಾವು ಅದನ್ನು ನೋಡಿ ಅದ ಗಂಟ್ಲು ಯಾಕೋ ಒಂಥರ ಗೊರ ಅಂತ. ಆನೆ ಹೆಜ್ಜೆ ಗುರುತನ್ನ ಬಿಟ್ಕೊಂಡು ಹೋಗುತ್ತೆ,
ಈ ಸಮಂತನ ಸರ್ಪಕ್ಕೆ ಹೆಜ್ಜೆ ಗುರುತೇ ಇಲ್ಲ, ರಘು ನೀನಿನ್ನು ಮಗು ಅಂತ ನಗೋರು. ಹಂಗೆ ಇನ್ನೂ ಚೆನ್ನಾಗಿ ಬರುತ್ತೆ. ತುಂಬ ಚೆನ್ನಾಗಿ ಮಾಡಿದೆ. ನನ್ನ ವಾಯ್ಸ್ ಸರಿ ಇಲ್ಲ ಅವತ್ತು. ಸುಮಾರು ಒಂದು 40-50 ವಾಯ್ಸ್ ನಾನೇ ಕೇಳಿದ್ದೀನಿ ಸ್ವಾಮಿ ಅವರು ಮಾಡುವಾಗ. ಬೇರೆ ಬೇರೆ ವಾಯ್ಸ್ಗಳು. ಸಡನ್ ಟೆನಿಸ್ ಕೃಷ್ಣ ಬರ್ತಾನೆ, ಯಾರು ಬಿಡಲ್ವಲ್ಲ, ಖಡ್ಗೆ ವಾಯ್ಸ್ ಮಾಡ್ತಾರೆ. ಹಂಗೆ ಪ್ರತಿಯೊಬ್ಬರದು ನೋಡೋವಂಥ ಒಂದು ದೊಡ್ಡ ಅವಕಾಶ ನಮಗೆ. ಅಲ್ಲಿ 2 ಕೆಲಸ ಆಗೋದು. ಒಂದು, ಹೊಟ್ಟೆ ತುಂಬ ಊಟ ಕೊಡೋರು ಪಾಪ. ಚಾಮುಂಡೇಶ್ವರಿ ಸ್ಟುಡಿಯೋ ಅಂದರೆ ಫ್ಯಾಕ್ಟ್ರಿ ಥರ ಅದು. ಅಲ್ಲಿ 3 ಸ್ಟುಡಿಯೋ ಇತ್ತು. 3 ಸ್ಟುಡಿಯೋ ಮತ್ತು 2 ಡಬ್ಬಿಂಗ್ ಥಿಯೇಟ್ರು, ಎಡಿಟಿಂಗು. ಸೊ ಹಾಗಾಗಿ ಆ ಕಾಂಪೌಂಡಲ್ಲಿ ಸುಮಾರು ಒಂದು 200 ಜನ 300 ಜನ ಕೆಲಸ ಮಾಡೋರು. ಅಲ್ಲೂ ಕೂಡ ಸೈರನ್ ಹಾಕೋರು. ಊಟಕ್ಕೆ ಸೈರನ್ ಬರೋದು ಅವಾಗೆಲ್ಲ, ರಾಜಾ ಮಿಲ್ಲಲ್ಲಿ ಬಂದಂಗೆ ಬರೋದು. ನಮ್ಮಂಥ ಕಲಾವಿದರು ಬಂದಾಗ ಪಾಪ ಕರೆಯೋರು, ಏಯ್ ಇಲ್ಲಿ ಬಂದು ಊಟ ಮಾಡೋ, ಇವತ್ತು ನಾನ್ ವೆಜ್ ಇದೆ, ಇಲ್ಲಿ ಬಂದು ಮಾಡಲೇ ನೀನು ಅಂತ ಪಾಪ ಪ್ರೀತಿಯಿಂದ ಕರೆಯೋರು. ನಾವು ಹೊಟ್ಟೆ ತುಂಬ ತಿನ್ಬಿಡ್ತಾ ಇದ್ವಿ ಅಲ್ಲಿ ಹೋಗಿ. ನಾವು ಒಂದು 8 ಜನ ಕಲಾವಿದರಿದ್ವಿ. ಸ್ವಾಮಿ ಕಾರ್ಯ ಸ್ವಕಾರ್ಯ ಅಲ್ಲೇ ಆಗೋದು. ಸೊ ಹಂಗಾಗಿ ಊಟ ಹಾಕೋರು ಮತ್ತು ಡಬ್ಬಿಂಗ್ ಕಳಿಸೋರು. ಸಿ ದಟ್ ವಾಸ್ ದ ಬ್ಯೂಟಿಫುಲ್ ಪೀರಿಯಡ್. ಅಂದರೆ ಮುಂದೆ ಒಬ್ಬ ಬಾಳ್ಕೆ ಬರಬೇಕು ಅಂತ ಹೇಳಿ ತುಂಬ ಶ್ರಮಪಟ್ಟು ಅವನಲ್ಲಿ ಟ್ಯಾಲೆಂಟ್ ಇದ್ದರೆ ಅವನಿಗೆ ಏನೋ ಒಂದೊಂದು ಕರ್ತವ್ಯನ ಕಲಿಸೋರು, ಬೆಳೆಸೋರು, ಡೈರೆಕ್ಟರ್ಗಳಾಗ್ಬೋದು, ಯಾರೋ ಇಂಜಿನಿಯರ್ಗಳಾಗ್ಬೋದು, ಎಲ್ಲ ಬೆಳೆಸೋರು. ಇವತ್ತು ತುಂಬ ಒಳ್ಳೆ ಬ್ಯೂಟಿಫುಲ್ ಪೀರಿಯಡು. ಯಾರಾದರೂ ಒಬ್ಬರು ಬೆಳೆದ್ರೆ ಮಿಗ್ದವ್ರನ್ನ ಹೆಂಗೆ ತುಳಿಬೇಕು ಅಂತ ಸಖತ್ತಾಗೋದು. ಅಂಥ ಒಂದು ಡೇಂಜರ್ ಪೀರಿಯಡಲ್ಲಿ ನಾವಿದ್ದೀವಿ. ಸದ್ಯ ನಾನು ಎಸ್ಕೇಪ್ ಅಪ್ಪ. ನಾವು ಇವತ್ತು ಯಾರ ಕೈಗೂ ಸಿಗಾಕೊಳಂಗಿಲ್ಲ. ನನ್ನ ಜರ್ನಿ ಬಹುತೇಕ ಮುಗಿಸ್ಬಿಟ್ಟೆ. ಭವಸಾಗರ ಬಂದ ಆ ಕಡೆಯಿಂದ ಈ ಕಡೆ ಆಗೋಯ್ತು. ಇಲ್ಲಿ ಬಂದು ನಿಂತ್ಕೊಂಡಿದ್ದೀನಿ. ಇನ್ನು ಮುಂದೆ ಯಾರಾದರೂ ಜಗ್ಗೇಶ್ ಅವರೇ ಬನ್ನಿಪ್ಪ, ನಮ್ಮ ದೇವಸ್ಥಾನದಲ್ಲಿ ಪ್ರಸಾದ ಇದೆ ತೊಗೊಳ್ಳಿ, ಇವತ್ತು ಭಾಳ ಚೆನ್ನಾಗಿದೆ ಅಂತ ಏನಾರು ಯಾರು ಕರೀತಾರಲ್ಲ, ಹಂಗೆ ಕರೆದು ಯಾರಾದರೂ ಸಿನಿಮಾ ಕರೆದ್ರೆ ನನ್ನ ಕತೆ ಸರಿ ಆದರೆ ಮಾಡ್ತೀನಿ, ಇಲ್ಲದೆ ನಾನು ಮಾಡಕ್ಕೆ ಹೋಗೋದಿಲ್ಲ. ಸೊ ಹಾಗಾಗಿ ಇವತ್ತಿನ ಜನ್ರೇಷನ್ ಭಾಳ ಕಷ್ಟ ಇದೆ. ಕಲಿಯುವಿಕೆನೂ ಇಲ್ಲ, ಆಮೇಲೆ ಸಹಕಾರವೂ ಇಲ್ಲ, ಭುಜ ತಟ್ಟುವಿಕೆನೂ ಇಲ್ಲ, ಅವನು ಉದ್ಧಾರ ಆದರೆ ಸಹಿಸುವಿಕೆನೂ ಇಲ್ಲ. ಇಂಥ ಒಂದು ಪೀರಿಯಡು. ಏನು ಮಾಡೋಕ್ಕಾಗಲ್ಲ, ದೌರ್ಭಾಗ್ಯ, ಯಾಂತ್ರಿಕ ಪೀರಿಯಡು. ಇವತ್ತೆಲ್ಲ ಒಂದು ದಿನಕ್ಕೆ ಹುಟ್ಟಿ ನಾಳೆ ಸಾಯೋ ಕಲಾವಿದರು ಜಾಸ್ತಿ, ಗೊತ್ತಲ್ಲ ಇದರಲ್ಲಿ. ಹಾಯ್ ಫ್ರೆಂಡ್ಸ್ ಅವತ್ತೆಲ್ಲ ಫುಲ್ ರಾತ್ರಿ ಎಲ್ಲ ಖುಷಿ ಆಗ್ಬಿಡ್ತಾರೆ ಎಲ್ಲರೂ. ಓಹೋ ಏನು ಡೈಲಾಗ್ ಬಂತಪ್ಪ, ಇದು ಸಖತ್ತಾಗಿದೆ, ಏನೇನೋ ಹೇಳ್ತಾರೆ ಬೊಲೆ ಚೆನ್ನ. ನಾನು ನೋಡ್ತೀನಿ ಅದನ್ನು. ಏನು ಇಲ್ಲ, ಬರೀ ಡೋಲೋ 650. ಬೆಳಗ್ಗೆ ಫುಲ್ಲು ವೈರಲ್ ಅದು. ಆಮೇಲೆ ನಾಳದೆ ಯಾರು ಅನ್ನೋದೇ ಗೊತ್ತಿರಲ್ಲ ಅವ್ರಿಗೆ. ಹಂಗೆ ಬೇಗ ಬಂದು ಬೇಗ ಹೋಗುವಂಥ ಕಾಲ ಇವತ್ತು. ಅಂಥ ಒಂದು ಇದರಲ್ಲಿ ಭಾಳ ಬ್ಯೂಟಿಫುಲ್. ನನಗೆ ಎಷ್ಟು ಜನ ಡೈರೆಕ್ಟರ್ಸು ಸಿಕ್ಕಿದ್ರು, ನಂಗೆ ಹೊಟ್ಟೆ ತುಂಬ ಊಟ ಹಾಕಿದ್ರು, ಒಳ್ಳೊಳ್ಳೆ ಪಾತ್ರ ಕೊಟ್ಟರು, ನನ್ನನ್ನು ಬೆಳಿ ಎಷ್ಟಾಗುತ್ತೆ ಅಷ್ಟು ಬೆಳಿ ಅಂದರು. ಇವತ್ತು ಆ ಒಂದು ಕಲೆಯಿಂದನೇ ನನಗೆ ಎಷ್ಟು ಸಂತೋಷ ಆಗುತ್ತೆ ಅಂದರೆ, ನಾ ಹೌಸಲ್ಲಿ ಮಾತಾಡಬೇಕಾದ್ರೆ ಪ್ರತಿಯೊಬ್ಬ ಎಂ ಪಿನೂ ಕೇಳ್ತಾರೆ, ಭಾಯ್ ಸಾಬ್ आपका ताकत बहुत है, कितनी अच्छी तरह से बात करता है आप, ಹೆಂಗೆ ಬರುತ್ತೆ ಮಾಡ್ಯುಲೇಷನು, ನಾವು ಕಲಿಬೇಕು ನಿಮ್ಮ ಹತ್ರ ಅಂತ ನನಗೆ ನಮ್ಮ ಕ್ಯಾಂಟೀನಲ್ಲಿ ಕೂತ್ಕೊಂಡು ಕೇಳ್ತಾರೆ. ನಾನು ಅವಾಗ ಅವ್ರಿಗೆ ಹೇಳೋದು ಒಂದೇ, ನಿಮಗೆ ನನ್ನ ಭಾಷಣ ಇಷ್ಟ ಆಗಿದ್ದರೆ ನನ್ನ ಕನ್ನಡ ಚಲನಚಿತ್ರರಂಗಕ್ಕೆ ಕ್ಲಾಪ್ಸ್ ಹೊಡಿಬೇಕು ನೀವು, ಅವ್ರು ಕಲಿಸಿದ್ದು ನನಗೆ. ಹಾಗೆ ಇದು ಸಿನಿಮಾ ಅದ್ಭುತ. ಹೀಗೆ ಒಂದೊಂದು ಸ್ಟೆಪ್ಪು ಎಲ್ಲ ಗುರು ಪಿಕ್ಚರ್ನ ನಾವು ಎಂಜಾಯ್ ಮಾಡಿಕೊಂಡು ಸುಮಾರು ಒಂದು 5-6 ದಿನ ಡಬ್ಬಿಂಗ್ ಮಾಡಿದ್ವಿ. ಇಟ್ ವಾಸ್ ಸಚ್ ಎ ವಂಡರ್ಫುಲ್ಲು. ಶೀತಲ್ ಅವ್ರ ಸ್ಟುಡಿಯೋ ಚೆನ್ನಾಗಿತ್ತು, ಭಾಳ ಏಕಾಂತವಾಗಿತ್ತು. ಅವಾಗ ಏನು ಕಾಫಿ ಕುಡಿಯೋ ಚಟ ನನ್ನಂಗೆ. ನಾನು ಒಳ್ಳೆ ಪಿಚ್ಚಲ್ಲಿ ಡಬ್ಬಿಂಗ್ ಮಾಡ್ತಾ ಇರ್ತೀನಿ. ಇವತ್ತು ಇನ್ನೊಂದು ಸೀನ್ ಹೊಡೆದ್ಬಿಡೋಣ ಅಂತ, ಗುರುಜಿ ಒಂದು ಅರ್ಧ ಕಾಫಿ ಹಾಕೊಂಬಂದ್ಬಿಡೋಣ ಅಂತ ಅಂದ್ಬಿಟ್ಟು ಬ್ರೇಕ್ ಮಾಡಿ ಎಲ್ಲ ಕೂತ್ಕೊಂಡೆ. ಕಾಫಿ ಕೂತ್ರೆ 20 ನಿಮಿಷ ಅರ್ಧ ಗಂಟೆ ಲೋ ಕಾಫಿ ರಾಮಾಗೆ ಮಾತುಗಳು ಚೆನ್ನಾಗಿತ್ತು ಅದು. ಹಾಗೆ ಗುರುಪ್ರಸಾದ್ ಈ ಚಿತ್ರನೂ ಕೂಡ ತುಂಬ ದೊಡ್ಡ ಮ್ಯಾಜಿಕ್ ಮಾಡ್ತಾರೆ. ಹೇಳ್ತೀನಿ ಲಾಸ್ಟ್ಗೆ ಒಂದು, ಈ ಪಿಕ್ಚರ್ನ ತಿರ್ಗಾ ಮ್ಯಾಜಿಕ್ ಮಾಡ್ತಾರೆ. ನಂಗೆ ಆ ನಂಬಿಕೆ ಇದೆ. ಯಾಕೆ ಅಂದರೆ ಜನಕ್ಕೆ ಇವತ್ತಿನ ಕಾಮಿಡಿ ಅಂಶಗಳು ನಗಬೇಕು, ನಾನು ಸಂತೋಷ ಪಡಬೇಕು ಅನ್ನೋ ಚಿತ್ರಕ್ಕೆ ಕಾಯ್ತಾ ಇದ್ದಾರೆ. ಇವತ್ತು ಕಾಯ್ತಾರೆ, ಇನ್ನೂ 50 ವರ್ಷ ಆದರೂ ಕಾಯ್ತಾರೆ. ಸೊ ಆ ಥರ ನಾವು ಭಾಳ ಗ್ಯಾರಂಟಿಡಾಗಿ ಈ ಚಿತ್ರದಲ್ಲಿ ತುಂಬ ಮನಸ್ತೃಪ್ತಿಯಾಗಿ ನಗುವಂಥ ಇದೆ. ಕೆಲವು ಮಧ್ಯೆ ಚೇಷ್ಟೆಗಳು ಇದ್ದೇ ಇರುತ್ತಪ್ಪ, ಇರಬೇಕು. ಸಂಸಾರ ಅಂದಮೇಲೆ ಹೆಂಗೆ ಸರಿಗಮ ಪದನಿಸ ಇರುತ್ತೆ ಗೊತ್ತಾ? ಸರಿಗಮ ಪದನಿಸ ಅಂದರೆ ಗೊತ್ತೇನ್ರಿ? ಹಾಂ, ಅದು ಅಲ್ಲಿ ಮಡಿವಂತಿಕೆ ಇರಬಾರ್ದು ಅಲ್ವೇ?
ಹಾಗೆ ಸಿನಿಮಾ ಅಂದಮೇಲೆ ಸ್ವಲ್ಪ ಜಾಲಿ ಡೈಲಾಗ್ಸು, ಪಂಚ್ ಡೈಲಾಗ್ಸು, ಅದು ಇದು ಎಲ್ಲ ಬರ್ತಾ ಇರುತ್ತೆ. ಇಟ್ ವಿಲ್ ಬಿ ಗೋಯಿಂಗ್, ಬಟ್ ಒಂದು ಮೆಸೇಜ್ಗೋಸ್ಕರ ಒಂದು ಸಿನಿಮಾ ಮಾಡ್ತೀವಿ. ಹಾಗೆ ಇರು, ನಿಮ್ಮಪ್ಪನ ಥರ ಆದಮೇಲೆ ಮಾತಾಡು, ಆಯಿತಾ? ಹಾಗೆ ತುಂಬ ಎಂಟರ್ಟೈನ್ಮೆಂಟ್ ಪಿಕ್ಚರ್ನ ಗುರು ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಗುರು. ನೀವು ನನಗೆ ಕೊಟ್ಟಂಥ ಎಲ್ಲ ಚಿತ್ರವೂ ಜನ ಇವತ್ತೂ ಹೆಸರು ಹೇಳ್ತಾರೆ. ನಾ ಎಲ್ಲೇ ಹೋದರೂ ಕೂಡ ಪಟ್ಟಂತ ಮಠ ಮಂಜುನಾಥ ಅಂತಾರೆ. ಅದು ಇನ್ನೊಂದು 30 ವರ್ಷದವರೆಗೂ ಕೂಡ ಸರ್ ರಂಗನಾಯಕ ಅಂತ ಹೇಳೋವಂಥದ್ದು ಸೃಷ್ಟಿ ಆಗುತ್ತೆ, ಆಗಲಿ. ಇದು ನನ್ನ ಶುಭ ಹಾರೈಕೆ. ನಾನಂತೂ ಐ ಆಮ್ ವೆರಿ ಹ್ಯಾಪಿ. ಅವರು ಇಬ್ಬರು ಮಾತಾಡೋದು, ಈಕೆನ್ನು ಬಾಯ್ಲಿ ಇಲ್ಲಿ ಬಾಯ್ಲಿ. ಎಮೋಷನ್ ಆಗ್ಬಿಟ್ಲಲ್ಲ ಪಾಪ. ಏನು ಮಾಡೋಕ್ಕಾಗಲ್ಲ. ಬದುಕು ಒಂದೇ ಥರ ಇರೋದಿಲ್ಲ, ನವರಸಭರಿತವಾಗಿರುತ್ತೆ. ಅದರಲ್ಲಿ ಶೋಕರಸವೂ ಇರಬೇಕು. ಇದ್ರೇ ಪರಿಪೂರ್ಣತೆ ಬರೋದು ಮನುಷ್ಯನಿಗೆ. ಬರೀ ನಗ್ತಾ ಇದ್ರೆ ಜೀವನ ಅಲ್ಲ, ದುಡ್ಡು ಬಂದ್ಬಿಟ್ರೆ ಜೀವನ ಅಲ್ಲ, ಬರೀ ಕಷ್ಟದಲ್ಲೇ ಇದ್ರೆ ಜೀವನ. ಎಲ್ಲವೂ ಮಿಶ್ರಿತ ಆದಾಗ ಇಟ್ ವಿಲ್ ಬಿಕಮ್ ಎ ಬ್ಯೂಟಿಫುಲ್ ಲೈಫ್. ಹಾಗೆ ಏನು ವರಿ ಮಾಡಬೇಡಿ. ಇವತ್ತು ಆ್ಯಕ್ಚುಲಿ ಹೇಳಬೇಕು ಅಂದರೆ ಹೆಣ್ಮಕ್ಳಿಗೆ ತುಂಬ ದೊಡ್ಡ ಅವಕಾಶಗಳು ಎಲ್ಲ ಕ್ಷೇತ್ರದಲ್ಲೂ ಇದ್ದಾವೆ. ಇವತ್ತು ಪೈಲಟ್ಗಳಾಗಿದ್ದಾರೆ, ಆರ್ಮಿಗಳಲ್ಲಿದ್ದಾರೆ, ಯಾವ ಕ್ಷೇತ್ರ, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿದ್ದಾರೆ, ಕಲಾವಿದರಿದ್ದಾರೆ. ಏನಂದರೆ ಆ ಧೈರ್ಯ ಒಂದು ಬೇಕು, ಮತ್ತು ಸ್ಥಿರತೆ ಒಂದು ಬೇಕು, ಮತ್ತು ಮುಂದೆ ನುಗ್ಗುವಂಥ ತಾಕತ್ತಿರಬೇಕು. ಆಮೇಲೆ ದೇವರು 2 ಕಿವಿ ಕೊಟ್ಟಿದ್ದಾನೆ ನಮಗೆ. ಆ ಕಿವಿ ಯಾಕೆ ಅಂದರೆ ಕೇಳಿಸ್ಕೋಬೇಕು, ಕಿವುಡ್ರ ಥರ ಬದುಕಬೇಕು. ದಟ್ ಈಸ್ ದಿ ಬ್ಯೂಟಿ ಪಬ್ಲಿಕ್ ಲೈಫಲ್ಲಿ. ಆವತ್ತು ನೀವು ಚೆನ್ನಾಗಿ ತಿಳ್ಕೊಳ್ಳಿ, ಕೇಳಿಸ್ಕೋಬೇಕು, ಕಿವುಡ್ರ ಥರ ಬದುಕಬೇಕು. 2 ಕಣ್ಣುಗಳಿದ್ದಾವೆ, ನೋಡಬೇಕು, ನೋಡದೇ ಇರೋ ಕುರುಡನ ಥರ ಮುಂದೆ ಹೋಗ್ತಾ ಇರಬೇಕು. 2 ಕಾಲುಗಳು ಕೊಟ್ಟಿದ್ದಾನೆ. ಅದಿರೋದು ಯಾಕೆ ಅಂದರೆ ಮುಂದೆ 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 ನಡೀತಾ 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 ಎಷ್ಟು ತಾಕತ್ತಿರುತ್ತೆ ಕಾಲಲ್ಲಿ, ಅಲ್ಲಿವರೆಗೂ ನಡೆಯೋಕ್ಕೆ ಅಂತ ದೇವ್ರ ಕಾಲು ಕೊಟ್ಟಿರೋದು. ನಿಂತ್ಕೋಬಾರ್ದು ಎಲ್ಲೂ. ನಂಗೆ ಕಾಲು ನೋವು ಕೈ ನೋವು ಅಂತ ನಿಂತ್ಕೊಂಡು ಹೋಗ್ಬಾರ್ದು. ಜಸ್ಟ್ ಕೀಪ್ ಆನ್ ಮೂವಿಂಗ್. ಆಮೇಲೆ ಹೊಗಳಿಕೆ ತಿಗಳಿಕೆ 2 ಇರುತ್ತೆ. ಸಾಮಾಜಿಕ ಕ್ಷೇತ್ರದಲ್ಲಿ ನಿಮ್ಮನ್ನು ಹೊಗಳ್ತಾರೆ ಮತ್ತು ತಿಗಳ್ತಾರೆ. 2 ನಾವು ಅಪಾರ್ಥ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಯಾಕೆ ಅಂದರೆ ಅಪಾರ್ಥ ಮಾಡ್ಕೊಳಂಗಿದ್ರೆ ಸಾರ್ವಜನಿಕ ಕ್ಷೇತ್ರಕ್ಕೆ ಬರಬಾರ್ದು. ಮದುವೆ ಮಾಡಿಕೊಂಡು ಏನೋ ಮಾಡಿಕೊಂಡು ವ್ಯಾಪಾರ ಮಾಡಿಕೊಂಡು ಎಲ್ಲ ಮನೇಲಿ ಇದ್ಬಿಡ್ಬೇಕು, ಯಾರಿಗೂ ಗೊತ್ತಾಗಲ್ಲ. ವೆನ್ ಯು ಕಮ್ ಯರ್ ಯು ಟೇಕ್ ಇಟ್ ಆಸ್ ಅ ಚಾಲೆಂಜ್. ಬೇಜಾರು ಮಾಡ್ಕೋಬೇಡಿ. ಒಳ್ಳೆ ಯಶಸ್ಸು ಆಗುತ್ತೆ. ನಾ ಹೇಳಬೇಕು, ಈಕೆ ವಯಸ್ಸು ಏನು ನನ್ನ 2ನೇ ಮಗನ ವಯಸ್ಸು. ಇವಳು ನಮ್ಮ ಅಮ್ಮನ ರೋಲ್ ಮಾಡವಳೆ. ಎಷ್ಟು ಚೆನ್ನಾಗಿ ಮಾಡಿದ್ದಾಳೆ ಅಂದರೆ ತುಂಬ ಅದ್ಭುತವಾಗಿ ಮಾಡಿದ್ದಾಳೆ. ಅದರಲ್ಲಿ ನಾನು ಹೇಳೋಕ್ಕೆ ಹೋಗಲ್ಲ. ಒಂದು ಅಮ್ಮ ಮಗನ ಕಾಂಬಿನೇಷನ್ ಸೀನ್ ಒಂದಿದೆ, ತುಂಬ ಹಾಸ್ಯವಾಗಿ, ಭಾಳ ಬ್ಯೂಟಿಫುಲ್ಲಾಗಿ, ಒಂಥರ ಎಕ್ಸ್ಟ್ರಾರ್ಡನರಿ ಆಗಿದೆ. ಆ ಒಂದು ಸೀನ್ ಸಾಕು ಇವಳಿಗೆ. ಆಮೇಲೆ ಆಕೆ ಮ್ಯಾನರಿಸಮ್ ಸಾಕು. ಇವಳು ಹಿಂಗನ್ನಕ್ಕೆ, ಅವ್ರ ಗಂಡನ ತಲೆ ಹಿಂಗನ್ನಕ್ಕೆ, ಅದೊಂದೇ ಕಾಮಿಡಿ ಸಾಕು. ಬಟ್ ವಂಡರ್ಫುಲ್ ಜಾಬ್. ತುಂಬ ಒಳ್ಳೆ ಭವಿಷ್ಯಗಳಿದೆ, ಎಲ್ಲ ಇದ್ದಾವೆ. ನೆನ್ನೆಗಳನ್ನು ಮರಿತಾ ಇರಬೇಕು, ನಾಳೆಗಳನ್ನು ಸೃಷ್ಟಿ ಮಾಡ್ಕೋತಾ ಇರಬೇಕು. ದಟ್ ಈಸ್ ದಿ ಬ್ಯೂಟಿ ಆಫ್ ಲೈಫ್. ಒಳ್ಳೆಯದಾಗಲಿ, ಒಳ್ಳೆಯದಾಗಲಿ. ಹಾಗೆ ಇನ್ನು ಹೀರೋಯಿನ್ ಬಗ್ಗೆ ಏನು ಹೇಳೋದು? ಬಾಮ್ಮ, ನಿನ್ನ ಬಗ್ಗೆ 2 ಮಾತು ಹೇಳ್ಬಿಡ್ತೀನಿ. ಹುಟ್ಟಿದ್ದು ಸಕಲೇಶ್ಪುರದಲ್ಲಿ, ಚಾನ್ಸ್ಗೋಸ್ಕರ ಅಲ್ದಿದ್ದು ಗಾಂಧಿನಗರದಲ್ಲಿ, ಸಕ್ಸಸ್ ಆಗಿದ್ದು ತಮಿಳ್ನಾಡಲ್ಲಿ. ಭಾಷೆ ಬರೋಲ್ಲ, ಭಾಷೆನ ಕಲಿತು ಭಾಳ ಸ್ಪಷ್ಟವಾಗಿ ಮಾತಾಡಿ, ಮನೆ ಮಾತು. ನಮ್ಮ ಅತ್ತೆಯವ್ರಿಗೆ ಹೇಳಿದೆ ನಾನು, ಈ ಥರ ಇಂಥವ್ರು ಆ್ಯಕ್ಟ್ ಮಾಡ್ತಿದ್ದಾರಂತೆ. ಅಯ್ಯೋ, ಅವ್ರು ನಿಮ್ಮ ಜೊತೆ ಆ್ಯಕ್ಟ್ ಮಾಡ್ತಿದ್ದಾರೆ, ಅವ್ರು ಏನು ಫೇಮಸ್ ಗೊತ್ತೇನ್ರಿ ತಮಿಳ್ನಾಡಲ್ಲಿ ಅಂತ ಭಾಳ ಅಪ್ರಿಷಿಯೇಟ್ ಮಾಡಿದ್ರು ಇವ್ರಿಗೆ. ಅವರು ಈ ಒಂದು ಚಿತ್ರದಲ್ಲಿ ಎಷ್ಟು ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂದರೆ, ಐ ಥಿಂಕ್ ಇಂಥ ಕಲಾವಿದರಿಗೆ ಹೆಚ್ಚು ಅವಕಾಶಗಳು ಅವ್ರೇನು ಕೇಳದೇ ಬೇಕಾಗಿಲ್ಲ. ಅವರ ಪರ್ಫಾರ್ಮೆನ್ಸ್ ನೋಡಿದ್ರೆ ಹುಡ್ಕೊಂಬಂದು ಕೊಡ್ತಾರೆ. ಅಷ್ಟು ಅದ್ಭುತವಾಗಿ ಪರ್ಫಾರ್ಮೆನ್ಸು ಇವರು ಮಾಡಿದ್ದಾರೆ. ಅವ್ರಿಗೆ ನಾನು ಶುಭ ಹಾರೈಸ್ತೀನಿ. ಇನ್ನೂ ಪಾಪ ನಮ್ಮ ಜೊತೆ ಎಲ್ಲ ಬರುತ್ತೆ ರೀ, ಡೆಫಿನೆಟಾಗಿ ಬರಲೇಬೇಕು. ಏನು? ಹಾಂ, ನೀನು ಭಾಳ ಕೆಟ್ಟವಳು ಕಣೆ. ನೋಡಿ ಸರ್ ಹೆಂಗೆ ನಗ್ತಿದ್ದಾಳೆ TV9. ಹಾಗೆ ಅದ್ಭುತ. ನನ್ನ ಜೊತೆ ತುಂಬ ಜನ ಕಲಾವಿದರು ಆ್ಯಕ್ಟ್ ಮಾಡಿದ್ದಾರೆ, ಎಲ್ಲ
ಹೊಸದಾಗಿರೋರು ನನ್ನ ಸ್ನೇಹಿತರು ಪಾತ್ರಗಳು ಮಾಡಿದ್ದಾರೆ. ಒಬ್ಬರು ಸಾಫ್ಟ್ವೇರ್ ಇಂಜಿನಿಯರ್ಸ್ಗಳು ಒಳ್ಳೊಳ್ಳೆ ಅವ್ರಿಗೇನೋ ಒಂದು ಕಲೆ ಅಂದರೆ ತುಂಬ ಇಂಟ್ರೆಸ್ಟು. ಬರಲೇ ಇನ್ನೊಬ್ಬ ಇದ್ದಾನೆ ನೋಡಬೇಕು, ಆ ಕಲಾ ಮಾಧ್ಯಮದವನಿಗೆ ಜೀವ ಇಡ್ತಾನೆ. ನಿಮ್ಗೆ ಗೊತ್ತಿಲ್ಲದೆ ಇರೋದೆಲ್ಲ ನಂಗೆ ಗೊತ್ತಿದೆ ಬನ್ನಿ ಅಂತೇಳಿ ಎಲ್ಲ ಕರ್ಕೊಂಡೋಗಿ ತೋರಿಸ್ತಾನೆ. ಆ ಮಂಜುಳನ ಸಮಾಧಿ ತೋರಿಸ್ತಾನೆ. ಇವನು ಭಾಳ ಜಗಮಳ್ಳ ಸರ್ ಇವನು. ಚೆನ್ನಾಗಿ ಆ್ಯಕ್ಟ್ ಮಾಡ್ತಾನೆ. ಇದರಲ್ಲಿ ನೀವು ನೆನಪು ಮಾಡಿಕೊಡ್ರಿ, ಇವನು ಇದರಲ್ಲಿ ಎದ್ದೇಳು ಮಂಜುನಾಥನಲ್ಲಿ ಒಂದು ಫ್ರೇಮಿಂದ ಇನ್ನೊಂದು ಫ್ರೇಮಿಗೆ ಕರ್ಕೊಬೇಕು ನಾಮ ಹಾಕ್ತೀನಿ ನಾನು ಒಬ್ಬನಿಗೆ. ಇವನೇ ಅದು. ಇವನೇ ಆ ಪಾರ್ಟಿ. ಒಳ್ಳೆ ಕಲಾವಿದ. ಇವರೆಲ್ಲ ಪಾಪ ಎಲ್ಲ ವಿದ್ಯಾವಂತರು, ಇಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಸ್ಗಳು, ಅವರೆಲ್ಲರೂ ನನ್ನ ಜೊತೆ ಒಳ್ಳೆ ಪಾತ್ರಗಳನ್ನ ಮಾಡಿದ್ದಾರೆ. ಇನ್ನೊಬ್ಬ ಯಾರು? ಅವನೊಬ್ಬ, ಹೌದು, ಅವನು ಒಳ್ಳೆ ಎಲ್ಲದರಲ್ಲಿ ಒಳ್ಳೆ ಭಾಳ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಹುಡುಗರು. ಹಾಂ, ಹೌದು, ನೈಟ್ ಟೈಮ್ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರಂತ. ಈಸ್ ಆಲ್ಸೋ ವಂಡರ್ಫುಲ್ಲು. ಇದರೊಳಗಡೆ ನಾನು ನಮ್ಮ ಕ್ಯಾಮರಾಮನ್ನ ಬಿಡೋಂಗಿಲ್ಲ. ಲವ್ಲಿ ಫಿಲ್ ಕರಿಬೋದಲ್ಲ? ಎಲ್ಲಿದ್ದಾರೆ ಅವರು? ಇಲ್ಲ ಮಾತಾ ಬರೋ ಬಾಯ್ಲಿ. ಭಾಳ ಅದ್ಭುತವಾದ ಕ್ಯಾಮ್ರಾಮನ್ ಅವನು. ಈತ ಅವನ ಕೈ ಚಳಕ ಹೆಂಗಿದೆ ಅಂತ ಅಂದರೆ, ಒಬ್ಬ ಕಲಾವಿದರಿಗೆ ಗುರು ಮತ್ತು ಅವರಿಬ್ಬರು ಸೇರಿಕೊಂಡ್ರು ಅಂದೆ ನೋ ರಿಸ್ಕ್. ಎಲ್ಲೂ ಕೂಡ ಕ್ಯಾಮ್ರಾ ಓಡಾಟ ಇಲ್ಲ. ಅದೆಲ್ಲಿರುತ್ತೋ ಅಲ್ಲಿರುತ್ತೆ. ಮುಂದಿನ ಕೆಲಸ ಅದು ಆಟ ಆಡುತ್ತೆ. ಅದನ್ನು ನಾನು ಏನು ಮಾಡ್ತಾ ಇದ್ದಾರೆ ಇವರು, ಯಾಕಂದರೆ ನಮಗೆ ಗೊತ್ತಲ್ಲ ಗುರು. ಟ್ರಾಲಿ ಹಾಕು, ಕ್ರೇನ್ ಹಾಕು, ಆಮೇಲೆ ಇವಾಗ ಹೆಲಿಕಾಪ್ಟರ್ ಬೇರೆ ಬಿಡ್ತಾರೆ ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ. ಇದೆಲ್ಲ ಏನು ಇಲ್ವಲ್ಲ ಏನು ಅಂತ. ಬಟ್ ನನಗೆ ಔಟ್ಪುಟ್ ನಾನು ನೋಡಿದಾಗ ನಾನು ನಿಮ್ಮಿಬ್ಬರನ್ನ ಭಾಳ ಅಪ್ರಿಷಿಯೇಟ್ ಮಾಡಿಕೊಂಡೆ. ಎಂಥ ಬುದ್ಧಿವಂತ. ಒಂದು ಹೊಸ ಟೈಪ್ ಇದು. ಅಂದರೆ ಸಿನಿಮಾಗೆ ಒಂದು ರೂಲ್ ಇದೆ. ಮಿಡ್ಡು, ಕ್ಲೋಸು, ಲಾಂಗು, ಆಮೇಲೆ ಸಜೆಷನ್ಸ್ಗಳು, ಏನ್ರಿ ಇದೆಲ್ಲವೂ ಬ್ರೇಕ್ ಮಾಡಿದ್ರು. ಅದು ಯಾವುದೂ ಇಲ್ಲ. ತುಂಬ ಚಾಲೆಂಜಿಂಗ್ ಅದು. ಇವಾಗ ಎಲ್ಲರಿಗೂ ಒಂದಿರುತ್ತೆ, ಆರ್ಟಿಸ್ಟ್ ಅಂದರೆ ಹಿಂಗೆ ಫ್ರಂಟಲ್ಲೇ ಕಾಣಬೇಕು ಅಂತ. ಸೈಡಲ್ಲೂ ಕೂಡ ಒಬ್ಬ ಆರ್ಟಿಸ್ಟ್ನ ತೋರಿಸ್ಬೋದು ಅನ್ನೋದು ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ರು. ಇದು ಫಂಟಾಸ್ಟಿಕ್. ಇವನು ಕೂಡ ಮುಂದೆ ಭಾಳ ದೊಡ್ಡ ಕೊಡುಗೆ ಆಗ್ತಾನೆ ಕನ್ನಡ ಚಿತ್ರರಂಗಕ್ಕೆ ಆಗಲಿ. ಇನ್ನು ನಿಮ್ಮ ಮ್ಯೂಸಿಕ್ ಡೈರೆಕ್ಟ್ರ್ ಬಗ್ಗೆ ನಾನೇನು ಹೇಳೋದು, ನಿಮ್ಮಿಬ್ಬರು ಕಾಂಬಿನೇಷನ್ನು, ಅನುಪಂದು ನಿಮ್ಮದು ಕಾಂಬಿನೇಷನ್ನು ನನ್ನನ್ನು ಫೇಮಸ್ ಮಾಡಿದ್ರಿ ನೀವು. ನಿಮ್ಮ ಎರಡು, ಹೌದಪ್ಪ, ಅದೇ ಎರಡನ್ನೂ ಕೂಡ ಅವನು ನಮ್ಮ ಜೊತೆ ಅವನು ಆರಂಭ ಮಾಡಿ, ಆತ ಒಳ್ಳೆಯ ಹಾಡುಗಾರ. ಅವನದೇನು ಗಂಟ್ಲು ಯಾವನಿಗೂ ಅರ್ಥವೇ ಆಗೋದಿಲ್ಲ. ಅಲ್ಲಿವರೆಗೂ ಆಡ್ತಾನೆ, ಆಗೋದಿಲ್ಲ ಆಡೋಕ್ಕೆ, ದೇವರಣೆಗಾಗಲ್ಲ. ಅದಕ್ಕೊಂದು ರೇಂಜ್ ಇರುತ್ತೆ. ಸೊ ಅದು ಆರೋಹಣ ಎಲ್ಲ ಭಾಳ ಈಸಿ, ನೀರು ಕುಡ್ದಂಗೆ. ಆ್ಯಂಡ್ ಭಾಳ ಚೆನ್ನಾಗಿ ಮ್ಯೂಸಿಕ್ ಮಾಡ್ತಾರೆ. ಆ್ಯಂಡ್ ಸೆಂಟಿಮೆಂಟ್, ಯಾವ್ಯಾವ ಪಿಕ್ಚರ್ ಆತ ಮಾಡಿದ್ದಾನೆ ಎಲ್ಲವೂ ಸಕ್ಸಸ್ಸು, ಹಾಡು ಸಕ್ಸಸ್ಸು ಅಂತ. ದಿಸ್ ಇಸ್ ಮೈ ಕಾಂಬಿನೇಷನ್. ಈಗ ಪ್ರೊಡ್ಯೂಸರ್ ಬಗ್ಗೆ ಹೇಳೋಣ. ಯಾಕೋ ಹಿಂದ್ಗಡೆ ಹೋಗಿದ್ಯಾ? ನಾನು ಯಾವಾಗೂ ಕೋಮಲ್ ಮನೇಲಿ ಇತ್ತು, ನಾನು ನೋಡ್ತಾ ಇದ್ದೆ. ಕೋಮಲನ ಜೊತೆ ಭಾಳ ಆತ್ಮೀಯವಾಗಿ ಅವ್ರ ಸಿನಿಮಾಗಳೆಲ್ಲ ಮಾಡೋರು. ಆದರೆ ನನ್ನ ಮಾತ್ರ ಕಳ್ಳ ನೋಡ್ದಂಗೆ ನೋಡೋದು. ನಾನೇನೋ ಅಕಸ್ಮಾತ್ ಮನೆಗೆ ಹೋದರೆ ನಾನು ಹಿಂಗೆ ನೋಡ್ತಾ ಇದ್ದೆ. ನಾನು ಯಾಕೆ ಈ ಥರ ನೋಡ್ತಾನಲ್ಲ, ನನಗೆ ಏನಾದ್ರು ಸಿಟ್ಟಿದೆಯಾ ಅವನಿಗೆ ನನ್ನ ಮೇಲೆ ಅಂತ. ಆಮೇಲೆ ನನಗೆ ಗೊತ್ತಾಗಿದ್ದು, ಅವನ ಜೀವನದಲ್ಲಿ ಅವನು ಹುಡುಗಿ ನೋಡೋದು ಹಂಗೆ ಅಂತೆ. ಆ ಥರ ಕ್ಯಾರೆಕ್ಟ್ರು ಅಂತ ನೋಡಿ. ಅವನು ಎಷ್ಟು ಚಾಲೆಂಜಿಂಗ್ ಹುಡುಗ ಅಂದರೆ, ಇಟ್ಸ್ ನಾಟ್ ಎ ಜೋಕ್. ಒಂದು ಸಿನಿಮಾ ಮಾಡೋದು ಜೋಕ್ ಅಲ್ಲ. ಎಂತೆಂಥ ಪ್ರಯೋಗಾತ್ಮಕ ಚಿತ್ರಗಳು. ರಮೇಶ್ ಅರವಿಂದ್ ಅವ್ರದ್ದು ಎಂಥ ಬ್ಯೂಟಿಫುಲ್ ಪಿಕ್ಚರ್ ಮಾಡ್ದ. ಆಮೇಲೆ ದರ್ಶನ್ ಅವ್ರ ಕಾಂಬಿನೇಷನಲ್ಲಿ ದೇವರಾಜ್ ಅವ್ರ ಮಗ ಆತನ ಜೊತೆ ಪಿಕ್ಚರ್ ಮಾಡ್ದ. ಮಾನ್ಸೂನ್ ರಾಗ ಭಾಳ ಫಂಟಾಸ್ಟಿಕ್ ಪಿಕ್ಚರ್ ಮಾಡ್ದ. ಇದನ್ನು ಮಾಡ್ತಿದ್ದ. ನಾನು ಫಸ್ಟು ಅವ್ನು ಬಂದಾಗ ನಂಗೆ ಡೌಟ್ ಹೊಡೀತು. ಏನಕ್ಕೆ ಅಂದರೆ, ನಾನು ಸ್ವಲ್ಪ ಅಪಾರ್ಥ ಮಾಡ್ಕೋಬೇಡಿ, ಪ್ರೊಡ್ಯೂಸರ್ ಬಿಗಿ ಆಗಿದ್ದಾನ ಅಂತ ನೋಡ್ತೀನಿ. ಸ್ಟಾರ್ಟ್ ಕ್ಯಾಮ್ರಾ ಆ್ಯಕ್ಷನ್ ಅಂದ್ಬಿಟ್ಟು 3ನೇ ದಿನಕ್ಕೆ ಎಲ್ಲೋದ್ರು ಅಂತಂದರೆ, ಸಾರ್ ಫೈನಾನ್ಸ್ ಇಲ್ಲ ಸಾರ್, ನಿಂತೋಯ್ತು ಪಿಕ್ಚರ್ ಅಂದ್ಬಿಟ್ರೆ ತುಂಬ ದೊಡ್ಡ ಇನ್ಸಲ್ಟು ನನಗೆ ಅದೊಂದು ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ಕನ್ನಡ ಇಂಡಸ್ಟ್ರಿ. ನನ್ನ ಕೆರಿಯರಲ್ಲಿ ಒಂದು ಸಿನಿಮಾ ಇದುವರೆಗೂ ನಿಂತಿಲ್ಲ, ಆಮೇಲೆ ರಿಲೀಸ್ ಆಗದೆ ಡಬ್ದಲ್ಲಿಲ್ಲ. ಇಟ್ ಈಸ್ ಅ ಬ್ಯೂಟಿ. ಆಮೇಲೆ ಅಪ್ ಟು ಡೇಟ್ ಎಲ್ಲವೂ ಟಿ ವಿಗೆ ಮಾರಾಟವೂ ಆಗಿದ್ದಾವೆ. ಇದು ಒಂದು ದೇವರು ಆಶೀರ್ವಾದ, ಅದೊಂದು ನಡ್ಕೊಂಬಂದಿದೆ. ಈತ ನಾನಂತೂ ನಂಬಿರಲಿಲ್ಲ. ಗುರುಪ್ರಸಾದ್ ನನಗೆ ಹೇಳೋರು, ಭಾಳ ದೊಡ್ಡ ಅರಮನೆ ಸೆಟ್ಟು ಸಾರ್, ಹೆಂಗಿರುತ್ತೆ ಅಂದರೆ ಏನಾದ್ರು ಪುಂಗ್ಬಿಟ್ಟು ಬ್ಯಾನರಲ್ಲಿ ಹಾಕ್ಬಿಡ್ತಾರ. ಆಮೇಲೆ ಬ್ಯಾನರಲ್ಲಿ ಅರಮನೆ ಮಾಡ್ಬೋದು. ಪೋಸ್ಟ್ರುಗಳನ್ನ ತೆಗೆದ್ಬಿಟ್ಟು ಹಿಂಗೆ ಜೋಡಿಸ್ಬಿಟ್ಟು ಅರಮನೆ ಥರ ಈ ಥರ ಮಾಡ್ಬಿಡ್ತಾರ, ಹಿಂಗೆ ಮಾಡ್ಬಿಡ್ತಾರ, ಹಂಗೆ ಮಾಡ್ಬಿಡ್ತಾರ ಅಂತ. ಬಟ್ ನಾನು ಸೆಟ್ಗೆ ಹೋಗಿ ನೋಡಿದಾಗ ತುಂಬ ದಿಗ್ಭ್ರಾಂತನಾದೆ. ನಂಗೆ ತುಂಬ ಹೆಮ್ಮೆ ಅನ್ನಿಸ್ತು.
ಎಂಥ ಒಂದು ಅದ್ಭುತವಾದ ಸೆಟ್ಟಲ್ಲಿ ನಾವು ಆ್ಯಕ್ಟ್ ಮಾಡೋವಂಥ ಒಂದು ಯೋಗ ನಮಗೆ ಸಿಕ್ತು. ಯಾಕಂದರೆ ಪೌರಾಣಿಕ ಚಿತ್ರಗಳನ್ನೆಲ್ಲ ನಮಗೆ ಮಾಡೋವಂಥ ಅದೃಷ್ಟ ನಮಗೆ ಸಿಕ್ಕಿರಲಿಲ್ಲ ಎಲ್ಲೂ. ಆದರೂ ಇವತ್ತು ಗುರು ಆ ಒಂದು ಆಸೆ ನನ್ನ ಮನಸ್ಸಲ್ಲಿದ್ದನ್ನು ನೆರವೇರಿಸ್ಬಿಟ್ರು. ತುಂಬ ದಿನ ಕೊರಗಿತ್ತು ನನಗೆ, ಇಂಥದ್ದೊಂದು ಸಿನಿಮಾ ಮಾಡಬೇಕು ಯಾವತ್ತಾದರೂ ಅಂತ. ಅದರಲ್ಲೂ ಕೂಡ ನಾವೆಲ್ಲ 70 ಪೈಸಾ ಕೊಟ್ಟು ಗಾಂಧಿ ಕ್ಲಾಸಲ್ಲಿ ರಾಜ್ಕುಮಾರ್ ಅವ್ರ ಪಿಕ್ಚರ್ನ ಗೀತಾಂಜಲಿ ಥಿಯೇಟ್ರಲ್ಲಿ ನೋಡ್ತಾ ಇದ್ದಿದ್ದು. ನಂಗೆ 12 ಗಂಟೆಗೆ ಸ್ಕೂಲು, ಬಿ.ಪಿ. ಇಂಡಿಯನ್ ಹೈಸ್ಕೂಲು, 10 ಗಂಟೆಗೆ ಪಿಕ್ಚರ್ ಸ್ಟಾರ್ಟ್ ಆದ. ಕರೆಕ್ಟಾಗಿ ಇನ್ನು 10 ನಿಮಿಷ 15 ನಿಮಿಷ ಇರಬೇಕು, ಎದ್ದು ಒಟ್ಟಾಕೆ ಬಿಡುವೆ. ಸುಮಾರು ಪಿಕ್ಚರ್ ಅಲ್ಲೇ ನೋಡಿದ್ದು. ಅಲ್ಲೆಲ್ಲ ನಾವು ನೋಡಿದ್ದು ಇವಾಗ ಏನು ನೀವು ನೋಡ್ತೀರಿ ಅದೇ ಥರ ಹಾಡು. ಅದು ನಂಗೆ ಭಾಳ ಚಿಕ್ಕ ಹುಡುಗನಿಂದ ನಂಗೆ ಒಂದು ಕನಸು, ನಿಧಾನಕ್ಕೆ ನಡ್ಕೊಂಬರೋದು, ನಿಧಾನಕ್ಕೆ ಕೈ ಎತ್ತೋದು, ಈ ಥರ ಎಲ್ಲ ಒಂದು ಹಾಡು ಆಡಬೇಕು, ಭಾಳ ಚೆನ್ನಾಗಿರುತ್ತೆ. ಇವಾಗಿನ ಹಾಡೆಲ್ಲ ಗೊತ್ತಲ್ಲ ನಿಮಗೆ, ಫುಲ್ ಎಲ್ಲ ಫಾಸ್ಟು, ಮೇಲ್ಗಡೆ ಇಲ್ಲ, ಎಲ್ಲ ಕೆಳಗಡೆನೇ ಶೇಕು, ಈ ಥರ ಇರುತ್ತೆ ಹಾಡುಗಳು. ನನಗೆ ಅದು ಹಂಗಲ್ಲ, ನಾನು ನಿಧಾನಕ್ಕೆ ಹಿಂಗೆ ನಡ್ಕೊಂಬಂದು ಹಿಂಗೆಲ್ಲ ಆಡಬೇಕು, ತುಂಬ ಆಸೆ. ಥ್ಯಾಂಕ್ ಯು ಗುರು, ಈ ಪಿಕ್ಚರ್ ನನ್ನ ಆಸೆ ನೆರವೇರಿಸ್ಬಿಟ್ರಿ. ಆಮೇಲೆ ಯಾವ ಹುಡುಗನ ಬಗ್ಗೆ ನನಗೆ ಅನುಮಾನ ಆಯಿತೋ ಅವನು ಪಾಪ ನನಗೆ ಕೈ ತುಂಬ ಸಂಬಳ ಕೊಟ್ಟ. ನನಗದೊಂದು ಭಾಳ ಅನುಮಾನ ಆಯಿತು, ಏನಾದ್ರು ಇವನು ಸ್ವಲ್ಪ ಅಂದ್ಬಿಟ್ರೆ ಅಂತ ಅಂದ್ಕೊಂಡಿದ್ದೆ. ಥ್ಯಾಂಕ್ ಯು ಕಣೋ, ಹೇಳಿದ ಟೈಮಿಗೆ ಭಾಳ ಅದ್ಭುತವಾಗಿ ನನ್ನ ಪೇಮೆಂಟ್ ಕೊಟ್ಟು ಕೊಟ್ಟ. ನಿನ್ನ ಪೇಮೆಂಟೇ ನನ್ನ ಸ್ಟುಡಿಯೋಗೆ ಆಗ್ತಾ ಇರೋದು. ಅದೊಂದು ನಾವು ಹೇಳ್ಬೇಕಲ್ವ ಸರ್, ನಡೆದಿರೋದು ಹಾಗೆ. ಅವನು ಭಾಳ ದೊಡ್ಡ ಸಾಧಕ. ಇದು ಇಷ್ಟೇ ಅಲ್ಲ, ಇನ್ನು ಮುಂದೆ ಇನ್ನೂ ಹೆಚ್ಚೆಚ್ಚು ಚಿತ್ರ ಮಾಡಿ ಯಶಸ್ವಿ ನಿರ್ಮಾಪಕ ನೀನು ಆಗೇ ಆಗ್ತೀಯ. ನಿನ್ನ ಜಾತಕ ನೋಡಿದ್ದೀನಿ ನಾನು, ನಿಂಗೆ ಸ್ಟಾಪೇಜ್ ಇರಲ್ಲ, ಅಷ್ಟು ಅದ್ಭುತವಾಗಿ ನೀವು ಮಾಡ್ತೀವಿ. ಒಳ್ಳೇದಾಗಲಿ ನಿನಗೆ. ಯಾಕೆಂದರೆ ಒಬ್ಬ ನಿರ್ಮಾಪಕ ನಿಂತ ಅಂದರೆ ಸರ್ ಎಷ್ಟು ಜನಕ್ಕೆ ಊಟ ಕೊಡ್ತಾನೆ ಸರ್. ನಾಟೆ ಜೋಕು ಮಧ್ಯಾಹ್ನದ ಹೊತ್ತಲ್ಲಿ ಸ್ನೇಹಿತರು ಎಲ್ಲ ಮಾಧ್ಯಮದ ಮಿತ್ರರಿಗೆ ಹೇಳ್ತೀನಿ, ಆ ಊಟಕ್ಕೆ ಕೂತ್ಕೋತಾರೆ ನೋಡಬೇಕು. ಎಲ್ಲ ಮರದಡಿ ಅಲ್ಲಿ ಇಲ್ಲಿ ಸಂದಿಲಿ ಗೊಂದಿಲಿ ಎಲ್ಲ ಊಟ ಮಾಡ್ತಿರ್ತಾರೆ. ನಂಗೆ ಕಣ್ಣಲ್ಲಿ ನೀರು ಬರ್ತಾ ಇರತ್ತೆ. ಯಾಕಂದರೆ ಮನುಷ್ಯ ಎಂಬ ತಕ್ಕವನು ಬದುಕಿರೋದೇ ಈ ಹಾಳು ಊಟಕ್ಕೋಸ್ಕರ. ಎಂತೆಂಥ ಕೆಲಸ ಮಾಡಿಬಿಡ್ತಾನೆ ಅಂದರೆ, ಎಷ್ಟೋ ಮನೆಗಳನ್ನ ಹಾಳು ಮಾಡಿಬಿಡ್ತಾನೆ, ಎಷ್ಟೋ ಜನಕ್ಕೆ ಮೋಸ ಮಾಡಿಬಿಡ್ತಾನೆ, ಎಷ್ಟೋ ಪಾಪ ಊಟ ಇಲ್ಲದೆ ಮಠದಲ್ಲಿ ಊಟ ಮಾಡ್ತಾನೆ, ಎಷ್ಟೋ ಊಟ ಇಲ್ಲದೆ ಭಿಕ್ಷೆನ ತೆಗಿತಾನೆ ಊಟ ಮಾಡೋದಕ್ಕೆ. ಸೊ ಊಟಕ್ಕೆ ಅಷ್ಟು ದೊಡ್ಡ ಮಹತ್ವ ಇದೆ. ಅಂಥ ಊಟವನ್ನು ಇವತ್ತು ಒಬ್ಬ ನಿರ್ಮಾಪಕ ಮಾತ್ರ ಹಾಕೋಕ್ಕೆ ಸಾಧ್ಯ, ಬೇರೆ ಯಾರೂ ಹಾಕೋಕ್ಕೆ ಸಾಧ್ಯ ಇಲ್ಲ. ಅಷ್ಟು ಜನ ಊಟ ಮಾಡ್ತಿರ್ತಾರೆ, ನೋಡೋಕ್ಕೆ ಒಂದು ಆನಂದ. ಇವನ್ ಚಿತ್ರದಲ್ಲಂತೂ ನನ್ನ ಪ್ರಕಾರ ಕಲಾವಿದರು 10 ಜನ ಇದ್ದರೆ, ಟೆಕ್ನಿಷಿಯನ್ಸ್ 100 ಜನ ಇದ್ದರು. ಅಷ್ಟು ಜನ ಊಟ ಮಾಡೋರು ಪಾಪ. ಆ ಒಂದು ಪುಣ್ಯ ನಿಮ್ಮನ್ನೆಲ್ಲ ಕಾಪಾಡತ್ತೆ. ನಾನು ಹೆಚ್ಚಿಗೆ ಮಾತಾಡಿ ಇಲ್ಲ ಜಗೇಶ್ ಸರ್, ಕ್ಷಮೆ ಕೇಳಿ, ಅದೇ ಹೇಳ್ಬಿಡ್ತೀನಿ. ಇಲ್ಲ, ಒಂದು ಸಣ್ಣ ಕಮಿಟ್ಮೆಂಟ್ ಅಣ್ಣ, ಎಲ್ರಿಗೂ ಅಧಿಕ. ಈಗ ಈ ಚಿತ್ರ ಖಂಡಿತ ಹಿಟ್ ಆಗುತ್ತೆ, ನಂಗೆ ಗೊತ್ತಿದೆ. ನಾನು ಹೇಳ್ತೀನಿ, ಸುಮ್ಮನೆ ಹೇಳಲ್ಲ. ನಾನು ಮಠಕ್ಕೆ ಮುಂಚೆನೂ ಹೇಳಿದ್ದೆ, ನಂಬಿರಲಿಲ್ಲ, ನಂಬೋದ್ರು, ಜಗತ್ತು ನಂಬಿತು. ಒಳ್ಳೆ ಚಿತ್ರವಾಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದೆ. ಓವರ್ ಕಾನ್ಫಿಡೆನ್ಸ್ ಅಲ್ಲ, ಅಚ್ಚುಕಟ್ಟಾದ. ಈ ಸಿನಿಮಾ ಬಂದಮೇಲೆ, ಈ ಸಿನಿಮಾ ಹಿಟ್ಟಾಗಿ ಕೈ ತುಂಬ ದುಡ್ಡಾದ ಮೇಲೆ ವಿಖ್ಯಾತನಿಗೆ ಆಮೇಲೆ ಬೇರೆ ಹೀರೋಗಳು ಹುಡ್ಕೊಂಡು ಹೋಗುವಂಥ, ಬೇರೆ ಡೈರೆಕ್ಟರ್ನ ಹುಡ್ಕೊಂಡು ಹೋಗುವಂತಹ ಚಾಳಿಯನ್ನು ಮುಂದುವರಿಸಿ ಅಂತ ಕೂಡ್ದು ನನ್ನ ಜಗ್ಗೇಶ್ವರ್ ಸೇಮ್ ಅನೂಪ ಅಶೋಕ್ ಯಾರ್ಯಾರು ಇಲ್ಲಿ ಕಲಿಯೋತಿದ್ದೀವಿ ಅವ್ರನ್ನ ಇಟ್ಕೊಂಡೆ ಮಾಡು ಅಂತ ಕಮಿಟ್ ಮಾಡಿಸ್ತಾ ಇದ್ದೀನಿ ಕ್ಯಾಮ್ರಾ ಮುಂದೆ. ಮಾಡ್ತೀರಾ? ಖಂಡಿತ ಸರ್, ಖಂಡಿತ ಮಾಡ್ತೀನಿ. ಶೂರಾ? ಖಂಡಿತ. ಮಾಡಲಿಲ್ಲ ಅಂದ್ರೇನು? ಇಲ್ಲ, 100%. ನಾನು 1 ನಿಮಿಷ ಮಾತಾಡ್ಬಿಡಲ್ಲ ಸರ್. ನಾನು ಎಲ್ಲೂ ಅಂದರೆ ಆ್ಯಸ್ ಎ ಪ್ರೊಡ್ಯೂಸರಾಗಿ ನಾನು 4 ಸಿನಿಮಾಗಳಲ್ಲಿ ಅಥವಾ 3 ಸಿನಿಮಾಗಳಲ್ಲಿ ಎಲ್ಲೂ ಮಾತಾಡಲ್ಲ. ಅಂದರೆ ಬಂದು ಈ ಸಿನಿಮಾ ಬಗ್ಗೆ ಒಂದಷ್ಟು ವಿಷಯಗಳು, ಒಂದು 2-3 ನಿಮಿಷ. ಈ ಸಿನಿಮಾನ ನಾನು ಅನೌನ್ಸ್ ಮಾಡ್ತಿದ್ದಂಗೆ ಎಷ್ಟು ಜನ ಹೇಳಿದ್ರು ಅಂದರೆ, ಒಳ್ಳೇದು ಹೇಳಿದ್ದಾರೆ, ಅವ್ರ ಕಾಂಬಿನೇಷನ್ ಅಂತ. ಇನ್ನೊಂದಷ್ಟು ಜನ ಇನ್ನು ಹೋದೆ ಅಂದರು. ಅಂದರೆ ಇವರಿಬ್ಬರು ಪಿಕ್ಚರ್ ಮುಗಿಯಲ್ಲ, ಅದು ಆಗಲ್ಲ, ಸಿನಿಮಾನೇ ಆಗಲ್ಲ ಅಂತ. ಅಂದರೆ ಆ ಕಾಂಬಿನೇಷನ್ನ ಮುಗ್ಸೋಕ್ಕೆ ಚಾನ್ಸೇ ಇಲ್ಲ, ಗುರು ಸರು ಮಾಡಲ್ಲ, ಮುಗಿಸಲ್ಲ ಅಂತ ಎಷ್ಟೋ ಜನ. ನಾನು ಅಂದರೆ ಹೌದಾ, ಇದು ಹೆಂಗೆ ಗುರು, ಈಗ ಸಿನಿಮಾ ಬೇರೆ ಸ್ಟಾರ್ಟ್ ಮಾಡ್ಬಿಟ್ಟಿನಿ, ಜಗ್ಗೇಶ್ ಸರ್ ಹತ್ರ ಮಾತಾಡೀನಿ, ಇವ್ರು ಬೇರೆ ಅನುಮಾನ ಪಡ್ತಿದ್ದಾರೆ ಹಿಂಗೆ ಮಾಡೋದು ಪಿಕ್ಚರ್ನ ಅಂತ. ಒಂದಷ್ಟು ಕಡೆ ಹೋದಾಗ ಎಲ್ಲ ಫೈನಾನ್ಷಿಯರ್ಸ್ ಆಗಲಿ ಇನ್ನೊಬ್ರಾಗಲಿ ಆ ಥರದ್ದೆಲ್ಲ ಹೇಳಕ್ಕೆ ಸ್ಟಾರ್ಟ್ ಮಾಡೋರು. ಇಲ್ಲ, ಬಿಗ್ ಕಾಂಬಿನೇಷನು, ನೀನು ಮಾಡ್ಕೊಂಬ, ಆಮೇಲೆ ಮಾಡ್ತೀನಿ, ಮಾಡ್ಕೊಂಬಂದ್ಮೇಲೆ ಅವರೇ ಬೇಕಾ ದುಡ್ಡು ಕೊಡೋಕ್ಕೆ. ನಾನು ಓಕೆ ಆಯಿತು ಸರ್ ಅಂತ. ಅವಾಗ ನನ್ನ ಸ್ನೇಹಿತರು ಅಂದರೆ ನಾಗೇಶ್ ಅವ್ರು ಆಗಿರ್ಬೋದು, ಪ್ರಶಾಂತ್ ಅವರು, ದೇವೇಂದ್ರ ರೆಡ್ಡಿ ಅವರು, ವಿವೇಕ್ ಯಾದವ್ ಇವರೆಲ್ಲ, ಅಂದರೆ ಇವರೆಲ್ಲ ಮಟನೆಲ್ಲ 100 ಸತಿ ನೋಡ್ಬಿಟ್ಟಿದ್ದಾರೆ ಅವರು. ಅಂದರೆ ಅದ್ರ ಪವರೇ ಇನ್ವೆಸ್ಟ್ಮೆಂಟ್ ಆಗಿ ಬಂದಿದ್ದು ನನಗೆ. ನೀವು ಮಾಡ್ತೀರಾ ಪಕ್ಕಾನ ಅಂತ ಹೇಳಿ ನನ್ನ ಜೊತೆಗೆ ನಿಂತ್ಕೊಂಡು ಸಾಥ್ ಕೊಟ್ಟಿದ್ದಾರೆ. ಎಲ್ಲರಿಗೂ ಥ್ಯಾಂಕ್ಸ್. ಇದೆಲ್ಲ ಪಕ್ಕಕ್ಕಿಟ್ಟು ನನಗೆ ಅಂದರೆ ಗುರು ಸರ್ರು ಇವತ್ತವರೆಗೂ ಫುಟೇಜ್ ತೋರಿಸಿಲ್ಲ. ಅಂದರೆ ಸಾಂಗ್ಗಳು ತೋರಿಸಿಲ್ಲ. ನಾನು ಹೋದ್ರೆ ಅವ್ರ ಹತ್ರ ಅವ್ರದ್ದೊಂದು ಅಂದರೆ ಕಿರ್ಚ್ಬಿಡ್ತಾರೆ, ಶಾರದೆ ನೀವೆಲ್ಲ ಬಂದು ಹಾಳು ಮಾಡ್ಬಿಡ್ತೀರಾ ಅಂತ. ಆಯಿತು ಸರ್, ಹೋಗ್ಲಿ ಏನೋ ಮಾಡಿ ಅಂದ್ಬಿಟ್ಟು ಸುಮ್ಮನೆ ಆಚೆ ಬರೋದು ನಾವು, ಏನು ಮಾಡ್ತವ್ರೆ ಅಂತ. ನನಗೆ ನಿನ್ನೆ ರಾತ್ರಿ ಸರ್, ಇದು ರಾಯರಾಣೆ ದೇವರಾಣೆ, ನಿನ್ನೆ ರಾತ್ರಿ 3 ಗಂಟೆಯಲ್ಲಿ ಅವನು ನಮ್ಮ ಸೆನ್ಸಾರ್ ಸ್ಕ್ರಿಪ್ಟ್ ಅಂತ ಬರೀತಾನಲ್ಲ, ಅವನು ನನಗೆ ಫೋನ್ ಮಾಡಿ ಅಳ್ತಾ ಇದ್ದಾನೆ. ಫೋನ್ ಮಾಡಿ 3 ಗಂಟೆಯಲ್ಲಿ, ಏನು ಗುರು ಏನಾಯಿತು ಅಂದರೆ, ಸಾರ್ ಅಂದರೆ ಅವನು ಹೇಳಿದ, ಅಮ್ಮನ ಏನು ಪಿಕ್ಚರ್ ಸಾರ್ ಇದು ಅಂದ. ನಾನು ಅಂದರೆ ಅವ್ನು ಹೇಳಿದ್ದಂಗೆ, ಯಾಕೆ ಏನಾಯಿತು ಅಂತ.
ಸರ್ ಎಷ್ಟು ನಗ್ತೀವೋ ಸರ್, ನಂಗೆ ಲಾಸ್ಟ್ ರೀಲ್ ಬರೆಯೋಕ್ಕಾಗ್ತಾ ಇಲ್ಲ ಸರ್. ಏನು ಕಂಟೆಂಟು ಸರ್ ಇದು ಪಿಕ್ಚರು ಅಂದ. ಅಂದರೆ ನನಗೆ ಕತೆ ಹೇಳಿದ್ದೆ ಬರುತ್ತೋ ಇಲ್ವೋ ಅನ್ನೋದೆಲ್ಲ ಟೆನ್ಷನ್ ಇತ್ತು. ಬಟ್ ಅವ್ನು ಹೇಳಿದ್ದು ನೋಡಿ ನಮ್ಮ ಟೆಕ್ನಿಷಿಯನ್ಸ್ ಎಲ್ಲ ಹೇಳೋರು, ಎಡಿಟ್ರಲ್ಲ ಸರ್ ಬೇರೆ ಲೆವೆಲ್ಲು ಅಂತ. ಎಲ್ಲ ಸಿನಿಮಾನು ಹಂಗೆ ಹೇಳ್ತಾರಲ್ಲ, ಬೇರೆ ಲೆವೆಲ್ಲು. ನಾವು ಓಕೆ ಅಂದ್ಕೊಂಡು. ಬಟ್ ಯಾವಾಗ ಸೆನ್ಸಾರ್ ಸ್ಕ್ರಿಪ್ಟ್ ಅವ್ನು ಯಾರೋ ಬೇರೆಯವನು, ಅಂದರೆ ಹುಡುಗ, ಅವನೊಂದು 21 ವರ್ಷದ ಹುಡುಗ, ಅವ್ನು ಅಷ್ಟು ಎಕ್ಸೈಟಾಗಿ 3 ಗಂಟೆಯಲ್ಲಿ ನಂಗೆ ಬರೆಯೋಕ್ಕಾಗ್ತಿಲ್ಲ ಸರ್, ಕೂತ್ಕೊಂಡ್ಬಿಟ್ಟಿದ್ದೀನಿ, ಕನ್ನಡಕ್ಕೆ ಇಷ್ಟೊಂದು ಅನ್ಯಾಯನ, ಈ ಥರದ್ದೇನೋ ಅಂದರೆ ಆ ಪಾಯಿಂಟ್ ಅಂದರೆ ಹೇಳಂಗಿಲ್ಲ ನಾನು. ಆ ಥರದ್ದೆಲ್ಲ ಒಂದಷ್ಟು ಹೇಳಿದಾಗ ನನಗೆ ಜುಮ್ ಅಂದೋಯ್ತು. ಇಲ್ಲ ಸರ್ ಇದಕ್ಕೆ ನಿಲ್ತೀನಿ, ಏನೇ ಬೇಕು ಮಾಡೋಣ ಸರ್ ಅಂತ ಹೇಳಿ. ಅದೊಂದು ಎಕ್ಸೈಟ್ಮೆಂಟು ಸರ್ ನನಗೆ. ಅಲ್ಲ, ಗುರುದು ಹಣೆ ಬರೋಣ ಹೆಂಗೆ ಕಣೋ, ಅವನು ಏನು ಮಾಡ್ತಾನೆ, ಕತೆ ಮಾಡ್ತಿರ್ತಾನೆ, ಬಿಟ್ಬಿಟ್ಟು ಪಬ್ಲಿಕಲ್ಲಿ ಸ್ಪೀಚ್ ಸ್ಟಾರ್ಟ್ ಮಾಡಿಬಿಡ್ತಾನೆ, ಭಯ ಬಿದ್ದುಬಿಡ್ತಾರೆ ಎಲ್ಲರೂ. ನಮ್ಮ ತಾಯಿ ಶಾರದಾ ಹಣ್ಣು ಹೇಳ್ತೀನಿ, ಏನು ತಿಳ್ಕೊಬಿಡ್ತಾನೆ ಅಂತ, ನಾನು ಇವ್ನು ಸರಿ ಇಲ್ಲ ಅವನು ಅಂತ ಏನೇನೋ ಹೇಳ್ಬಿಡು. ಏನು ಸಿನಿಮಾ ಬಗ್ಗೆ ಮಾತಾಡ್ತಾಳೆ, ಯಾರೋ ಬೈತಾವನಲ್ಲ ಕೂತ್ಕೊಂಡಲ್ಲೋ, ಬೇಡ ಕಣೋ ಸುಮ್ಮನೆ ಕಣೋ ಅವ್ನಿಗೆ, ಏನು ನೀವೇ ನಾನು ದೇವರಣ್ಣಿಗೆ ಹೇಳಿವೆ, ನೀನು ಸರಿ ಇಲ್ಲ ಕಣಮ್ಮ, ಸುಮ್ಮನಾಗಿಸ್ಬೇಕು ಅದೆಲ್ಲ. ಹಂಗಾಗ್ಬಿಟ್ಟು ಅದೊಂದು ಭಯ ಕಾಡುತ್ತೆ. ಬಟ್ ಗುರುನ ಟಚ್ ಮಾಡೋಕ್ಕೆ ಯಾರ ಕೈಲೂ ಆಗಲ್ಲ, ಟಚ್ ಮಾಡೋಕ್ಕಾಗಲ್ಲ. ಅವನು ಭಾಳ ಬ್ಯೂಟಿಫುಲ್ ಟೆಕ್ನಿಷಿಯನ್ನು, ಒಳ್ಳೆಯದಾಗುತ್ತೆ. ಅದೊಂದು ಆಗಿದೆ. ನಾನೆಲ್ಲ ಮಾಧ್ಯಮದ ಮಿತ್ರರಿಗೆ, ನಾವು ನಿಮ್ಮ ಸಮಯನ ಹೆಚ್ಚಿಗೆ ತಗೊಂಡಿದ್ದೀವಿ. ಕನ್ನಡಕ್ಕೆ ಅದ್ಭುತವಾದಂಥ ಇನ್ನೊಂದು ನೆನಪಲ್ಲಿ ಉಳಿಯುವಂಥ ಒಂದು ಚಿತ್ರವನ್ನು ನಮ್ಮೆಲ್ಲ ಟೀಮು ಮಾಡಿದ್ದೀವಿ. ಮುಂಚೆ ಒಂದು ಕಾಲ ಇತ್ತು, 50 ಡೇಸ್ ಆದಾಗ 75 ಡೇಸಿಗೆ ಕಾಯ್ತಿದ್ವಿ, 75 ಆದಾಗ 100 ಡೇಸಿಗೆ ಕಾಯ್ತಿದ್ವಿ. ಈಗ ಒಂದು ಶೋ ಆದಾಗ ಸೆಕೆಂಡ್ ಶೋಗೆ ಕಾಯ್ತೀವಿ, ನೆಕ್ಸ್ಟ್ ಡೇ ಕಾಯ್ತಾ ಇದ್ವಿ. ಯಾಕಂದರೆ ಮಾಲವ್ರು ಹಂಗೆ ಸ್ವಾಮಿ, ಅವ್ರಿಗೆ ಯಾವ ಮುಲಾಜಿಲ್ಲ ಮರ್ಜಿಲ್ಲ. ಈ ಕೆಲವು ಸ್ಮಶಾನಗಳಿದ್ದಾವೆ, ಅಲ್ಲಿ 2 ಉರಿತಾ ಇರ್ತವೆ, 20 ಹೆಣ ಕಾಯ್ತಿರ್ತವೆ. ಅವಾಗೆಲ್ಲ ಆಗೋಯ್ತು ಸರ್ ಅಂದ್ಬಿಟ್ಟು ತೊಳ್ಬಿಟ್ಟಿರ್ತಾರೆ, ಗೊತ್ತಾಗಲ್ಲ. ಹಂಗೆ ಆಗೋಗ್ಬಿಟ್ಟಿದೆ ಇವತ್ತೆಲ್ಲ ಮಾಲಲ್ಲಿ. ದೇ ಡೋಂಟ್ ಕೇರ್. ಅವ್ರಿಗೇನು ಅಂತಂದರೆ ಅವರು ಥಿಯೇಟ್ರಲ್ಲಿ ಅಟ್ಲೀಸ್ಟ್ 50% ಮೇಲೆ ಕಲೆಕ್ಷನ್ ಇದ್ದರೆ ಹಾಕೋದು, ಇಲ್ಲಾಂದ್ರೆ ತೆಗೆದು ಕೊಯ್ನೆ ಎಸ್ಬಿಡ್ತಾರೆ. ಅಂಥ ಒಂದು ಕಾಲಘಟ್ಟದಲ್ಲಿ ನಾವಿದ್ದೀವಿ. ನಾನು ಮನಸ್ಸಲ್ಲಿ ಒಂದು ಧೈರ್ಯದಿಂದ ಹೇಳ್ತೀನಿ, ಮಾಲ್ಗಳಲ್ಲಿ ಚಿಂದಿ ಉಡಾಯಿಸುತ್ತೆ ಪಿಕ್ಚರು, ಎದ್ದು ಜಾಗನೇ ಖಾಲಿ ಮಾಡೋಲ್ಲ. ಯಾರ್ಯಾರಿಗೆ IT ಡಿಪಾರ್ಟ್ಮೆಂಟು, ಇನ್ನೊಂದು ಮತ್ತೊಂದು, ಹುಡುಗರು, ಬಾರು, ಆಟೋನೋ ಎಲ್ಲಿದ್ದಾರೆ, ಇಲ್ಲಪ್ಪ ನಾನು ಈ ಸಿನಿಮಾ ನೋಡಿಬಿಟ್ಟು ಹೋಗ್ತೀನಿ ಅಂತ ಹೇಳಿ ಅವ್ರು ಅಟ್ಲೀಸ್ಟ್ 2 ಅವರ್ ರಜಾ ತೊಗೊಂಬಂದು ಈ ಪಿಕ್ಚರ್ ಕೂತ್ಕೊಂಡು ನೋಡ್ತಾನೆ. ಯಾಕೆ ಅಂದರೆ ನಗು, ಭಾಳ ಬ್ಯೂಟಿಫುಲ್ ನಗು. ಅದು ಮಾಮೂಲು ಇದ್ದಂಗಿಲ್ಲ. ಕಾಮಿಡಿ ಪಿಕ್ಚರ್ ಅಂದರೆ ಎಲ್ಲರಿಗೂ ಒಂದು ಹಿಂಗಿರ್ಬೋದಾ, ನೀವು ಯಾರೂ ಎಕ್ಸ್ಪೆಕ್ಟೇ ಮಾಡಲ್ಲ. ಯಾವುದೋ ಒಂದು ಹಾಡು ಹೇಳ್ತಾನೆ, ಹಾಡಿಂದ ಕಾಮಿಡಿ ಸ್ಟಾರ್ಟ್ ಆಗ್ಬಿಡುತ್ತೆ. ಯಾರೋ ಅಮ್ಮ ಬರ್ತಾಳೆ, ಅವಳಿಂದ ಒಂದು ಕಾಮಿಡಿ ಸ್ಟಾರ್ಟ್ ಆಗ್ಬಿಡುತ್ತೆ. ಅಪ್ಪ ಬಂದು ಹಿಂಗೆ ಅನ್ನಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಅವನಿಂದ ಒಂದು ಕಾಮಿಡಿ ಸ್ಟಾರ್ಟ್ ಆಗ್ಬಿಡುತ್ತೆ. ಇನ್ನೊಬ್ಳು ಬಂದು ಹಿಂಗನ್ನಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಅಲ್ಲಿಂದ ಒಂದು ಕಾಮಿಡಿ ಸ್ಟಾರ್ಟ್, ಹಿಂಗೆ ನಾನ್ ಸ್ಟಾಪು. ಮಧ್ಯ ಗುರು ಭಾಳ ದೊಡ್ಡ ಸ್ಟ್ರೆಂತಾಗಿ ಈ ಒಂದು ಕಥೆನ ಓಡಿಸ್ತಾರೆ. ಗುರು ಏನಾದರೂ ಆ ಪಾತ್ರ ಮಾಡಿಲ್ಲ ಅಂದರೆ ಇದು ಜಸ್ಟಿಫಿಕೇಷನ್ ಆಗ್ತಾ ಇರಲಿಲ್ಲ. ಗುರು ಸ್ಯಾಟ್ ಒಂದು ಪಾತ್ರ ಮಾಡಿದ್ರು, ಆ ಪಾತ್ರದಿಂದ ಪೀಠಿಕೆ. ಹೆಂಗೆ ಒಂದು ಡ್ರಾಮಾಗೆ ಒಬ್ಬ ಬರ್ತಾನಲ್ಲ, ಸೂತ್ರಧಾರ ಏನು ಬರ್ತಾನಲ್ಲ, ಆ ಥರ ಗುರು ಭಾಳ ದೊಡ್ಡ ಜವಾಬ್ದಾರಿನೇ ಎತ್ಕೊಬಿಟ್ಟಿದ್ದಾರೆ. ಗುರು ಕೂರಿಸಿದ್ದಕ್ಕೆ ಮುಂದೆ ಅದು ಕೂತ್ಕೊಳುತ್ತೆ. ಹಾಗೆ ನಿಮ್ಮೆಲ್ಲರಲ್ಲೂ ನನ್ನ ವಿನಂತಿ, ಆಫ್ಟರ್ ಎ ಲಾಂಗ್ ಟೈಮ್ ನಾವೆಲ್ಲ ಸೇರಿದ್ದೀವಿ, ಒಂದು ಒಳ್ಳೆ ನಿಮ್ಮ ಶುಭ ಆರೈಕೆ ಇರಲಿ ಅಂತ ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಇದ್ರ ಜೊತೆಗೆ ನಮ್ಮ ZTVನ ನಾನು ನೆನಪು ಮಾಡ್ಕೊಳ್ಲೇಬೇಕು. ನಮ್ಮ ZTV ರಾಘವೇಂದ್ರ ಒಂಥರ ಹುಚ್ಚು ಪ್ರೇಮಿ, ನಮ್ಮಿಬ್ಬರು ಕಾಂಬಿನೇಷನ್ಗೆ. ಎಂಥ ಹುಚ್ಚು ಪ್ರೇಮಿ ಅಂದರೆ ಅವನು ಭಾಳ ಡೇಂಜರ್ ಫೀಲೋ. ಅವನ ಪಕ್ಕದಲ್ಲಿ ಕುತ್ಕೋಬಾರ್ದು, ಕಾಮಿಡಿ ಮಾಡಿ ಮಕ್ ಹೊಡೆದ್ಬಿಡ್ತಾನೆ, ಪಟ ಅಂತ ಹೊಡೆದ್ಬಿಡ್ತಾನೆ, ಎಲ್ಲೊಂದಲ್ಲೇ ಗುದ್ದುಬಿಡ್ತಾನೆ. ಅವ್ನು ನಗು ತಡೆಯೋಕ್ಕಾಗಲ್ಲ ಅವನಿಗೆ. ನಾವು ಯಾವ್ದು ಫಿಲಮೇ ಇಲ್ಲ. ನೋಡೋ ಗುರುಪ್ರಸಾದ್ ಪಿಕ್ಚರಲ್ಲಿ ನಾವು ಹಿಂಗೆ ಮಾಡಿದೆ ಅಂತ ಪಟ್ಟರ್ ಬಿಟ್ಟಿದ್ದ, ತೆಗೆದು ಮಕ್ಕೆ ಹೊಡೆದ್ಬಿಟ್ಟಿದ್ದ ಅವನು. ಅಷ್ಟು ಹಾಸ್ಯಪ್ರಿಯ ಅವನು ಹೇಳ್ತಾ ಇದ್ದಿದ್ದೆ ಒಂದು, ಅಣ್ಣ ನಿಮಗೆ ಗುರುಪ್ರಸಾದ್ಗೆ ಏನಾದರೂ ಇರಲಿ, ನೀವು ಸತ್ಕೊಂಡು ಹೋಗಿ ಅಣ್ಣ, ಒಂದು ಫಿಲಮ್ ಮಾಡಿ ಅಣ್ಣ, ನೀವಿಬ್ಬರು ಸೇರಿ ಮಾಡಿ ಅಣ್ಣ ಅನ್ನೋರು. ಇವನು ಮಧ್ಯೆ ಡೈಲಾಗ್ ಬಿಟ್ಬಿಡೋನು ಏನಾದರೂ, ಅದು ನಮಗೆ ಬೇಜಾರಾಗ್ಬಿಡೋದು, ಅಥವಾ ನಾನೇನಂದ್ರೆ ಇವನು ಬೇಜಾರಾಗ್ಬಿಡೋದು. ಸೊ ಅದು ಏನೋ ಒಂದು ಕಾರಣಾಂತರದಿಂದ ಹೋಯಿತು. ಈಗ ಎಂಥ ಬ್ಯೂಟಿಫುಲ್ ಕಾಲ ಬಂದಿದೆ ಅಂದರೆ, ನನಗೂ ಸಪ್ತಮದಲ್ಲಿ ಗುರು ಆರಂಭ ಆಯಿತು. ನನಗೆ ಲಾಸ್ಟ್ ಇಯರ್ ಇಟ್ ವಾಸ್ ಎ ವೆರಿ ಬ್ಯಾಡ್ ಪ್ಯಾಚು. ಅದು ಜ್ಯೋತಿಷಾಸ್ತ್ರ ಗೊತ್ತಿರೋರು ಗೊತ್ತಿರುತ್ತೆ. ಗುರು ಚಾಂಡಾಳ ಯೋಗ ಅಂತ ಬಂತು. ಸುಮ್ಮನೆ ಒಂದು ಕಾರ್ ನಿಲ್ಲಿಸಿದ್ದೆ, 1.25 ಕೋಟಿ ರೂಪಾಯಿ ಕಾರ್ ಓಟೋಯ್ತು. ನೀರು ಬಂದು ಮುಳುಗೋಗಿಂದ ಕಾರೇ ಓಟೋಗ್ಬಿಡ್ತು. ಅದು ಯಾವುದೋ ಒಂದು ಸಣ್ಣದು ಒಂದು ಪ್ರೊಸೀಜರ್ ಮಾಡ್ತೀನಿ, ಸೆಪ್ಟಿಕ್ ಆಗೋಯ್ತು, ಕಾಲು ಡಮಾರ್ ಅಂದ್ಬಿಡ್ತು, ಏನೇನೋ ಸೊಂಟ ಏನೋ. ನನಗೆ ಗೊತ್ತು ಇದೆಲ್ಲ ನಾನ್ಸೆನ್ಸ್ ಆಗುತ್ತೆ, ಇದೆಲ್ಲ ಗ್ರಹಗತಿಗಳು ಮುಂದೆ ದೊಡ್ಡದು ಯಾವುದೂ ಇಲ್ಲ ಅಂತ. ಈಗ ಐ ಪ್ರಿಡಿಕ್ಟ್ ವಂಡರ್ಫುಲ್ ಪೀರಿಯಡ್. ಗುರು ಸಪ್ತಮದಲ್ಲಿದ್ದಾನೆ,
ಇವನಿಗೂ ಭಾಳ ಅದ್ಭುತವಾಗಿದ್ದಾನೆ, ಅವನಿಗೂ ಚೆನ್ನಾಗಿದ್ದಾನೆ, ಇವನಂತೂ ಮಿನಿಮಮ್ ಒಂದು 25 ಸಿನಿಮಾ ಮಾಡ್ತಾನೆ ದ್ವಾರಕೀಶ್ ಥರ, ಅಷ್ಟು ಕೆಪಾಸಿಟಿ ಇದೆ ಅವನ ಜಾತಕಕ್ಕೆ. ಸೊ ಚೆನ್ನಾಗಿದೆ, ಒಳ್ಳೆ ಕಾಲ. ಹಾಂ ಸುಮ್ಮನೆರಪ್ಪ, ನನಗೆ ಯಾಕೆ ಅಯ್ಯೋ ಯಪ್ಪ ರಾಮ ಗುರು, ನನಗಂತೂ ಭಾಳ ಆಗಲೇ ವೈಬ್ರೇಷನಲ್ಲಿ ನಿಂತಿದ್ದೀನಿ. ಯಾಕಂದರೆ ಒಂದು ವರ್ಡ್ ಈ ಕಡೆ ಹಿಂಗೆ ಹೋಯ್ತು ಅಂದರೆ ಆಗಲೇ ತಮ್ನೇಲ್ಗಳು ಸ್ಟಾರ್ಟ್ ಆಗ್ಬಿಡ್ತಾವೆ ಕೆಳಗಡೆಗೆ. ನೋಡಿ ಎಂಥ ಕಿತ್ತೋದು ಮಾತನಾಡ್ದ ನೋಡಿ, ನಾನೇನೋ ಆಡೇ ಇರಲ್ಲ ಅಲ್ಲಿ, ಇದೇನು ಹಿಂಗೆ ಬಂದ್ಬಿಡ್ತಲ್ಲ ಅಂತ. ಆಮೇಲೆ ಅದನ್ನು ನೋಡ್ತಾರಲ್ಲ ನಾನ್ ಸೆನ್ಸ್ ಫೆಲೋಸು, ನಿನ್ನಮ್ಮ ನಿನ್ನ ಅಕ್ಕ ಬೋಳಿ ಮಗನೇ ಸೂಳೆ ಮಗನೇ ಇಷ್ಟುದ್ದ ಕೆಳಗಡೆ ಹಾಕೊಂಡು ನಾನ್ ಸ್ಟಾಪ್ ಹೋಗ್ತಾರೆ. ಯಾಕೆ ಅವನು ಬೈದ, ಯಾಕೆ ನಾನು ಬೈಸ್ಕೊಂಡೆ, ಇವ್ರು ಯಾಕೆ ಹಿಂಗೆ ಹಾಕಿದ್ರು ಅರ್ಥನೇ ಆಗೋದಿಲ್ಲ. ನಾನು ಹಂಗಾಗೋಗಿ ಪಾಪ ಅವ್ರಿಗೆಲ್ಲ ಬೇಸರ ಅನಿಸುತ್ತೆ. ಸತ್ಯ ಗೊತ್ತಾಗ್ಬಿಡ್ಬೇಕು. ನಾನು ನಿಮ್ಮೆಲ್ರಿಗೂ ಗೊತ್ತು, ನಾನು ನೇರ ನೋಡಿ ಇಷ್ಟಿರ್ಬೋದು, ಏನಿದೆ ಮಕ್ಕದ ಮೇಲೆ ನೋಡ್ದಂಗೆ ಹೇಳ್ಬಿಡ್ತೀನಿ. ನಮ್ಮಮ್ಮ ಒಂದು ಪೆಂಡುಲಮ್ ಕೊಟ್ಟಿದ್ಲು, ಅದು ಹುಲಿ ಉಗುರು ಅಂತ ಹೇಳ್ಕೊಟ್ಲು. ನಾನು ನನ್ನ 40ನೇ ವರ್ಷದ ಸಿನಿಮಾ ಜರ್ನಿ, ಎಂಥ ಬ್ಯೂಟಿಫುಲ್ ಜರ್ನಿ ರೀ ಇದು. 40th ಇಯರ್ ಅಂದರೆ ಎಂಥದ್ದು ರೀ. ನಾನು ಸತ್ತೋದ ಮೇಲೆ ಜಗ್ಗೇಶ್ ಎಂಥ ನಟ, ಏನೇನು ಫಿಲಮ್ ಮಾಡ್ದ ಅನ್ಯವಾಗಿ ಸತ್ತೋಗ್ಬಿಟ್ಟ ಅಂತ ಬರ್ದಾಗ ನನಗೇನು ಬದನೇಕಾಯಿ ಗೊತ್ತಾಗತ್ತದು. ನಾನು ಬದುಕಿದಾಗ ಒಳ್ಳೇದು ಹೇಳಬೇಕು. ನಮ್ಮಮ್ಮ ಕೊಟ್ಟಿದ್ಲು, ಯಾರೋ ಪಾಪ ಪುಣ್ಯಾತ್ಮ ಒಬ್ಬ ಚೇರ್ ಹಾಕ್ಕೊಂಡು ಎಲ್ಲ ಫುಲ್ಲು ಫಿಟ್ಟಿಂಗಲ್ಲಿ ಕೂತ್ಕೊಂಡು ಈ ಕಡೆ ಆ ಕಡೆ 2 ಕ್ಯಾಮ್ರಾ ಹಿಂಗೊಂದಿರಬೇಕು ಹೀಗೊಂದಿರಬೇಕು. ನಾನು ಜಗ್ಗೇಶ್ ಸರ್ಗೆ ಒಂದು ಕ್ಲೋಸ್ ಬಿಡಿ, ಈ ಕಡೆ ನನಗೊಂದು ಬಿಡಿ ಅಂತೆಲ್ಲ ಹೇಳ್ತಿದ್ದ. ನಾನೇನೋ ನನ್ನ 40 ಇಯರ್ಸ್ ಬಗ್ಗೆ ಸಖತ್ತಾಗಿ ಏನೇನೋ ಮಾಡ್ತಿದ್ದಾನೆ ಅಂತ ನಾನು ನನ್ನ ಮನಸ್ಸೋ ಇಚ್ಛೆ, ನನ್ನ ಮನಸ್ಸಿನಲ್ಲಿ ಏನು ಬರ್ತದೆ ಸತ್ಯನ ಹೇಳಿದೆ. ವಿಷ್ಣು ಅವರು ನಾವು ಅಂತ ಅವ್ನು ಹಾಕೊಟ್ಬಿಟ್ಟ. ನೋಡಿ ವಿಷ್ಣುವರ್ಧನ್ಗೆ ಏಕೋಷ್ನಲ್ಲಿ ವಿಷ್ಣು ಅಂದ್ಬಿಟ್ಟ, ಅವ್ನು ಬಾಂಬ್ ಹಾಕ್ಬಿಟ್ಟ ನೋಡಿ ಅಂತ. ಅದು ಬೇರೆ ಏನೋ ತಮ್ಮನೇಲಿ ಬಿಟ್ಬಿಟ್ಟ ಕೆಳಗಡೆಗೆ. ಸರ್ ಅವ್ರ ಅಭಿಮಾನಿಗಳು ಒಂದು 1000 ಜನ, ನಿನ್ನ ಅಮ್ಮನ ಅಕ್ಕನ ಅಂತ ಸ್ಟಾರ್ಟ್ ಮಾಡಿ. ನಾನು ಏನು ಮಾತಾಡಿದೆ, ಯಾಕೆ ಇವ್ರು ಹಿಂಗಂತವ್ರೆ, ನಾನೇನಂದೆ ನನಗೆ ಗೊತ್ತಿಲ್ಲ, ಬಿಟ್ಬಿಟ್ಟ. ಆಮೇಲೆ ನೋಡ್ರಿ ನಮ್ಮ ತಾಯಿಯವರು ನನಗೆ ಹುಲಿ ಥರ ಬದುಕೋ ಮಗನೇ ಅಂತ ಹುಲಿ ಉಗುರು ಕೊಟ್ಟರು ಅಂತ ನಾನು ಹೆಮ್ಮೆಯಿಂದ ಹೇಳಿದೆ. ಅವನು ಯಾರೋ ಕಿತ್ತೋದು ನನ್ನ ಮಗ ರಿಯಲ್ ಹಾಕ್ಕೊಂಡು ಅದೇನೋ ಆಗಿ ಯಾವುದೋ ಟಿ ವಿಲಿ ತಗಲಾಕೊಬಿಟ್ಟವನೆ. ನೋಡ್ರಿ ಇಲ್ಲಿರೋ ಅಷ್ಟು ಕ್ಯಾಮ್ರಾಗಳು ನನ್ನ ಮನೆ ಮುಂದೆ ಇತ್ತು. ಏನೇನು ಡೈಲಾಗ್ಗಳು ಬಿಡ್ತಾವ್ರೆ ಅಂದರೆ ಹೇಳಕ್ಕೆ ಕೇಳಕ್ಕೆ ಅಸಾಧ್ಯ. ಇನ್ನೇನು ಕೆಲವೇ ಕ್ಷಣದಲ್ಲಿ ಜಗ್ಗೇಶನ ಹಾಕೊಂಡು ಹೋಗ್ತಾವ್ರೆ, ಮುಗಿತು ಅವನ ಕತೆ. ಇನ್ನೇನಿದ್ರು ನೆಕ್ಸ್ಟ್ ಅವನಿಗೆ ಜೈಲು ಊಟ. ನೋಡಿದ್ರೆ ನನ್ನ ಮುಂದೆ ಬಂದು ನಮಸ್ತೆ ಅಣ್ಣ, ಅಣ್ಣ ನಮ್ಗೊಂದು ಬೈಟ್ ಅಣ್ಣ ಪ್ಲೀಸ್ ಅಣ್ಣ ಅನ್ನೋ ಹುಡುಗ ಏನು ಕಿರಿಸ್ತಾವನೇ ರೀ. ನೋಡಬೇಕು ನಾನು ಏನಂಥದ್ದು ಮಾಡಿಬಿಟ್ಟಿದ್ದೀನಿ. ನಾನು ನಮ್ಮಮ್ಮ ಕೊಟ್ಲು ಅಂತ ಹೇಳಿದೆ, ಅದನ್ನು ಇವಾಗ ಹಾಕೊಂಡು ರುಬ್ಬ ಅಂಥದ್ದು ಏನಿದೆ. 40 ವರ್ಷ ಆಯಿತು ಅಂತ ನಾನು ಹೇಳಿ 3 ವರ್ಷ ಆಗಿದೆ, ಅಲ್ಲ 43 ವರ್ಷ ಆಗ್ಬಿಟ್ಟಿದೆ. ಏನಿದು ಇವನೊಬ್ಬ ಹಾಕೊಡಕ್ಕೆ, ಇವನೇನು ಮಾಡ್ತಾನೆ ಹಾಕೊಟ್ಬಿಡೋದು. ಕೆಲವರು ಇರ್ತಾರೆ ಮದುವೆಗೆ ಬಂದ್ಬಿಟ್ಟು ಅದು ಸರಿ ಇಲ್ಲ ಅಂದ್ಬಿಟ್ಟು ಹಾಕೊಟ್ಬಿಟ್ಟು ಜಗಳ ಎಬ್ಬರಿಸ್ಬಿಡು ಅಂತ. ಹಂಗೆ ಅವ್ನು ಹಾಕೋಗ್ಬಿಟ್ಟು ಅವರೆಲ್ಲ ನಾನು ಹೆಸರು ಹೇಳ್ದಂಗೆ ಹೇಳ್ತಾ ಇದ್ದೀನಿ ಎಸ್ಕೇಪ್ ಆಗೋಕ್ಕೆ. ಅವ್ರು ಹಾಕ್ಬಿಟ್ರೆ ಅವರು ನೋಡಿ ಹೆಂಗೆ ಹಾಕವನೆ ಹೆಂಗೆ ಅಂದವನೆ ನನ್ನ ಮಗ ಅಂದ್ಬಿಟ್ಟು ಅವ್ರೊಂದು ಟಮ್ನೇಲಿ ಹಾಕಕ್ಕೆ ಇವನು ಐಡಿಯಾ ಮಾಡ್ತಾನೆ. ನಾನು ಭಾಳ ಪ್ರೀತಿಯಿಂದ ನಮ್ಮ ಅಮ್ಮನ ಬಗ್ಗೆ ನಾನು ಹೇಳಿದ್ದು, ಯಾಕಂದ್ರೆ ನಾನು ಮಾತೃ ಪ್ರೇಮಿ. ನಾನು ಎಲ್ಲರಿಗೂ ಗೊತ್ತು, ನಾನು ನನ್ನ ತಾಯಿ ಅಂದರೆ ಸತ್ತೋಗ್ಬಿಡ್ತೀನಿ ಇವತ್ತು. ನಾನು ಅಂಥ ಪ್ರೇಮಿ. ನಾನು ನನ್ನ ತಾಯಿ ಬಗ್ಗೆ ಅಂತ ಹೇಳಿದೆ. ಅವ್ನು ಯಾರೋ ಮಾಡಿದ್ದಂತೆ ಇವತ್ತು ಕಾನೂನು ಏನೋ ಇದ್ದಾವೆ, ಅದು ಸರಿಯಲ್ಲ. ಅಂಥ ವಸ್ತುಗಳು ಇಟ್ಕೋಬಾರ್ದು ಅನ್ನೋದು ಕಾನೂನಲ್ಲಿದೆ. ಬಟ್ ಯಾರಿಗೂ ಪ್ರಜ್ಞೆ ಇಲ್ಲ, ಗೊತ್ತಿಲ್ಲ, ಹೇಳ್ಬೇಕಲ್ವ ಈ ಥರ ಇರಬಾರ್ದು ಇದು ಅಂತ ಯಾರೂ ಹೇಳಿಲ್ಲ. ನನ್ನ ಪಾಡ ನಾನು ಇದ್ದೀನಿ, ಇದು ಇಸ್ ಓಲ್ಡ್ ಕೇಸ್ ಅಂದ್ಕೊಂಡು ನಾನು ಇದ್ದೀನಿ. ಈಗ ಅದು ಬಂತು. ಆವಾಗ ನಮ್ಮ ಸ್ನೇಹಿತರು ಹೇಳಿದ್ರು, ಜಗ್ಗೇಶ್ ಅವರೇ ಬೇಜಾರು ಮಾಡ್ಕೋಬೇಡಿಯಪ್ಪ, ನಿಮ್ಮನ್ನು ಹಾಕೊಂಡು ರುಬ್ಬಿದ್ರೆ ವ್ಯೂಸ್ಗಳು ಜೋರಾಗಿ ಆಗ್ಬರ್ತಾರೆ. ಫಾರ್ ದಟ್ ರೀಸನ್ ದೇ ಆರ್ ಡೂಯಿಂಗ್ ಅಂತ. ನಮ್ಮವಳು ಒಬ್ಳು ಹುಡುಗಿ ಟಿ ವಿಯವಳು, ಅವಳು ಮಕ ನೋಡಿದ್ರೆ ಸಿಕ್ಕಾಕೊಬಿಡ್ತಾಳೆ. ಹೇಳಲ್ಲ ಸರ್ ಏನು ಸರ್ ಮಾಡೋದು, ನಾವು ಅಲ್ಲಿ ಹೋಗಿಲ್ಲ ಅಂದರೆ ಅಲ್ಲಿ ನಮ್ಮ ಆಫೀಸಲ್ಲಿ ರುಬ್ತಾರೆ ಸರ್ ಅಂತ ಅವಳು ಹೇಳಿದ್ರು ನನಗೆ. ಅಯ್ಯೋ ಅನ್ಸುತ್ತೆ ಅವಳು ಮಕ ನೋಡಲ್ಲ ನಾನು, ಸಿಕ್ಕಾಕೊಬಿಡ್ತಾಳೆ. ಹಂಗೆ ಅವ್ರವ್ರ ಹಣೆ ಬರ, ನಾವು ಏನು ಮಾಡೋಕ್ಕಾಗಲ್ಲ. ಎಂಥ ಸಮಯದಲ್ಲಿ ನನ್ನ ಭಾವನಾತ್ಮಕ ವಿಚಾರವನ್ನು ಇದನ್ನು ಹಾಕೊಟ್ರೆ ಈ ನನ್ನ ಮಗನು ಸಿಕ್ಕಾಕೊಂತಾನೆ ಅಂತ ಹೇಳಿ ಕ್ಲೀನಾಗಿ ನಾನು ಏನು ಕೂತ್ಕೊಂಡು ಇಂಟ್ರ್ಯೂ ಕೊಟ್ಟಿದ್ದಲ್ಲ, ಅವನೇನು ತೊಗೊಂಡೋಗಿ ಅದನ್ನು ವೈರಲ್ ಮಾಡ್ದ. ಇವನು ಹಿಡ್ಕೊಳ್ಳಿ ಅಂತ. ಪಾಪ ಪಬ್ಲಿಕ್ಕಿಗೆ ಏನು ಗೊತ್ತಿದೆ ರೀ, ಪಬ್ಲಿಕ್ ಅವ್ರು ಶುರು ಮಾಡಿಬಿಟ್ರು. ಆ ಬಡವನಿಗೆ ಹಂಗೆ ಮಾಡಿದಾಗ ಅವನು ಬೇರೆ ಮೈಕ್ ಹಿಡಿದವ್ರೆ. ಸರ್ ಯಾರು ಏನಾದರೂ ಪರವಾಗಿಲ್ಲ ಸರ್, ನಕ್ಕನ್ನು ಒಳಗೆ ಹಾಕ್ಬೇಕು ಸರ್ ಅವನಿಗೆ, ಹೆಂಗೆ ಸರ್ ಬಡವ್ರಿಗೊಂದು ಈ ಬೋಳಿ ಮಕ್ಕಳಿಗೊಂದ ಸರ್ ಅಂತ ಅವ್ನು ಬಿಡ್ತಾವನೆ. ಅವನದು ನೋಡಿದ್ರೆ ಬೇಜಾನ್ ವೈರಲ್ ಆಗ್ತಾ ಇದೆ, ಅವನಿಗೆ ಮಿಲಿಯನ್ ವ್ಯೂಸ್ಗಳು ಹೋಗ್ತವೆ. ಅವಾಗ ನಾನು ಅಂದ್ಕೊಂಡೆ, ನನ್ನ ಮಗೊಂದು ಯಾಳಾದ್ದು ಮಿಲಿಯನ್ಗೋಸ್ಕರ
ಅಂಥವ್ರನ್ನ ಇಂಥವ್ರು ಮಾಡ್ತಾರೆ ಇಂಥವ್ರು ಅಂತ ಎಂಥ ಬಾಳಲ್ಲಿ ನಾವು ಬದುಕ್ತಾ ಇದ್ದೀವಿ, ಹೆಂಗ್ರಿ ಬದುಕೋದು ನಾವು? ಭಾಳ ಬೇಜಾರಾಗೋಯ್ತು ನನಗೆ. ಆಮೇಲೆ ಯಾರೋ ಪಾಪ ಅವ್ರವ್ರ ಕರ್ತವ್ಯ ಮಾಡಿದ್ರು, ಆಫೀಸರ್ಗಳೆಲ್ಲ ಮನೆಗೆ ಬಂದರು. ಅವತ್ತು ನಾನು ಇರಲಿಲ್ಲ. ಪಾಪ ನಾನು ಹೆಂಡ್ರು ಹೆದರ್ಕೊಂಬಿಟ್ಟಿದ್ಲು. ಅವರೆಲ್ಲ ಬಯಸ್ತರು. ಜಗ್ಗಿ ವಾಟ್ ಶುಡ್ ಐ ಡು ಅಂತ ಕೇಳಿದ್ದು. ಹಾಂ, ದಿಸ್ ಒನ್. ಹೋಗಿ ಅವ್ರು ಬಂದಾಗ ಕೊಟ್ಬಿಡಮ್ಮ ಅಂದ. ಅದು ಬೇರೆ ಸ್ಟೋರಿ ಹೇಳ್ತಾ ಇದ್ದೆ ನನಗೆ ಅಂತ ಬೈಸ್ಕೊಂಡು ನನ್ನ ಕೈಲಿ ಕೊಟ್ಲಂತೆ. ಆಮೇಲೆ ಆವಾಗ ನಮ್ಮ ಡಾಕ್ಟ್ರು ಹೇಳ್ತಿದ್ರು, ಜಗ್ಗೇಶ್ ಜಿ ಅವನು ಯಾರೋ ಟಿ ವಿ ಅವನು ಸಿಕ್ಕಾಪಟ್ಟೆ ನಿಮ್ಮನ್ನ ಒಳಗಾಕಿ ಅಂತ ಬಡ್ಕೊತಿದ್ದ. ಅವನಿಗೆ ಒಳ್ಳೇದು ಆಗೋಲ್ಲಪ್ಪ, ಅವ್ನಿಗೇನು ಗೊತ್ತು ನಿಮ್ಮ ಬಗ್ಗೆ ಅಂದ. ಎಲ್ಲ ಏನು ಮಾಡೋಕ್ಕಾಗಲ್ಲ ಬಿಡಿ ಸರ್, ನನ್ನ ಹಣೆ ಬರೋದು. ಪಬ್ಲಿಕ್ ಲೈಫಲ್ಲಿ ನಾವೊಂಥರ ರಂಡೇರು ಮುಂಡೇರು ಇದ್ದಂಗೆ ಆಗ್ತಾ ಇರ್ತದೆ, ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಸುಮ್ಮನಾದೆ. ಹಾಗೆ ಇದು ಇಂಥ ಒಂದು ಯುಗದಲ್ಲಿ ನಾವಿದ್ದೀವಿ. ಇದಾದಮೇಲೆ ನನಗೆ ಭಾಳ ಹರ್ಟಾಯಿತು. ಸಿ ಆಲ್ವೇಸ್ ಐ ಟೆಲ್ ಪ್ರೆಸ್ ಇಸ್ ಮೈ ಗ್ರೇಟೆಸ್ಟ್ ಲವರ್ಸ್. ಅವರಿಲ್ಲ ಅಂದರೆ ನಾವಿಲ್ಲ. ಬಟ್ ನನಗೆ ಭಾಳ ಹರ್ಟಾಯ್ತು ಅವತ್ತು. ಯಾಕೆ ಹರ್ಟಾಯಿತು ಹೇಳ್ಬೇಕು, ಇಂಥ ಸಮಯದಲ್ಲಿ ಹೇಳ್ಬಿಡ್ಬೇಕು. ಯಾಕಂದರೆ ಅವ್ರ ಮನಸ್ಸಲ್ಲಿ ಇರುತ್ತೆ. ರೀ 80ನೇ ಇಸ್ವಿಯಿಂದ ಬಣ್ಣ ಹಚ್ತವನ್ರಿ ನಾನು. ನನ್ನ ಜೊತೆಗಾರರು ಎಂತೆಂಥ ನಟರುಗಳು ಸತ್ತೋದ್ರು. ಇಲ್ಲ, ಹೇಳ್ಕೊಳಕ್ಕೂ ಹೆಸರಿಲ್ಲ. ನನ್ನನ್ನು ನೀವು ರಕ್ಷಣೆ ಮಾಡಬೇಕು. ನಾನು ತಪ್ಪು ಮಾಡಿದರೆ ಬಂದು ನೀವು ತಪ್ಪು ಮಾಡಿದಿರಿ ಜಗ್ಗೇಶ್ವರಿ ಅಂತ ಹೇಳಬೇಕು. ಏನು ತಪ್ಪು ಮಾಡಿದೆ ಹಾಕೊಂಡು ರುಬ್ಬಿಟ್ಟು ವೈರಲ್ ಮಾಡಿಬಿಟ್ಟು ನಂಗೆ ಹೆಂಗಾಗೋಯ್ತು ಅಂದರೆ, ವಿಧಿ ಇಲ್ಲದೆ ನಾನು ಆ ವಿಷಯವನ್ನು ಯಾರು ಮಾತಾಡತಕ್ಕದ್ದಲ್ಲ ಅಂತೇಳಿ ಕೋರ್ಟಲ್ಲಿ ಸ್ಟೇ ತರಬೇಕಾದಂಥ ಪ್ರಸಂಗ ಬಂತು. ನಾನು ಈಗ ಹೇಳ್ತೀನಿ, ನನಗೇನೂ ಇಲ್ಲ. ನಾನು ಇಮಿಡಿಯೇಟ್ಲಿ ಐ ಕಾಲ್ಡ್ ಮೈ ಫ್ರೆಂಡ್ ಡಿ ಕೆ ಶಿವಕುಮಾರ್. ಅಲ್ರಿ ನಾಯಕರೇ, ನಾವು ಯಾವ ಕಾಲದಿಂದ ಸ್ನೇಹಿತರು? ನಿಮ್ಮೊಬ್ಬ ಸ್ನೇಹಿತನಿಗೆ ಯಾವುದೋ ಈ ಕಾನೂನು ನಂಗೆ ತಲೆ ತಿಂತಾ ಇದೆ ಅನ್ಬೇಕಾದ್ರೆ ನೀವೆಲ್ಲ ನಂಗೆ ಸಹಾಯ ಮಾಡಬೇಕೋ ಬೇಡವಾ? ನನಗೆ ಯಾವುದೋ ವಿಷಯ ಇದು ಅಂದಾಗ ಈ ಸಚ್ ಎ ಲವ್ಲಿ ಫ್ರೆಂಡ್. ಇಮ್ಮಿಡಿಯೇಟಾಗಿ ಯಾರು ಏನು ಹೇಳಬೇಕೋ ಮಾಡಿ ಅದನ್ನು ಅವೇರ್ನೆಸ್ ಮೂಡಿಸೋ ಥರ ಮಾಡಿ ಆ ನಾನ್ಸೆನ್ಸ್ನ ಕಮ್ಮಿ ಮಾಡಿದ್ರು. ಅದಾದಮೇಲೆ ಅದು ಎಲ್ಲಿ ಸತ್ತೋಯ್ತು ಅನ್ನೋದೇ ಗೊತ್ತಿಲ್ಲ. ಆ ವಿಷಯವೇ ಇಲ್ಲ. ಹಾಂ, ನಾನೇ ಹೇಳ್ಸಿದ್ರಿ. ಹೋಯ್ತದು, ಏನು ಮಾಡೋಕ್ಕಾಗಲ್ಲ. ನನ್ನ ತಾಯಿ ಯಾವ ಗಳಿಗೆಯಲ್ಲೋ ನನಗೆ ಕೊಟ್ಟದ್ದಂತೂ ನಾನು ಮುಂದೆನೇ ಮುರಿದು ಅದನ್ನು ಕಸದ ಡಬ್ಬಿಗೆ ಹಾಕಿದ್ದಾರೆ. ಹೋಯ್ತು, ಹೋಗಲಿ ಪರವಾಗಿಲ್ಲ. ನಮ್ಮ ತಾಯಿ ನನ್ನ ಹೃದಯದಲ್ಲಿದ್ದಾಳೆ. ವಸ್ತು ಹೋದ್ರೆ ಏನಂತೆ, ನಮ್ಮ ತಾಯಿ ಈ ದೇಹನೇ ಕೊಟ್ಟಿದ್ದಾಳೆ. ಈ ದೇಹದ ರೂಪಲ್ಲಿ ನಮ್ಮ ತಾಯಿ ಇದ್ದಾಳೆ ನನ್ನ ಜೊತೆಗೆ. ಐ ಡೋಂಟ್ ಫೀಲ್ ಫಾರ್ ದ್ಯಾಟ್. ನಾನು ವಾಟ್ಸ್ ಮೈ ರಿಕ್ವೆಸ್ಟ್ ಅಂತ ಅಂದರೆ, ನನ್ನ ಮಾಧ್ಯಮದ ಮಿತ್ರರಿಗೆ ಸ್ವಲ್ಪ ನನ್ನ ಬಗ್ಗೆ ಕರುಣೆ ಇರಲಿ ನಿಮಗೆ ಅಷ್ಟೇ. ಯಾಕೆ ಅಂದರೆ ನಾನು ತುಂಬ ವರ್ಷ ಬದುಕಿದ್ದೀನಿ ನಿಮ್ಮ ಜೊತೆ. ಐ ಆಮ್ 61. ಹೆಂಗೆ ಓಡೋಗ್ಬಿಡುತ್ತೆ ಸಮಯ ಅಂತಂದರೆ, ಯಾವತ್ತು ನಾವು ಕಣ್ಮರೆ ಆಗಿ ಹೋಗ್ತೀವಿ ಯಾರಿಗೂ ಗೊತ್ತೇ ಇಲ್ಲ. ತಪ್ಪಂತ ಹೊಟ್ಟೋಗ್ತೀವಿ ಎಲ್ಲೋ, ಎಂಥವ್ರು ಹೊಟ್ಟೋಗ್ಬಿಟ್ಟಿದ್ದಾರೆ. ಸೊ ನನಗೆ ಅದು ಹರ್ಟಾಯಿತು. ಹಾಗಾಗಿ ನಾನು ಕೋರ್ಟ್ಗೆ ಹೋಗಿ ಸ್ಟೇ ತಂದುಬಿಟ್ಟೆ. ಇವನ್ ಮಾಧ್ಯಮದಲ್ಲೂ ಬರಬಾರ್ದು, ಅದನ್ನು ಸ್ಟಾಪ್ ಮಾಡಿಸಿ ಸ್ವಾಮಿ ಅಂತ ಹೇಳಿ ನಾನು ಸುಮ್ಮನೆ ಹಣ ಖರ್ಚು ಮಾಡಬೇಕಾದ ಪ್ರಸಂಗ ಬಂತು ನನಗೆ. ಹಾಗೆಲ್ಲ ಆಯಿತು. ಇದು ನಿಮ್ಗೆ ಅನಿಸುತ್ತೆ. ನಾನು ಹಂಗಾಗಿ ಮೌನಕ್ಕೆ ಶರಣಾಗಿದ್ದೀನಿ. ಯಾಕಂದರೆ ನನ್ನ ಜರ್ನಿನೇ ಬೇರೆ ಇದೆ. ನಾನು ಭಾಳ ಡೀಪ್ ಎಲ್ಲೋ ಬೇರೆ ಕಡೆ ಹೋಗ್ತಾನೆ. ಭಾಳ ಖುಷಿ ಇದೆ ನನಗೆ, ಭಾಳ ಆನಂದ ಇದೆ. ಸೊ ಹಂಗಾಗಿ ನನಗೆ ಗೊಂದಲ, ಗಲಾಟೆ, ಗಲೀಜು, ಜಗಳ, ಮಾತುಕತೆ ಯಾವುದೂ ಇಷ್ಟ ಇಲ್ಲ. ಹಾಗಾಗಿ ನಾನು ಯಾರ ಕೈಗೂ ಸಿಗ್ತಾನೂ ಇಲ್ಲ. ನಾನು ಮಾತಾಡೋದಿಲ್ಲ. ಇಲ್ಲ, ಅವಶ್ಯಕತೆ ಇಲ್ಲ ಅಂತ ಅನ್ನಿಸ್ಬಿಟ್ಟಿದೆ ನನಗೆ. ಅದೊಂದು ನಿಮಗೆ ನಾನು ಕ್ಲಾರಿಫೈ ಮಾಡಬೇಕಾಯ್ತು. ಬಿಕಾಸ್ ಯು ಆರ್ ಆಲ್ ಮೈ ಬ್ಯೂಟಿಫುಲ್ ಫ್ರೆಂಡ್ಸ್. ನಿಮ್ಗೆ ಹೇಳ್ಬೇಕು ನಾನು. ಹಾಗಾಗಿ ನೀವು ಶುಡ್ ಫೀಲ್. ನಾನು 61 ವರ್ಷ ಅಂದರೆ ಐ ಥಿಂಕ್ ನಿಮ್ಮ ತಂದೆದಿರಿಗೆ ಅಷ್ಟು ವಯಸ್ಸಾಗಿರುತ್ತೆ. ಐ ಮೀನ್ ದಟ್ ಪ್ಲೇಸ್. ಸೊ ಹಾಗಾಗಿ ನೀವು ನಮ್ಮನ್ನು ರಕ್ಷಣೆ ಮಾಡ್ಕೊಂಡು, ನಾನು ತಪ್ಪು ಮಾಡಿ ಗಲೀಜು ಬಿಹೇವಿಯರ್ಸ್ ಇಟ್ಕೊಂಡಾಗ ಯು ಗಾಟ್ ಫುಲ್ ರೈಟ್ಸ್. ನನ್ನನ್ನು ತಿದ್ದಕ್ಕೂ ತೀಡೋಕ್ಕೂ ಬೇಕಾದ್ರೆ ಅವಾಗ ಕಿರ್ಚ್ಕೊಂಡು ಹೇಳಿ, ನೋಡಿ ಅಲ್ಕ ನನ್ನ ಮಗ ಇಂಥ ಕೆಲಸ ಮಾಡಿಬಿಟ್ಟು ಜೈಲಲ್ಲಿದ್ದಾನೆ ನೋಡಿ ಅಂತ ಅವಾಗ ಹೇಳಿ. ನಾನು ನಮ್ಮ ತಾಯಣೆ ಯಾವುದೂ ಇಲ್ಲ, ಯಾವ ಸವಾಸಕ್ಕೂ ಹೋಗಲ್ಲ, ಯಾಕಂದ್ರೆ ತಿರುಗು ನೋಡೋದ. ನಾನು ಆಯಿತು, ನನ್ನ ಬದುಕಾಯಿತು. ಥ್ಯಾಂಕ್ ಯು ಸೋ ಮಚ್. ಈ ಒಂದು ಹಾಡನ್ನ ನೀವು ನೋಡಿ. ನಾನು ಇದು ಸ್ವಾಮಿ ಕಾರ್ಯದಲ್ಲಿ ಸ್ವಕಾರ್ಯ ಅಂತ. ಯಾಕಂದರೆ ತುಂಬ ಜನ ಮಾಧ್ಯಮದವರಿಗೆ ಸಿಟ್ಟು, ಯಾಕೆ ಭಯ ಮಾತಾಡದೆ ಹೋಗ್ತಾನಲ್ಲ ಎಲ್ಲೋ ಅಂತ ಭಯ. ನನಗೆ ಯಾವ ಅಹಂಕಾರ ಇಲ್ಲ, ಭಯ ನನಗೆ. ಯಾಕೆ ಅಂದರೆ ನಾವು ಕಂಡೋರು ಬಾಯಿಗೆ ಓದೋರಲ್ಲ ಸರ್. ನಮ್ಗೆ ಯಾವತ್ತೂ ಕಲಾವಿದರಿಗೆ ಚಪ್ಪಾಳಿ ಮಾತ್ರ ಕೇಳಿಸ್ತಾ ಇರಬೇಕು, ಬೈಗಳ ಕೇಳಿಸ್ಬಾರ್ದು ಅವನಿಗೆ. ಆ ಥರ ಬದುಕೋರು ನಾವು. ಹಾಗಾಗಿ ಚಪ್ಪಾಳೆ ಹರಿಸಿ ಹೋಗುವಂಥದ್ದು ಅಷ್ಟೇ ನಾವು. ಕ್ಷಮೆ ಇರಲಿ ನಿಮ್ಮ ಜೊತೆ ಇಷ್ಟು ದಿನ ಮಾತಾಡ್ತಿದ್ದಕ್ಕೆ. ಆಮೇಲೆ ಇವಾಗ ಹಾಡನ್ನು ತೋರಿಸ್ತಾರೆ ಗುರು ಅವರು. ನಿಮ್ಮೆಲ್ಲರ ಶುಭ ಹಾರೈಕೆ ಈ ಒಂದು ಚಿತ್ರಕ್ಕೆ ಒಳ್ಳೇದಾಗಲಿ ಅಂತ ಶುಭ ಹಾರೈಸಿ. ನಮಸ್ಕಾರ, ಥ್ಯಾಂಕ್ ಯು. ಹೇಳಬೇಕು, ಅನೂಪ್ ಇಲ್ಲೇ ಇದ್ದಾರೆ. ಮ್ಯೂಸಿಕ್ ಅಣ್ಣ, ಇವತ್ತು ಆತನ ಯಶಸ್ಸಣ್ಣ ಕನ್ನಡದ ಹಾಡನ್ನು ಅದ್ಭುತ ಯಶಸ್ಸು ಮಾಡಿದ್ದಾರೆ. ತುಂಬ ರೀಚ್ ಆಗಿದೆ ಎಲ್ಲ ಕಡೆ. ನಾವು ಬಾಲ್ಯದಲ್ಲಿ ನಮ್ಮ ಮನೇಲಿ ಟೆಲ್ ರೇಡ್ ಅಂತ ಒಂದು ರೇಡಿಯೋ ಇತ್ತು. ನಮ್ಮಮ್ಮ ದಿನ ಬೆಳಗ್ಗೆ ಈಚೆ ಕಡೆ ನೀರು ಹಾಕಿ ಎಲ್ಲ ರಂಗೋಲಿ ಬಿಡೋಳು. ಆವಾಗ ರೇಡಿಯೋ ಆನ್ ಮಾಡೋಳು, ಸುಪ್ರಭಾತ ಬರೋದು. ಬಂದ ಮೇಲೆ ನೆಕ್ಸ್ಟು ಹಾಡುಗಳು ಬರೋದು. ಈ ಕನ್ನಡದ ಅಕ್ಷರಮಾಲಿ, ಈ ಹಾಡು ಕೇಳಿ ಬೆಳೆದವನು ನಾನು. ನನಗೆ ಎಷ್ಟು ಖುಷಿ ಅನಿಸುತ್ತೆ ಅಂದರೆ, ಇವತ್ತು ಅದೇ ಕನ್ನಡದ ವರ್ಣಮಾಲೆಯ
ಹಾಡನ್ನು ಇವರಿಬ್ಬರು ಸೇರಿ ಎಷ್ಟು ಚೆನ್ನಾಗೇ ಮಾಡಿದ್ದೀರಿ. ನಿಜವಾಗ್ಲೂ ಇದು ಭಾಳ ಎಜುಕೇಟಿವ್. ಈ ಹಾಡನ್ನು ಮಕ್ಕಳು ತುಂಬ ಕೇಳಿದ್ರೆ ಕನ್ನಡ ಸ್ವಲ್ಪ ಸ್ವಲ್ಪ ಬರುತ್ತೆ ಅನ್ನೋರಿಗೆ ಸಖತ್ತಾಗೆ ಕನ್ನಡ ಕಲಿಯುವಂಥ ಚಾನ್ಸಸ್ ಇದೆ. ಹಾಗೆ ಒಂದು ಬೆಸ್ಟ್ ಕೊಡುಗೆ ಇವರಿಬ್ಬರು ಕೊಟ್ಟಿದ್ದಾರೆ. ಧನ್ಯವಾದಪ್ಪ. ದೊಡ್ಡ ಮಾತು. ಇಲ್ಲ, ನಾನು ಈಗ ಅನೂಪನ್ ಕೈಲಿ ಹಾಡಿಸ್ತೀನಿ. ನನ್ನ ಚಿಕ್ಕ ಮಗಳು 3 years ಅವಳಿಗೆ. ಅವಳು ಬಂದ್ಲು, ಅವಳೊಂದು ಅವಾಗಿಂದ ಚೇಷ್ಟೆ ಮಾಡ್ತಾ ಇದ್ಲು. ಅದಕ್ಕೆ ಇಷ್ಟೊತ್ತು ಹಾಡು ಹೇಳ್ಕೊಂಡೇ ಬಂದಲ್ಲ ಅನೂಪ. ಸ್ಟಾರ್ಟಿಂಗಲ್ಲಿ ಒಂದು ಬೇರೆ ಬೇರೆ ಹಾಡು. ಇದಕ್ಕೇನು ಹಾಡು ಹೇಳ್ತೀಯ ಅಂದರೆ ಹೇಳ್ತಾನೆ, ಅವನಿಗೆ ಕಂಪೋಸ್ ಮಾಡಿರೋದು. ಹೇಳಪ್ಪ. ಇದು ಇನ್ನೊಬ್ರು ನಿರ್ಮಾಪಕರು ಹಾಡಿದ್ದು. ಬೇಕಿತ್ತ ಬೇಕಿತ್ತ ಈ ಲವ್ ಬೇಕಿತ್ತ ಹೋಗುತ್ತ ಹೋಗುತ್ತ ಬೇಕಿತ್ತ ಅಂತ ಕೇಳ್ತೀಯಾನೆ. ಏನು ನಿಮಗೆ ಭಾಳ ಧೈರ್ಯ ಇದೆಯಪ್ಪ. 2 ಕಡೆ ಅಂಗಡಿ ಓಪನ್ ಮಾಡೋ ಕೆಪಾಸಿಟಿ ಇದೆ. ನಮ್ಮ ಒಂದು ಅಂಗಡಿ ಒಳಗಡೆ ವ್ಯಾಪಾರ ಆಗ್ತಾ ಇದೆ. ಇಲ್ಲ, ಒಂದು ಮುಚ್ಚಿ ಒಂದು ಓಪನ್ ಮಾಡಿದ್ದಣ್ಣ. ಎಸ್, ಈಗ ಹಾಡು ನೋಡೋ ಸಮಯ. ಹಾಡು ನೋಡೋಣ.